ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟ ಎಂಎಸ್ಎಸ್ಒ ವತಿಯಿಂದ ಒಳ ಮೀಸಲಾತಿ ಜಾರಿ ಮಾಡಿಲ್ಲ, ಕುರ್ಚಿ ಖಾಲಿ ಮಾಡಿ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶ 19 ಮಾರ್ಚ್ 2025 ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶ ಏರ್ಪಡಿಸಲಾಗಿತ್ತು. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಸರ್ಕಾರದಲ್ಲಿ ಲಭ್ಯವಿರುವ ದತ್ತಾಂಶಗಳನ್ನು ಪರಿಗಣಿಸಿ ವಿಳಂಬ ನೀತಿ ಅನುಸರಿಸದೆ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಮತ್ತು ಒಳ ಮೀಸಲಾತಿ ವರ್ಗೀಕರಣದ ಶಿಫಾರಸುಗಳನ್ನು ಸಚಿವ ಸಂಪುಟದಲ್ಲಿ ಅಧಿಕೃತಗೊಳಿಸಿ ಹೆಚ್ಚಳವಾಗಿರುವ ಮೀಸಲಾತಿ 17% ಅನುಪಾತದಲ್ಲಿ ಹೆಚ್ಚುವರಿ 2% ಮೀಸಲಾತಿ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ 7% ಮೀಸಲಾತಿ ನಿಗದಿಪಡಿಸಬೇಕು. ಸಚಿವ ಸಂಪುಟವು ನಿರ್ಣಯಿಸಿದಂತೆ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಸರ್ಕಾರಿ ಉದ್ಯೋಗಗಳಲ್ಲಿ ಸುಮಾರು 37,000 ಹುದ್ದೆಗಳ ನೇಮಕಾತಿಗಳನ್ನು ತಡೆಹಿಡಿಯಬೇಕು. ನಿಜವಾದ 49 ಅಲೆಮಾರಿಗಳನ್ನು ಪ್ರತ್ಯೇಕವಾಗಿ ಗುರುತಿಸಿ 1%ಕ್ಕಿಂತ ಹೆಚ್ಚು ಒಳ ಮೀಸಲಾತಿಯನ್ನು ನೀಡಿ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕು. ಅಲೆಮಾರಿಗಳಿಗೆ ನ್ಯಾಯ ಒದಗಿಸಲು ಪ್ರತ್ಯಕ್ಷ ಅಲೆಮಾರಿ ಆಯೋಗವನ್ನು ಸ್ಥಾಪಿಸಬೇಕು. ಅಖಿಲ ಭಾರತ ಬಹುಜನ ಸಮಾಜದ ಪಕ್ಷದ ಸಂಸ್ಥಾಪಕರು ಮಾರಸಂದ್ರ ಮುನಿಯಪ್ಪ, ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಬಿ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಡಾಕ್ಟರ್ ಎನ್ ಮೂರ್ತಿ, ನಿವೃತ್ತ ಐಆರ್ಎಸ್ ಅಧಿಕಾರಿ ಎಚ್ಆರ್ ಭೀಮಾಶಂಕರ್, ಬಿಎಸ್ಪಿ ಗುರುಮೂರ್ತಿ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಎಂ ಗುರುಮೂರ್ತಿ, ಶಿವಮೊಗ್ಗ ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ಸಮುದಾಯದ ಸ್ವಾಭಿಮಾನಿ ಒಕ್ಕೂಟದ ಬಿಎನ್ ಕೇಶವಮೂರ್ತಿ, ಡಾಕ್ಟರ್ ಭೀಮರಾಜು ರಾಜ್ಯಾಧ್ಯಕ್ಷರು, ವಿಶ್ವ ಆದಿಜಾಂಬವ ಮಹಾಸಭಾ ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರು, ಕನಕೇನಹಳ್ಳಿ ಕೃಷ್ಣಪ್ಪ, ಶಿವರಾಯ ಅಕ್ಕರಿಕಿ ರಾಜ್ಯಾಧ್ಯಕ್ಷರು, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಎಂಆರ್ಎಚ್ಎಸ್ ಸಂಸ್ಥಾಪಕ ರಾಜ್ಯ ಸಮಿತಿ ಗುರುಮೂರ್ತಿ, ಬಿಎಸ್ಪಿ, ಸನ್ಮಾನ್ಯ ಶ್ರೀ ಆರ್.ಬಿ. ತಿಮ್ಮಾಪುರ ಅಬಕಾರಿ ಸಚಿವರು, ಅಲೆಮಾರಿ ಅಧ್ಯಕ್ಷರು ಶಾಂತರಾಜು, ಮಾದಿಗ ದಂಡೋರ ಸಮಿತಿ ಎಂಸಿ ಶ್ರೀನಿವಾಸ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಸಾಕೆ ನಾರಾಯಣ್, ರಾಷ್ಟ್ರಕ್ರಾಂತಿ ನ್ಯೂಸ್, ಬೆಂಗಳೂರು. ನನ್ನ ಜನರೇ, ದೇಶವಾದವರೇ, ನನ್ನ ಜೀವನವೇ ನಿಮಗೆ ಸಂದೇಶ. ನನ್ನಂತೆ ಬಾಳಿರಿ, ಈ ದೇಶ ಹಾಳಿರಿ ಎಂದವರೇ ಬಾಬಾ ಸಾಹೇಬ. ಜೈ ಭೀಮ ಅಂಬೇಡ್ಕರ. ನನ್ನ ಜನರೇ, ದೇಶವಾದವರೇ, ನನ್ನ ಜೀವನವೇ ನಿಮಗೆ ಸಂದೇಶ. ನನ್ನಂತೆ ಬಾಳಿರಿ, ಈ ದೇಶ ಹಾಡಿರಿ. ನನ್ನಂತೆ ಬಾಳಿರಿ, ಈ ದೇಶ ಹಾಡಿರಿ ಎಂದವರೇ ಬಾಬಾ ಸಾಹೇಬ. ಜೈ ಭೀಮ ಅಂಬೇಡ್ಕರ. ಓ ನನ್ನ ಜನರೇ, ದೇಶವಾದವರೇ. ಸನ್ಮಾನಕ್ಕೆ ಆಸೆ ಪಡದೆ ಅಪಮಾನಕ್ಕೆ ಅಂಜದೆ, ಸನ್ಮಾನಕ್ಕೆ ಆಸೆ ಪಡದೆ ಅಪಮಾನಕ್ಕೆ ಅಂಜದೆ, ಬಿಸಿಲು ಮಳೆ ಬಿರುಗಾಳಿಯ ಲೆಕ್ಕಿಸದೆ, ಚರ್ಚಿಸದೆ, ಲೆಕ್ಕಿಸದೆ, ಚರ್ಚಿಸದೆ, ನಮಗೆ ಜನ್ಮ ನೀಡಿದ ಜನಾಂಗದ ಏಳ್ಗೆಗೆ, ನಮಗೆ ಜನ್ಮ ನೀಡಿದ ಜನಾಂಗದ ಏಳ್ಗೆಗೆ ದುಡಿಯುವ ಕರ್ತವ್ಯಶೀಲರೇ ಧನ್ಯರು ಎಂದವರೇ ಬಾಬಾ ಸಾಹೇಬ. ಜೈ ಭೀಮ ಅಂಬೇಡ್ಕರ. ಓ ನನ್ನ ಜನರೇ, ದೇಶವಾದವರೇ. ಅಸ್ಪೃಶ್ಯತೆಯ ಬೇರು ಜಾತಿ ವ್ಯವಸ್ಥೆಯಲ್ಲಿದೆ, ಅಸ್ಪೃಶ್ಯತೆಯ ಬೇರು ಜಾತಿ ವ್ಯವಸ್ಥೆಯಲ್ಲಿದೆ, ಜಾತಿ ವ್ಯವಸ್ಥೆ ಬೇರು ವರ್ಣಾಶ್ರಮದಲ್ಲಿದೆ, ಜಾತಿ ವ್ಯವಸ್ಥೆ ಬೇರು ವರ್ಣಾಶ್ರಮದಲ್ಲಿದೆ, ವರ್ಣಾಶ್ರಮದ ಬೇರು ಬ್ರಾಹ್ಮಣತ್ವದಲ್ಲಿದೆ, ವರ್ಣಾಶ್ರಮದ ಬೇರು ಬ್ರಾಹ್ಮಣತ್ವದಲ್ಲಿದೆ, ಬ್ರಾಹ್ಮಣತ್ವದ ಬೇರು ಅಧಿಕಾರದಲ್ಲಿದೆ, ಬ್ರಾಹ್ಮಣತ್ವದ ಬೇರು ಅಧಿಕಾರದಲ್ಲಿದೆ. ರಾಜ್ಯಾಧಿಕಾರದಲ್ಲಿ ಮನುವಾದದ ಬೇರಿದೆ, ರಾಜ್ಯಾಧಿಕಾರದಲ್ಲಿ ಮನುವಾದದ ಬೇರಿದೆ. ಅಸ್ಪೃಶ್ಯತೆ ಅಳಿಸಲು ಅಧಿಕಾರವ ಗಳಿಸಿರಿ, ಅಸ್ಪೃಶ್ಯತೆ ಅಳಿಸಲು ಅಧಿಕಾರವ ಗಳಿಸಿರಿ.
ಶ್ರೀರಾಮ್ ಜಿ, ಜೈ ಅಂಬೇಡ್ಕರ್ ಜಿ. ಬಂಧನಗಳನ್ನು ನೀನು ಕಳಚಿದೆ, ಕಾರ್ಯಕಾರಣಗಳನ್ನು ಹುಡುಕಿದೆ, ಕಾರ್ಯಕಾರಣಗಳನ್ನು ಹುಡುಕಿದೆ. ಬಂಧನಗಳನ್ನು ನೀನು ಕಳಚಿದೆ, ಕಾರ್ಯಕಾರಣಗಳನ್ನು ಹುಡುಕಿದೆ, ಕಾರ್ಯಕಾರಣಗಳನ್ನು ಹುಡುಕಿದೆ. ವಿವೇಕದ ಕರೆಸಿದೆ, ಸ್ವಪ್ನಾತಿಯ ಹೊರಗೂಡಿದೆ, ಸ್ವಪ್ನಾತಿಯ ಹೊರಗೂಡಿದೆ. ಅರಿವೆ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಪಂಚಮರಿಗಿಲ್ಲ ಪಂಚಭೂತಗಳು ಕಲಿಬೇಕು ಕಲಿಬೇಕು ಪಂಚಮರಿಗಿಲ್ಲ ಪಂಚಭೂತಗಳು ಕಲಿಬೇಕು ಶ್ರೀರಾಡಲು ಕಲಿಬೇಕು ಶ್ರೀರಾಡಲು. ಪಂಚಶೀಲ ತತ್ವಗಳು ಬೇಕು ಮಾನವರಾಗಿ ಬದುಕಲು, ಮಾನವರಾಗಿ ಬದುಕಲು. ಅರಿವೆ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಅರಿವೆ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಕಲ ಜಗತ್ತಿಗೆ ಬೆಳಕನ್ನು ನೀಡಿದ ಅರಿವೆ ಅಂಬೇಡ್ಕರ, ಕಲ ಜಗತ್ತಿಗೆ ಬೆಳಕನ್ನು ನೀಡಿದ ಅರಿವೆ ಅಂಬೇಡ್ಕರ. ನುಡಿಕ್ಕಿಗೂ ಹುಂಗಿರಣ ಬೀರಿದ ಗುರುವೇ ಅಂಬೇಡ್ಕರ, ನುಡಿಕ್ಕಿಗೂ ಹುಂಗಿರಣ ಬೀರಿದ ಗುರುವೇ ಅಂಬೇಡ್ಕರ. ಅರಿವೆ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಅರಿವೆ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಅರಿವೆ ವರ್ಗೀಕರಣ ಮಾಡ್ಬೇಕಾದ್ರೆ 2011ರ ಜಾತಿಗಣತೆ ತಾಂಡವ್ರೆ, ಜನಗಣತಿ ತಾಂಡವ್ರೆ. ಅದು ಜನಗಣತಿ ಅಷ್ಟೇ, ಜಾತಿಗಣತಿ ಇಲ್ಲ, ಅಂಕಿಅಂಶ ಇಲ್ಲ. ಸದಾಶಿವ ಆಯೋಗದಲ್ಲಿ ಅವರು ಸಮೀಕ್ಷೆ ಮನೆ ಮನೆಗೆ ತೆರಳಿ ಸಮೀಕ್ಷೆಯನ್ನ ಮಾಡಿದ್ದಾರೆ. ಅಧಿಕೃತ ಅಂಕಿ ಅಂಶಗಳಿದಾವೆ. ಸದಾಶಿವ ಆಯೋಗವನ್ನ ಕ್ಯಾಬಿನೆಟ್ ಇಟ್ಟು ಅಧಿಕೃತ ಮಾಡಿಸಿ ನನಗೆ ಕಳಿಸ್ಕೊಡಿ. ನಾನು 15 ದಿನದಲ್ಲಿ ಮೀಸಲಾತಿ ವರ್ಗೀಕರಣವನ್ನು ಮಾಡ್ತೇನೆ ಅನ್ನೋ ಮಾತನ್ನ ಸದಾಶಿವನವರು ನಮ್ಗೆ ಹೇಳಿದ್ರು. ಅಂದ್ರೆ ಸದಾಶಿವ ಆಯೋಗವನ್ನು ಸುಮ್ಮನೆ ಮಾಡಿ ಕಾಲಹರಣ ಮಾಡೋದಕ್ಕೆ, ವಿಳಂಬ ಮಾಡೋದಕ್ಕೆ, ಸಿದ್ದರಾಮಯ್ಯನವರು ಅವಧಿಯನ್ನ ಮುಗಿಸಕ್ಕೋಸ್ಕರ ಇವರು ನಾಟಕವನ್ನ ಆಡ್ತಾ ಇದ್ದಾರೆ. ಇವ್ರು ಯಾವುದೇ ಕಳಕಳಿ ಇಲ್ಲ, ಕಾಳಜಿ ಇಲ್ಲ. ಜೊತೆಗೆ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಮನಸ್ಸಿಲ್ಲ. ಇವರು ನಾವು ಹೋರಾಟ ಒಂದ್ ಕಡೆ ಶುರು ಮಾಡಿದ್ರೆ ಇವರು ಒಂದ್ ಕಡೆ ಹೋರಾಟ ಹೆಂಗ್ ತಣ್ಣಗೆ ಮಾಡ್ಬೇಕು ಅನ್ನೋದನ್ನ ಸಂಚನ್ನ ಮತ್ತೆ ಹುಡುಕಾಟವನ್ನ ಮಾಡ್ತಾರೆ. ಇದ್ರ ಬಗ್ಗೆ ಎಚ್ಚರ ಇರಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಅತ್ಯಂತ ವಿನೀತವಾಗಿ ವಿನಮ್ರವಾಗಿ ಮನವಿ ಮಾಡಿ, ಇಲ್ಲಿರ್ತಕ್ಕಂಥ ವೇದಿಕೆ ಏನಿದೆ ನಮ್ಮದು ರಾಜಕೀಯೇತರ ವೇದಿಕೆ, ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ಮುಖಂಡರುಗಳು ನೀವು ಕೂಡ ಎಲ್ಲರೂ ಕೂಡ ತುಂಬಾ ಊರದಿಂದ ಎಲ್ಲ ಸಂಘಟನೆಯಿಂದ ಬಂದಿದ್ದೀರಿ. ಆದ್ರೆ ನಮ್ಮ ಹೋರಾಟ ನಿಲ್ಲಲ್ಲ, ನಮ್ಮ ಹೋರಾಟ ದಿಗಂತ ಹೋಗ್ತದೆ. ಎಂತ ತ್ಯಾಗ ಬಲಿದಾನಕ್ಕೂ ಕೂಡ ನಾವು ಸಿದ್ಧರಾಗಿದ್ದೇವೆ. ದಲಿತ ಚಳವಳಿಯಲ್ಲಿ ಅಂಬೇಡ್ಕರ್ ವಾದ ತತ್ವ ಅಂತ ನಾವು ಹೋರಾಟವನ್ನ ಮಾಡಿ ಇವತ್ತು ಇಡೀ ಒಂದು ಸಮಾಜವನ್ನ ಬೀದಿ ಪಾಲ್ ಮಾಡ್ತಾ ಇದ್ದಾರೆ. ಒಂದು ಸಮಾಜಕ್ಕೆ ಅನ್ನ ಆಹಾರ ಇಲ್ದಂಗೆ ತೊಂದರೆ ಮಾಡ್ತಾರೆ ಅಂದಾಗ ನಾವು ಸುಮ್ಮನೆ ಕೂರಕ್ಕಾಗಲ್ಲ. ಅದರಿಂದ ಮಾರ್ಸಲ್ ಮುನಿಯಪ್ಪರು ನಾವು ಬೀದಿಗೆ ಬಂದಿದ್ದೇವೆ. ಎಂತ ಸಂದರ್ಭ ಬಂದರೂ ಕೂಡ ನಿಮ್ ಜೊತೆಗೆ ನಮ್ಮ ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗೇನೆ ಸಿದ್ದರಾಮಯ್ಯರು ಒಂದು ಮಾತನ್ನು ಹೇಳ್ತೀನಿ. ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನ ಜೊತೆಗಿರ್ತಕ್ಕಂಥ ಪಟೇಲ್ ಆ ಸಹಚರರು
ಅವ್ರಿಗೊಂದು ಮಾತನ್ನ ಹೇಳ್ತೀನಿ, ನೀವು 3 ತಿಂಗಳು ಪೋಸ್ಟ್ ಮಾಡಿಬಿಡಿ, 3 ತಿಂಗಳು ಸುಮ್ಮನೆ ಕೊಡಿ ಅಂತ ವರ್ಗೀಕರಣ ಹೇಳ್ತಾ ಇದ್ರಲ್ಲ, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಓಟ್ ಹಾಕ್ಸ್ಕೊಳಕ್ಕೆ ಚನ್ನಪಟ್ಟಣ ಇತರ ಉಪಚುನಾವಣೆಯಲ್ಲಿ ವರ್ಗೀಕರಣ ಮಾಡ್ತೀವಿ ಅಂತ ಹೇಳಿದ್ರಿ, ಮಾಡ್ಲಿಲ್ಲ. ನೀವೇ ಮ್ಯಾನಿಫೆಸ್ಟೋನಲ್ಲಿ ಹಾಕೊಂಡ್ರಿ 2023 ಚುನಾವಣೆಯಲ್ಲಿ. ಈಗ ಸದಾಶಿವ ಆಯೋಗ ಅದ್ರಾಗ ಏನು ಇಲ್ಲ ಅಂತ ಮತ್ತೆ ಜಾರಿ ಮಾಡಿ ಅಂತ ಯಾಕೆ ಹಾಕೊಂಡ್ರಿ ನೀವು? ದತ್ತಾಂಶ ಅಂದ್ರೆ ಅಂಕಿಅಂಶ ಅಲ್ಲ, ಹಿಂದುಳಿದವರು ಅಂತ. ನೀವು ದತ್ತಾಂಶದ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಾ, ನಮ್ಮೆಲ್ಲರೂ ಕೂಡ ವಂಚನೆ ಮಾಡ್ತಾ ಇದ್ದೀರಾ. ಆ ಕಾರಣದಿಂದ ಎಚ್ಚರ ಇರಲಿ ಮೈ ಮೇಲೆ. ಮುಂದಿನ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿನಲ್ಲಿ ಕಾಂಗ್ರೆಸ್ ಮುಕ್ತಗೊಳಿಸ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೀನಿ. 2028 ಚುನಾವಣೆಯಲ್ಲಿ ನಮ್ಮ ಬೆಂಬಲ ಇಲ್ಲದೆ, ನಮ್ಮ ಸಹನೆ ಇಲ್ಲದೆ ನೀವು ವಿಧಾನಸೌಧದಲ್ಲಿ ಅಧಿಕಾರ ರಚಿಸಕ್ಕಾಗಲ್ಲ. ವಿಧಾನಸೌಧದಲ್ಲಿ ಅಧಿಕಾರವನ್ನು ಹಿಡಿಯಂತವ್ರು, ಸರ್ಕಾರ ರಚಿಸುವಂತವ್ರು ನಾವೇ ಅನ್ನೋ ಮಾತನ್ನು 2028 ಘಂಟಾಘೋಷವಾಗಿ ಈ ವೇದಿಕೆ ಮೂಲಕ ಹೇಳ್ತಾನೆ. ಇದಕ್ಕೋಸ್ಕರ ನಿಮ್ಮೆಲ್ಲರ ಬೆಂಬಲ ಸಹಕಾರ ಸಮಾಜ ಮೊದಲು ಒಳ ಮೀಸಲಾತಿ ವರ್ಗೀಕರಣಕ್ಕೆ ಎಲ್ಲರೂ ಸಜ್ಜಾಗಬೇಕು, ಹೋರಾಟ ಮಾಡಬೇಕು ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇನ್ನು ಅನೇಕರು ಮಾತಾಡಬೇಕಾಗಿದೆ. ಜೈ ಭೀಮ್, ಜೈ ಭಾರತ್. ಜಂಪ್ ಆಗ್ತಾ ಇದೆ. ನಿಮ್ಗೇನು ಬಾಯ ಸರ್ಕಾರದಾಗಿರೋದು, ನಿಮ್ದೇನಾದ್ರೂ ಬಚ್ಚಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಸಿದ್ದರಾಮಯ್ಯನವ್ರಿಗೆ ಮನಸ್ಸಿಲ್ಲ. ಸಿದ್ದರಾಮಯ್ಯನವರು ಡೋಂಗಿ ಸಮಾಜವಾದಿ, ಡೋಂಗಿ ರಾಜಕಾರಣಿ, ಮಾದಿಗ ಸಮಾಜದ ಮಹಾ ವಿರೋಧಿ ಮಾತನ್ನ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜೊತೆ ಒಳಗೆ ಸಿದ್ದರಾಮಯ್ಯನವ್ರ ಜೊತೆಲಿ ಸೇರಿರ್ತಕ್ಕಂಥ ಅಂಬೇಡ್ಕರ್ ವಾದ ಅಂತ ಹೇಳಂತ ಸಮಾಜ, ಅಂಬೇಡ್ಕರ್ ತತ್ವ ಅಂತ ಹೇಳೋಂಥವ್ರು, ಅಂಬೇಡ್ಕರ್ ಫೋಟೋ ಹಾಕೊಂಡು ಅಂಬೇಡ್ಕರ್ ಮಾರ್ಗದಲ್ಲಿ ಹೋಗ್ತಾನೆ, ಅಂಬೇಡ್ಕರ್ ಸತ್ವ ಸಿದ್ಧಾಂತಗಳನ್ನು ಹೇಳ್ತಾನೆ, ಅಂಬೇಡ್ಕರ್ ಬುಕ್ಕುಗಳು ಇಟ್ಕೊಂಡು ಒಳ ಮೀಸಲಾತಿಗೆ ಬೆಂಬಲ ಕೊಡದಂತಹ ನೀವು ದ್ರೋಹಿಗಳು ಇದ್ದಾರಲ್ಲ, ನಿಮಗೆ ಧಿಕ್ಕಾರ ಇರಲಿ ಅನ್ನೋ ಮಾತನ್ನ ಈ ಸಂದರ್ಭದಾಗ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅಂದ್ರೆ ದಲಿತ ಚಳವಳಿ, ದಲಿತ ಸಂಘರ್ಷ ಸಮಿತಿನಲ್ಲಿ 49 ವರ್ಷ ಹೋರಾಟವನ್ನು ಮಾಡಿದ್ದೆ ನಾನು. ನಾವು 4-5 ಅವರು ನಿದ್ದೆ ಮಾಡಿಲ್ಲ. ನಾವು ಇಡೀ ಕುಟುಂಬಗಳು, ಇಡೀ ಸಂಬಂಧಗಳು, ಇಡೀ ನಮ್ಮ ಜೊತೆಗಿರುವಂತ ಒಡನಾಡಿಗಳು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಆದ್ರೆ ನೀವು ನಮ್ಮನ್ನ ಒಂದು ಮಾದಿಗ ಸಮಾಜ ಅಂತಾನೆ ಗುರುಸ್ತಾ ಇದ್ದೀರ ವಿನ ನಮ್ಮನ್ನ ಹೋರಾಟಗಾರರು ಅಂತ ಗುರುಸ್ತಾ ಇಲ್ಲ. ಯಾರು ಒಳ ಮೀಸಲಾತಿ ವರ್ಗೀಕರಣಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಜಾತಿವಾದಿಗಳು ಅಂತ ಹೇಳ್ತೀರಾ, ಇವರು ಮಾನವತಾವಾದಿಗಳು ಅಂತ ಹೇಳೋ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಯಾರು ಒಳ ಮೀಸಲಾತಿಯ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಅನೇಕ ದಿಗ್ಗಜರಿದಾರಲ್ಲ, 30-35 ವರ್ಷದಿಂದ ಹೋರಾಟ ಮಾಡಿರುವಂತ ಜೀವಗಳು, ಹೋರಾಟಗಳು, ಮುಖಂಡರು ವೇದಿಕೆ ಮೇಲೆ ಕೂತಿದ್ದಾರೆ. ಇವ್ರು ಯಾವುದೇ ಪಕ್ಷಕ್ಕೆ, ಯಾವುದೇ ಆಸೆ ಅಮಿಷಗಳಿಗೆ ಒಳಪಟ್ಟವರಲ್ಲ. ಒಳ ಮೀಸಲಾತಿ ವರ್ಗೀಕರಣಕ್ಕೆ 15-16 ಜನ ಜೀವಗಳನ್ನ ಕಳ್ಕೊಂಡಿದ್ದಾರೆ. ಹುಬ್ಳಿಯಲ್ಲಿ 6 ಜನ ಒಂದೇ ಸಾರಿ ಅವರ ದೇಹ ಚಿತ್ರ ಆಗಿ ಸತ್ತಿದ್ದಾರೆ. ಅವರ ನೋವು, ಅವರ ಅಕ್ರಂದನ, ಅವರಾದಂತ ಕುಟುಂಬಕ್ಕೆ ಅಕ್ರಂದನ ನಿಮ್ಮ ಕುಟುಂಬಕ್ಕೆ ಇರಿಸ್ತದೆ ಅನ್ನೋ ಮಾತನ್ನ, ಇಡೀ ಶಾಪವನ್ನ ನಾವು ನಿಮಗೆ ಸಿದ್ದರಾಮಯ್ಯನವ್ರಿಗೆ ಹಾಕ್ಬೇಕಾಗ್ತದೆ. ಒಳ ಮೀಸಲಾತಿ ವರ್ಗೀಕರಣಕ್ಕೋಸ್ಕರ ತಮ್ಮ ಬೆವರನ್ನ ಕೊಟ್ಟಿದ್ದಾರೆ. ರಕ್ತ ಕಣ್ಣೀರಿನಲ್ಲಿ ಒಳ ಮೀಸಲಾತಿ ವರ್ಗೀಕರಣದ ಹೋರಾಟವನ್ನು ನಡೆಸಿದ್ದಾರೆ. ಈ ರಕ್ತ ಕಣ್ಣೀರಿನಲ್ಲಿ ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಿಸ್ತಾ ಇದ್ರೆ, ಹುಬ್ಳಿನಲ್ಲಿ ನೀವು ಬೆಳಗಾಮಲ್ಲಿ ಲಾಠಿ ಪ್ರಹಾರವನ್ನು ಮಾಡ್ತೀರಿ, ಕೈಕಾಲುಗಳನ್ನು ಮುರಿತೀರಿ, 100 ಕೇಸ್ಗಳನ್ನು ಹಾಕ್ತೀರಿ. ಇಲ್ಲಿ ಹುಬ್ಳಿ ಸಮಾವೇಶ ನಡೀತಿ ಪಕ್ಕದ ಪಾರ್ಕ್ ಅಲ್ಲಿ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಜಾಥಾ ಬಂತು. ಆ ಸಂದರ್ಭದಲ್ಲಿ ಮುನಿಯಪ್ಪನವರು, ಮಾದರ ಚೆನ್ನಯ್ಯ ಸ್ವಾಮೀಜಿಗಳು, ಆಂಜನೇಯನವರು ಬಂದು ಪರಿಯಾಗಿ ಬೇಡ್ಕೊಂತಿದ್ರು, ಸಂಜೆ ಮುಗಿಸ್ಬಿಡಿ ಅಂತ. ನಮ್ಮ ಹೋರಾಟಗಾರರು ಕೂಡ ಮುಗಿಸಕ್ ರೆಡಿ ಇದ್ರು. ನಮ್ಮ ವಾದ ಇಷ್ಟೇ ಇತ್ತು, ಸಿದ್ದರಾಮಯ್ಯನವ್ರು ಮನೆಗೆ ಇದ್ದಾರೆ, ಬಂದು ಹೋಗ್ಬೇಕು ಅಂತ. ಇಲ್ಲೂ ಅದೇ ಡಿಮ್ಯಾಂಡ್ ಇಟ್ಟಿರೋದು. ಸಿದ್ದರಾಮಯ್ಯನವ್ರು ಬರಲಿಲ್ಲ, ಆಟಕ್ಕೆ ಬಿದ್ಬಿಟ್ರು. ಮುಗಿಸಕ್ಕೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. 4
ನಾನು ಮುಗಿಬಿದ್ದು, ಮುನಿಯಪ್ಪ ಸಾರು ಕೂಡ ಮಾಸ್ಟರ್ ಮುನಿಯಪ್ಪ ಸಾರು ಇದ್ರ ಅವತ್ತು, ನಾನು ಮುಗಿಬಿದ್ದು ಧಿಕ್ಕಾರವನ್ನ ಕೂಗಿ ಸಿದ್ದರಾಮಯ್ಯನವ್ರು ಬರಲೇಬೇಕು ಅಂತ ಹೇಳಿ ಇಡೀ ಕಾರ್ಯಕ್ರಮವನ್ನ ಗೊಂದಲ ಎಬ್ಬರಿಸ್ತೆ. ಅದ್ರ ಬೆಳಿಗ್ಗೆ ಸಭೆಯನ್ನ ಮಾಡಿದ್ರು ಸಿದ್ದರಾಮಯ್ಯನವರು, ಎರಡೂ ಸಮಾಜವನ್ನ ಕರೆದು ಮಾತಾಡಿದ್ರು. ಆದ್ರೆ ನಾಟಕೀಯ ಮಾತು ಬಿಡೋದು. ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನೀವು ಸಮಾಜದವ್ರು ರಾಜಿಯಾಗಿ ಬನ್ನಿ ಅಂತ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಮುನಿಯಪ್ಪನವ್ರಿಗೆ, ಆಂಜನೇಯರಿಗೆ, ಎಲ್ಲನ್ ಮಂತ್ರವ್ರಿಗೆ ಕರೆದು ನಿಮ್ ಸಮಾಜಕ್ಕೆ ಕರೆಯನ್ನ ಕೊಡಿ, ನಿಲ್ಲಿಸಿ ಹೋರಾಟನ ಅಂತ ಹೇಳಿ ಅಂತ ಸಿದ್ದರಾಮಯ್ಯನವರು ಇವರು ಬಾಯಾಗಿದ್ದಾರೆ. ನಮ್ಮ ಸಮಾಜದ ಅಸಹಾಯಕ ಮಂತ್ರಿಗಳು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇನೆ. ಇದು ಕಲ್ಲನ್ನು ಕೂಡ ಜಗ್ ಮಾಡಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಘಂಟಾಘೋಷ ಕೇಳಕ್ಕೆ ಇಚ್ಛಪಡ್ತೀನಿ. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ್ರು ಅಂದ್ರೆ ನಮ್ಮ ದಲಿತ ಸಂಘಟನೆಯನ್ನು ಹೊಡೆದು ಒಂದು ಗುಂಪನ್ನ ಜೊತೆಗಿಟ್ಕೊಂತಾರೆ. ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ್ರು ಅಂದ್ರೆ ಒಳ ಮೀಸಲಾತಿ ವರ್ಗೀಕರಣದ ಒಂದು ಗುಂಪನ್ನ ತನ್ನ ಜೊತೆಗೆ ಇಟ್ಕೊಂತಾರೆ. ಅವರು ಬಾಯಿಂದ ಹೇಳಿಸ್ತಾರೆ ಅಂದ್ರೆ ಮಹಾತ್ಮ ಗಾಂಧಿಯ ನಂತರ ಅತ್ಯಂತ ವಂಚುಗಾರ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛಪಡ್ತೀನಿ. ಸಿದ್ದರಾಮಯ್ಯನವರಂತಹ ಒಳ ಮೀಸಲಾತಿಯ ಬಗ್ಗೆ ವಂಚನೆ, ನಯವಂಚಕತನ, ಅತ್ಯಂತ ಒಳೊಳಗೆ ನರಿಬುದ್ಧಿಯ ಉನ್ನಾರ ನಡೆಸಂತ ಯಾರಾದ್ರೂ ರಾಜಕಾರಣಿ ಇದ್ರೆ ಅದು ಸಿದ್ದರಾಮಯ್ಯನವರು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛಪಡ್ತೀನಿ. ಸಿದ್ದರಾಮಯ್ಯನವರು 2014ರಿಂದ 2018ವರೆಗೂ ಕೂಡ ಸದಾಶಿವ ಆಯೋಗನ ತೆಗಿಲೇ ಇಲ್ಲ. ಅದು ಅಕ್ಸೆಪ್ಟ್ ಮಾಡಿಲ್ಲ, ರಿಜೆಕ್ಟ್ ಮಾಡಿಲ್ಲ. ಇದನ್ನ ನಾಗಮೋಹನ್ ದಾಸ್ ನಮ್ಗೆ ಹೇಳಿದ್ದು. ಅಕ್ಸೆಪ್ಟ್ ಆಗಿಲ್ಲ, ರಿಜೆಕ್ಟ್ ಆಗಿಲ್ಲ, ಓಲ್ಡೇಜ್ ಸ್ಟೋರ್ ಅಲ್ಲಿ ಇಟ್ಟಿದ್ದಾರೆ, ಅನಾಥವಾಗಿ ಸದಾಶಿವ ಆಯೋಗವನ್ನು ಇಟ್ಟಿದ್ದಾರೆ ಅಂತ ಹೇಳಿದಂತ ನಾಗಮೋಹನ್ ದಾಸ್ರವರು, ಮುನಿಯಪ್ಪ ಸರ್, ನಾನು, ಕೇಶಮೂರ್ತರು, ಭೀಮರಾಜ್ ಎಲ್ಲ ಹೋಗಿದ್ವಿ. ಅವರು ಮಾತುಗಳಲ್ಲಿ ಹೇಳಿದ್ರು, ನೋಡಿ ನನ್ನ ಮುಂದೆ 2001 ಜನಗಣತಿ ಸದಾಶಿವ ತಗೊಂಡಿದ್ದಾರೆ. ಅದು ಜಾತಿ ಗಣತಿ ಅಲ್ಲ, ಜನಗಣತಿ. ಸಮುದಾಯಗಳ ಕೆಲಸ ಸ್ವಾಭಿಮಾನದ ಒಕ್ಕೂಟದ ವತಿಯಿಂದ ನಡೆಯತಕ್ಕಂತಹ ಒಳ ಮೀಸಲಾತಿ ಜಾರಿ ಮಾಡಿ, ಇಲ್ಲ ಕುರ್ಚಿ ಖಾಲಿ ಮಾಡಿ ಎನ್ನುವಂತಹ ಈ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಕ್ಷದ ಅಧ್ಯಕ್ಷರು, ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಾರಸಂದ್ರ ಮುನಿಯಪ್ಪನವರೇ, RPIನ ರಾಷ್ಟ್ರೀಯ ಅಧ್ಯಕ್ಷರು, DSSನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎನ್ ಮೂರ್ತಿಯವರೇ, ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ರಾಯಚೂರಿನ ಕಾಕರಗಲ್ ಹನುಮಂತಪ್ಪನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ದಲಿತ ಮುಖಂಡರುಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತ ಬಂಧುಗಳೇ, ಹಿರಿಯರೇ ಮತ್ತು ಸ್ನೇಹಿತರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಈ ದೇಶದಲ್ಲಿರ್ತಕ್ಕಂಥ ಭೂಮಿ, ಬಂಡವಾಳ, ಅಧಿಕಾರ ಮತ್ತು ಸಂಪತ್ತು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಸಮನಾಗಿ ಸಿಕ್ಕಂತ ಸಂದರ್ಭದಲ್ಲಿ ಸಮಾನತೆ ಸಿಗುತ್ತೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ದೇಶಕ್ಕೆ ಸ್ವಾತಂತ್ರ್ಯ ಬಂತು, ಸಂವಿಧಾನ ಜಾರಿ ಆಯಿತು, ಪರಿಶಿಷ್ಟ ಜಾತಿಗೆ 101 ಜಾತಿಗಳನ್ನು ಇಟ್ಟು 15% ಮೀಸಲಾತಿಯನ್ನು ಕೊಟ್ಟರು. 15% ಮೀಸಲಾತಿ 101 ಜಾತಿಗಳಿಗೆ ಸಮನಾಗಿ ಸಿಕ್ಕಿದೆಯಾ ಅಂತ ಅವಲೋಕನ ಮಾಡಿದಂತ ಸಂದರ್ಭದಲ್ಲಿ ಪ್ರಬಲ ಜಾತಿಗಳು ದುರ್ಬಲ ಜಾತಿಗಳ ಮೀಸಲಾತಿಯನ್ನ ಕಬಳಿಸ್ತಾ ಹೋಗಿದ್ದು. ಇದು ಪರಿಶಿಷ್ಟರಲ್ಲೇ ಅಸಮಾನಕ್ಕೆ ಎಡೆಮಾಡಿಕೊಡ್ತು.
ಆಗ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಯ ಪ್ರಮುಖರು ಒಟ್ಟಾಗಿ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕು ಅನ್ನುವಂತಹ ವಿಷಯವನ್ನ ಕೈಗೆತ್ತಿಕೊಂಡು ಹೋರಾಟವನ್ನ ಆರಂಭ ಮಾಡಿದವು. ಈಗಾಗಲೇ ಹೇಳಿದ ಹಾಗೆ 30 ವರ್ಷದಿಂದ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತೇಳಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಮಾಧಿಯಿಂದ ಬೆಂಗಳೂರಿನ ತನಕ ಪಾದಯಾತ್ರೆಗಳನ್ನ ಮಾಡಿಕೊಂಡು ಬಂದು ರಾಜ್ಯ ಮಟ್ಟದ ಹಲವಾರು ಸಮಾವೇಶಗಳನ್ನ ಮಾಡೋದ್ರ ಮೂಲಕ ಸರ್ಕಾರದ ಗಮನವನ್ನ ಸೆಳೆದ ಮೇಲೆ ಸರ್ಕಾರ ಎಚ್ಚೆತ್ತುಕೊಳ್ತು. ಎಸ್.ಎಂ. ಕೃಷ್ಣರವರು ಒಂದು ಆಯೋಗವನ್ನ ರಚನೆ ಮಾಡಿದ್ರು. ಸದಾಶಿವ ಆಯೋಗ ರಚನೆ ಮಾಡಿದ್ರು. ಅದಕ್ಕೆ ನಿವೃತ್ತ ನ್ಯಾಯಮೂರ್ತಿ ಸದಾಶಿವರವರನ್ನ ನೇಮಕ ಮಾಡಿದ್ರು. ಸದಾಶಿವರವರು 7 ವರ್ಷಗಳ ಕಾಲ ಮನೆ ಮನೆಯ ಸಮೀಕ್ಷೆಯನ್ನ ಮಾಡಿದರು. ರಾಜ್ಯಾದ್ಯಂತ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಯಾವ ಯಾವ ಸಮುದಾಯಗಳು ಹಿಂದುಳಿದಿದ್ದಾವೆ ಅಂತಕ್ಕಂತಹ ಅಂಕಿ ಅಂಶಗಳನ್ನು ಕೊಡೋದ್ರ ಮೂಲಕ ಅವರು ಸರ್ಕಾರಕ್ಕೆ ಒಂದು ವರದಿಯನ್ನ ಕೊಡ್ತಾರೆ 2012ರಲ್ಲಿ. ಅವರ ವರದಿನಲ್ಲಿ ನಾವು ಪತ್ರಿಕೆನಲ್ಲಿ ಓದಿರೋದು, ಪತ್ರಿಕೆನಲ್ಲಿ ಸೋರಿಕೆ ಆಗಿರ್ತಕ್ಕಂಥ ವಿಚಾರಗಳನ್ನ ನಾವು ಓದ್ಕೊಂಡಿರೋದು. 33 ಪಾಯಿಂಟ್ ಸಮಥಿಂಗ್ ಇರ್ತಕ್ಕಂಥ ಮಾದಿಗ ಮತ್ತೆ ಸಂಬಂಧಿತ ಜಾತಿಗಳಿಗೆ 15% ಮೀಸಲಾತಿನಲ್ಲಿ 6% ಕೊಡಬೇಕು ಅಂತ ಹೇಳಿ, 32% ಇರ್ತಕ್ಕಂಥ ಹೊಲೆಯ ಮತ್ತೆ ಸಂಬಂಧಿತ ಜಾತಿಗಳಿಗೆ 5% ಕೊಡಬೇಕು ಅಂತ ಹೇಳಿ, 25% ಇರ್ತಕ್ಕಂಥ ಬೋವಿ, ಲಂಬಾಣಿ, ಕೊರ್ಮ, ಕೊರ್ಚ ಇತರೆ ಜಾತಿಗಳಿಗೆ 3% ಕೊಡಬೇಕು ಅಂತ ಹೇಳಿ, ಹಾಗೇನೆ ದುರ್ಬಿನ್ನಾಗಿ ಹುಡುಕಿದ್ರು ಕೂಡ ಮೀಸಲಾತಿಯ ವ್ಯಾಪ್ತಿ ಒಳಗಡೆ ಬರ್ದಿರ್ತಕ್ಕಂಥ ಅನೇಕ ವಂಚಿತ ಜಾತಿಗಳಾಗಿರ್ತಕ್ಕಂಥ ಅಲೆಮಾರಿ ಸಮುದಾಯಗಳಿಗೆ 1% ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಸದಾಶಿವರವರು ಆ ವರದಿನಲ್ಲಿ ಹೇಳಿದ್ದಾರೆ. ಈ ಡ್ಯುಯಲ್ ಪಾಲಿಸಿಯನ್ನ ರಾಜಕಾರಣಿಗಳು ಬಿಡಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾವಾಗಲೂ ಒಂದೇ ರೀತಿ ಇರಬೇಕು. ಬಿಜೆಪಿ ವರದಿ ಸ್ವೀಕರಿಸ್ತು, ಅವರು ಅದನ್ನ ಪುರಸ್ಕರಿಸಲಿಲ್ಲ, ಅದನ್ನ ತಿರಸ್ಕರಿಸಲಿಲ್ಲ. ಬಿಜೆಪಿನಲ್ಲಿ ಚಡ್ಡಿ ಹೊತ್ಕೊಂಡು ಓಡಾಡಂತ ಅನೇಕ ದಲಿತ ನಾಯಕರಿದ್ದಾರೆ. ಚಡ್ಡಿ ಹೊತ್ಕೊಂಡು ಓಡಾಡ್ತಾರೆ ಅವರು. ಯಾರ್ಯಾರ ಸ್ವಾಮಿಗಳು, ಗುರುಗಳು ಯಾರ್ಯಾರು ಇದ್ದಾರೆ ಅವರೆಲ್ಲ. ಆಗ ಅವರು ಬಾಯಿ ಬಿಡಲಿಲ್ಲ ಈ ಒಳ ಮೀಸಲಾತಿ ಬಗ್ಗೆ. ಈಗ ಸದನದಲ್ಲಿ ಏನು ಪುಂಖಾನುಪುಂಖವಾಗಿ ಮಾತಾಡ್ತಾರೆ. ನೀವು ಒಳ ಮೀಸಲಾತಿ ಜಾರಿ ಮಾಡಿಲ್ಲ, ನೀವೇನಪ್ಪ ಮಾಡಿದ್ರಿ? ನೀವು ದಬಾಕಿರೋದನ್ನ ಇವರು ದಬಾಕ್ತಿದ್ದಾರೆ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾರೆ ನುಡಿದಂತೆ ನಡೆದ ಸರ್ಕಾರ ನಮ್ಮದು ಅಂತೇಳಿ. ಚಿತ್ರದುರ್ಗದಲ್ಲಿ ಹೇಳಿದ್ರಲ್ಲ ನೀವು, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೊದಲನೇ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ವರ್ಗೀಕರಣವನ್ನ ಮಾಡ್ತೀವಿ ಅಂತಕ್ಕಂತ ಮಾತನ್ನ ನೀವು ಹೇಳಿದ್ರಲ್ಲ. ಯಾಕೆ ಸ್ವಾಮಿ ನೀವು ವಚನ ಭ್ರಷ್ಟರಾಗಿದ್ರೆ? ಯಾಕೆ ವಚನ ಭ್ರಷ್ಟರಾಗಿದ್ರೆ? ನೀವು ಮಾತಾಡ್ತಿದ್ರೆ ದೇವರಾಜ ಅರಸು ಅಂತೀರಿ. ದೇವರಾಜ ಅರಸುರವರು ಪರಿಶಿಷ್ಟ ಜಾತಿ ವರ್ಗಗಳ ಭೂ ಪರಭಾರ ನಿಷೇಧ ಕಾಯ್ದೆಯನ್ನ ಜಾರಿ ಮಾಡಿದ್ರು, PTCL ಆಕ್ಟ್ ಅನ್ನ ಜಾರಿ ಮಾಡಿದ್ರು, ಜೀತಗಾರಿಕೆಯನ್ನ ವಿಮುಕ್ತಿ ಮಾಡಿದ್ರು. ಆದ್ರೆ ಸಿದ್ದರಾಮಯ್ಯನವರು ಕೂಡ ಅದೇ ದಾರಿನಲ್ಲಿ ಬಂದ್ರು. ಅವರು ಈ SC PTSP ಯೋಜನೆ ಅಡಿನಲ್ಲಿ 13ರಲ್ಲಿ ಅವರು ಪರಿಶಿಷ್ಟರಿಗೆ ಹಣವನ್ನ ಮೀಸಲಾಗಿಡ್ತಾ ಬಂದ್ರು. ಇಡೀ ದೇಶದಲ್ಲಿ ಯಾರೂ ಕೂಡ ಮಾಡದೇ ಇರತಕ್ಕಂತ ಕೆಲಸವನ್ನ
ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾಡಿದ್ರು. ಪರಿಶಿಷ್ಟ ಜಾತಿ ವರ್ಗದ ಗುತ್ತಿಗೆದಾರರಿಗೆ 50 ಲಕ್ಷ ಇದ್ದಿದ್ದನ್ನ 1 ಕೋಟಿಗೆ ಮಾಡಿದ್ರು. 1 ಕೋಟಿ ಇದ್ದಿದ್ದನ್ನ 2 ಕೋಟಿಗೆ ಮಾಡಿದ್ರು. ಎಲ್ಲದನ್ನೂ ಕೂಡ ಸಿದ್ದರಾಮಯ್ಯನವರು ಮಾಡಿದ್ರು. ಆದ್ರೆ ದಲಿತರಿಗೆ ಬೇಕಾಗಿರೋ ಮೂಲಭೂತವಾದಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾನು ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥವನು ಅಂತ ಹೇಳ್ತಿರಲ್ಲ, ಸಮಾಜವಾದಿ ಹಿನ್ನೆಲೆಯಿಂದ ಬಂದಿದ್ರೆ ಯಾಕೆ ನೀವು ಸಾಮಾಜಿಕ ನ್ಯಾಯವನ್ನ ಕೊಡೋದ್ರಲ್ಲಿ ಹಿಂದೆ ಬಿದ್ದಿದ್ರಿ? ಯಾಕೆ ನೀವು ಸಾಮಾಜಿಕ ನ್ಯಾಯವನ್ನ ಕೊಡೋದ್ರಲ್ಲಿ ಹಿಂದೆ ಬಿದ್ದಿದ್ರಿ? ನಾವಿವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೇಳ್ತಕ್ಕಂಥ ಪ್ರಶ್ನೆ, ದಯಮಾಡಿ ನಾವು ಹೇಳ್ತಾ ಇದ್ದೀವಿ, ಈಗಾಗಲೇ ನಮ್ಮ ಟೈಟ್ಲೇ ಇದೆ, ಮೀಸಲಾತಿ ಜಾರಿ ಮಾಡಿ, ಇಲ್ಲ ಕುರ್ಚಿ ಖಾಲಿ ಮಾಡಿ ಅಂತಕ್ಕಂಥ ಒಂದು ಘೋಷಣೆ ಮತ್ತು ಅದು ಎಚ್ಚರಿಕೆ ಆಗಿದೆ. ಇದು ನಮ್ದು ಟೈಟ್ಲು. ಇವತ್ತು ನೋಡಿ, ನಮ್ಮ ಕಣ್ಣಿಗೆ ನಮ್ಮ ಬೆರಳನ್ನ ಇಡ್ತಾ ಇದ್ದಾರೆ ಸರ್ಕಾರದವರು. ಇವತ್ತಿನ ಈ ಸಭೆಯ, ನಮ್ಮ ಪ್ರತಿಭಟನಾ ಸಭೆಯ ಮನವಿಯನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ತಗೊಳ್ಳೋದಕ್ಕೆ ಬರಬೇಕಾಗಿತ್ತು. ಆದ್ರೆ ಪರಿಶಿಷ್ಟ ವರ್ಗಕ್ಕೆ ಸೇರಿದಂತಹ ನಮ್ಮದೇ ಸಹೋದರರಾಗಿರ್ತಕ್ಕಂಥ ತಿಮ್ಮಾಪುರ್ ಸಾಹೇಬರನ್ನ ಕಳಿಸಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಕಣ್ಣಿಗೆ ನಮ್ಮ ಬೆರಳನ್ನೇ ಇಡ್ತಾ ಬಂದಿದ್ದಾರೆ. ಇದು ಆಗಬಾರದು. ಈಗ ನಾವು ಇವರಿಗೆ ಮನವಿಯನ್ನ ಕೊಡ್ಲಿಲ್ಲ ಅನ್ನೋದಾದ್ರೆ ಸನ್ಮಾನ್ಯ ಮಂತ್ರಿಗಳು ಏನ್ ಮಾಡ್ಕೊಂಡು ಹೋಗ್ತಾರೆ? ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಜನ ನನಗೆ ಅವಮಾನ ಮಾಡಿದ್ರು ಅಂತಕ್ಕಂಥ ಫೀಲಿಂಗ್ ಅನ್ನ ಮಾಡ್ಕೊಂಡು ಇಲ್ಲಿಂದ ಹೊರಟೋಗ್ತಾರೆ. ಆದ್ರೆ ಅವ್ರು ಇಲ್ಲಿಂದ ಹೋಗೋದು ಬೇಡ, ಅವರೇ ಫೋನ್ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ. ಹಾಗಾಗಿ ಇವತ್ತೇನು ಇಡೀ ರಾಜ್ಯಾದ್ಯಂತ ನಾವು ಇಲ್ಲಿಗೆ ಬಂದಿದ್ದೀವಿ, ನಾವೇನ್ ಸುಮ್ಮನೆ ಬಂದಿಲ್ಲ, ಶೋಕಿ ಮಾಡ್ಲಿಕ್ಕೆ ಬಂದಿಲ್ಲ, ಅಥವಾ ಇಲ್ಲೊಂದು ಫಿಲಿಂ ನೋಡ್ಕೊಂಡು ಬಿರಿಯಾನಿ ತಿಂದ್ಕೊಂಡು ಮನೆಗೆ ಹೋಗಿ ಬಂದಿಲ್ಲ. ನಾವು ನಮ್ಮ ಜನರಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯವನ್ನ ಪಡೆಯೋದಕ್ಕೆ ನಾವು ಬಂದಿದ್ದೀವಿ ಬಂಧುಗಳೇ. ಹಾಗಾಗಿ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಬಿಜೆಪಿ ಸರ್ಕಾರ ತರಾತುರಿನಲ್ಲೇ 6% ಮೀಸಲಾತಿಯನ್ನ ಘೋಷಣೆ ಮಾಡಿಬಿಡ್ತು. 6% ಮೀಸಲಾತಿ ಒಳಗಡೆ 4% ಎಸ್ಟಿ ಕೊಟ್ಟರು, 1.5% ಗೋವಿ, ಕೊರಮ, ಲಂಬಾಣಿ ಜಾತಿ, ಇತರ ಜಾತಿ ಕೊಟ್ಟರು, 0.5% ಅನ್ನ ವಲಯ ಮತ್ತೆ ಸಂಬಂಧಿತ ಜಾತಿಗಳಿಗೆ ಕೊಟ್ಟರು. ಎ ಕ್ಯಾಟಗರಿಯಲ್ಲಿರ್ತಕ್ಕಂಥ ಮಾದಿಗ ಮತ್ತೆ ಸಂಬಂಧಿತ ಜಾತಿಗಳಿಗೆ ಮೀಸಲಾತಿಯನ್ನ ಕೊಡಲಿಲ್ಲ. 1% ಇರ್ತಕ್ಕಂಥ ಅಲೆಮಾರಿಗಳಿಗೆ ಮೀಸಲಾತಿಯನ್ನ ಕೊಡಲಿಲ್ಲ. ಹಾಗಾದ್ರೆ ಕಳೆದ 30 ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದು ಅವರಿಗೆ ಮೀಸಲಾತಿಯನ್ನ ಜಾಸ್ತಿ ಕೊಡಿ ಅಂತನ? ಅವ್ರಿಗೆ ಜಾಸ್ತಿ ಕೊಡಕ್ಕೇನ್ರಿ ನಾವು ಹೋರಾಟ ಮಾಡಿದ್ದು? ಮೀಸಲಾತಿಯನ್ನ ಸಂವಿಧಾನಬದ್ಧವಾಗಿ ಸಮನಾಗಿ ಹಂಚಿಕೆ ಮಾಡಬೇಕು ಅಂತ ಹೇಳಿ ನಾವು ಹೋರಾಟ ಮಾಡಿದ್ದು. ಆದ್ರೆ ಬಿಜೆಪಿ ಸರ್ಕಾರ ಏನ್ ಹಂಗೆ ದಾನ ಮಾಡಿಬಿಡ್ತದೆ, ಯಾರ್ದೋ ದಾನ ಮಾಡ್ತಾರಲ್ಲ ಹಂಗೆ. ಅದಕ್ಕೋಸ್ಕರ ಬಿಜೆಪಿ ಗವರ್ನಮೆಂಟ್ ಅವೈಜ್ಞಾನಿಕವಾಗಿರ್ತಕ್ಕಂಥ ಮೀಸಲಾತಿ ವರ್ಗೀಕರಣವನ್ನ ಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿದೀವಿ ಅಂತ ಹೇಳ್ತಾರಲ್ಲ. ಹಾಗಾದ್ರೆ ಕೇಂದ್ರ ಸರ್ಕಾರ ನಿಮ್ದೇ ಇದೆಯಲ್ಲ, ಯಾಕೆ ಅದನ್ನ 9 ಶೆಡ್ಯೂಲ್ ತಂದಕ್ಕಾಗಿಲ್ಲ? ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಾದೇವಪ್ಪನವರು ಇದೇ ಇಲಾಖೆಗೆ ಸಂಬಂಧಪಟ್ಟಂತವರು, ಅವ್ರನ್ನಾದ್ರೂ ಕಳಿಸ್ಬೇಕು. ಅವರು ಪೋರ್ಟ್ಫೋಲಿಯೋ ಮಿನಿಸ್ಟ್ರು, ಅವ್ರನ್ನಾದ್ರೂ ಕರೆಸಿ ಸಿಎಂ ಮುಖಾಂತರ ಇಬ್ಬರು ಸೇರಿ ಮನವಿಯನ್ನ ತಗಬೇಕು. ಇಲ್ಲ ಅಂದ್ರೆ ಜನ ಖಾಲಿ ಮಾಡಲ್ಲ, ರಾತ್ರಿ 1 ಗಂಟೆ ಆಗ್ಲಿ ಕಂಟಿನ್ಯೂ ಧರಣಿ ಆದ್ರೂ ಹೋಗಲ್ಲ ಅವ್ರು ಅಂತಕ್ಕಂಥ ಮನವಿಯನ್ನ ಮಾಡಿದೀವಿ. ನಾವು ತಿಮ್ಮಾಪುರ ಸಾಹೇಬರಿಗೆ
ಅದಕ್ಕೆ ತಿಮ್ಮಾಪುರ ಸಾಹೇಬರು ಜನರಿಗೆ ದೊಡ್ಡವರಲ್ಲ, ಮಂತ್ರಿಗಳು ಯಾರಾದ್ರೂ ಪ್ರಜಾಪ್ರಭುತ್ವ ಸಿಎಂ ಯಾರು ದೊಡ್ಡವರಲ್ಲ, ಸೋಷಲ್ ವೆಲ್ಫೇರ್ ಮಿನಿಸ್ಟರ್ ಲೋಕಲ್ ಆಗಿದ್ದಾರೆ. ಅವ್ರನ್ನ ದಯವಿಟ್ಟು ಕರೆಸಿ ನಿಮ್ಗೇನು ಅವಮಾನ ಮಾಡಬೇಕು ಅಥವಾ ನಿಮಗೆ ಒಂದು ರೀತಿ ಮುಜುಗರ ಮಾಡಬೇಕನ್ನೋ ದೃಷ್ಟಿ ಏನಿಲ್ಲ. ಇಲ್ಲಿ 100 ಜನ ಲೀಡರ್ಗಳು ಅಷ್ಟು, ಅವ್ರು ಇಡೀ 30-40 ವರ್ಷ ಚಳವಳಿ ಮಾಡ್ರಿ ಅಂತ ಹೇಳಿರೋರು. ಇಲ್ಲಿ ಯಾರು ಬಿಜೆಪಿ ಲೀಡರ್ ಇಲ್ಲ, RSS ಲೀಡರ್ ಇಲ್ಲ, ಅಥವಾ ವೃತ್ತಿ ರಾಜಕಾರಣಿಗಳಿಲ್ಲ, ದಳವಾರಿಲ್ಲ. ಇಲ್ಲಿ ಸಮಾಜದ ಬದಲಾವಣೆ ಇಟ್ಕೊಂಡು ಇಲ್ಲಿ ಎಲ್ಲ ಸಮುದಾಯದ ಲೀಡರ್ಗಳಿರೋದು, ಹೋರಾಟಗಾರ ಇರೋದು. ಅದಕ್ಕೆ ನೀವು ಮಂತ್ರಿಗಳ ಸಿಎಂ ಹೇಳ್ಬಿಟ್ಟು ಅವ್ರು ಕಳಿಸ್ಕೊಡಿ ಅಂತ ಹೇಳಿ ಒಂದು 10 ನಿಮಿಷದ 15 ನಿಮಿಷದಲ್ಲಿ ಕಳಿಸ್ಕೊಡ್ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತೀವಿ. ಅದವರೆಗೂ ನಾವು ತಿಮ್ಮಾಪುರ ಬಿಟ್ಟು ಬೇರೆ ಯಾರೇ ಬಂದು ಈ ಥರ ಕೂತಿರೋವ್ರನ್ನ ನಾವು ಸರಿಯಾದ ರೀತಿಯಲ್ಲಿ ನಡೆಸಿಂತಿರಲ್ಲ, ಬೇಡ ಹೋಗಿ ಸರ್ ಅಂತ ಗೌರವವಾಗಿ ಹೇಳ್ತಿದ್ವಿ. ಬಟ್ ಅವ್ರು ಸೀನಿಯರ್ ಲೀಡರ್ ಇದ್ದಾರೆ, ಸೀನಿಯರ್ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಾರೆ, ಇದೇ ಸಮುದಾಯದವರು ಇದ್ದಾರೆ, ಅವ್ರ ಬಗ್ಗೆ ನಡ್ಕ ಮಾಡೋದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡು ಅಲ್ಲ. ಅವರು ಹೋರಾಟ ಮಾಡೋರು ಕಿಮ್ಮತ್ತಾರು ಕೊಟ್ಟವ್ರು. ಅವ್ರಿಗೆ ಹೋರಾಟ ಮಾಡೋದು ಸರಿ ಸಂದ್ರೆ ಒಂದು ಸೋಷಲ್ ವೆಲ್ಫೇರ್ PWD ಕೊಡ್ಬೋದಾಗಿತ್ತಲ್ಲ, ಹೇಳಿದ್ದು ಬಿಡಿ, ಮಾತು ಮಾಡೋಲ್ಲ. ಅಣ್ಕುಮಾರ್ ಅವ್ರಿಗೆ ಒಂದು 5 ನಿಮಿಷ ಮಾತಾಡ್ತೀನಿ ಸಾಕು ಕೂತಿರ್ತ ಅಷ್ಟೊತ್ತಿಗೆ ಏನ್ ಮಾಡಿದ್ರಿ? ವಕೀಲ ಸಾಹೇಬ್ರು ಕೊಡ್ರಿ. ಈಗ ಕುಮಾರ್ ಅವರೇ ಪ್ಲೀಸ್ ಕುತ್ಕೊಳ್ಳಿ. 35 ವರ್ಷದ ಹೋರಾಟಗಾರರು ಇದ್ದಾರೆ, ಅವರು ಸ್ವಲ್ಪ ಮಾತಾಡೋರಿದ್ದಾರೆ. ಆಯ್ತು, ಒಂದು 5 ನಿಮಿಷ ಮಾತಾಡಿಸ್ತೀವಿ ಎಲ್ಲರಿಗೂ, ಕುತ್ಕೊಳ್ಳಿ. ಈಗ 2 ನಿಮಿಷ ಈಗ ಮಾತಾಡಪ್ಪ, ನೀನೇ ಮಾತಾಡು. ಜಯಶಿವಮೂರ್ತಿ 5 ನಿಮಿಷ ನೀವು ಮಾತಾಡಿ, ಆಮೇಲೆ ಅವ್ರು ಮಾತಾಡಲಿ, ಆಮೇಲೆ ಕಾಪಿನಾಥ್ ಮಾತಾಡಿ. ಬಂಧುಗಳೇ, ಇವತ್ತು ನಾವು ಒಳ ಮೀಸಲಾತಿ ಚಳವಳಿಯನ್ನ ಬೆಂಬಲಿಸಿ ಸಾಮಾಜಿಕ ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟವನ್ನ ಮಾಡಿಕೊಂಡಿದ್ದೀವಿ, ಸಾಮಾಜಿಕ ನ್ಯಾಯವನ್ನು ಪಡ್ಕೊಳ್ಳೋದಕ್ಕೆ. ಇದಕ್ಕೆ ನಾವು ಎಲ್ಲ ಸಂಘಟನೆಗಳ ನಾಯಕರುಗಳು, ಧುರೀಣರುಗಳು ಸೇರಿದ್ದೀವಿ. ಈ ಒಂದು ಒಳ ಮೀಸಲಾತಿ ಹೋರಾಟವನ್ನು ಪ್ರಾರಂಭ ಆಗಬೇಕಾದ್ರೆ ಹೋರಾಟದ ಅವಲೋಕನವನ್ನು ಕೂಡ ಮಾಡಬೇಕು. ಈಗಲೇ ನಿಮಗೆ ಬಹಳ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. 35 ವರ್ಷಗಳ ನಂತರ ಹೋರಾಟ ಮಾಡಿದ ನಂತರ ಈ ಒಂದು ಒಕ್ಕೂಟ ಯಾಕೆ ಮಾಡಿದ್ವಿ ಅಂತಂದ್ರೆ, ಹಳ್ಳಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಸಮುದಾಯದ ಅಂದ್ರೆ ನಮ್ಮ ಸಮುದಾಯದ ನಾಯಕರುಗಳಿಂದ ಮಾದಿಗ ನಾಯಕರುಗಳು ಅವ್ರಿಗೆ ಈ ಹೋರಾಟವನ್ನು ಸಲ್ಲಬೇಕು ಅಂತ, ನಾವ್ಯಾರು ಹೀರೋಗಳಾಗಬೇಕು ಅಂತ ಈ ಒಂದು ಒಕ್ಕೂಟ ಮಾಡಲಿಲ್ಲ. ಬಹಳ ಸ್ಪಷ್ಟವಾಗಿರಲಿ ನಿಮಗೆ. ಸಾಮೂಹಿಕ ನಾಯಕತ್ವ ಅಂತಂದ್ರೆ ಸಾಮೂಹಿಕವಾಗಿ ಎಲ್ಲಾ ಸಂಘಟನೆಗಳು ಸೇರಿ ಮಾಡ್ಬೇಕಂದ್ರೆ ನಮ್ಮ ಸಮುದಾಯದ ಒಗ್ಗಟ್ಟನ್ನ ನಾವು ತೋರಿಸಬೇಕಾಗಿದೆ. ಒಗ್ಗಟ್ಟನ್ನ ತೋರ್ಸೋದಕ್ಕೋಸ್ಕರ ಬಂದಿದ್ದೀವಿ. ಯಾರೋ ಒಬ್ರು ಭಾಷಣದ ಮೂಲಕ ಮನರಂಜನೆ ಮಾಡ್ತಾರಂತಂದ್ರೆ ನೀವು ಮನರಂಜನೆ ಕೇಳಕ್ ಹೋಗ್ರಿ ಯಾರಾದ್ರೂ. ನಾವಿಲ್ಲಿ ಇಡೀ ನಮ್ಮ ಸಮುದಾಯ 46 ಲಕ್ಷ ಇರ್ತಕ್ಕಂಥ ಸಮುದಾಯ, ನೀವೆಲ್ಲ ಒಗ್ಗಟ್ಟಾಗ್ರಪ್ಪ, ನಾಯಕರುಗಳು ಒಗ್ಗಟ್ಟಾಗ್ರಿ, ಪೊಲಿಟಿಷಿಯನ್ಸ್ ಒಗ್ಗಟ್ಟಾಗ್ರಿ, ಅವ್ರು ಒಗ್ಗಟ್ಟಾಗ್ರಿ, ಇವ್ರು ಒಗ್ಗಟ್ಟಾಗ್ರಿ ಅಂತ ಹೇಳ್ಕೊಂಬಂತು ನಾವು ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ. ಆದ್ರೆ ಇವತ್ತು ಈ ಒಳ ಮೀಸಲಾತಿ ಚಳವಳಿಯ ಒಗ್ಗಟ್ಟನ್ನ ಯಾರು ಮುರಿತಾ ಇದ್ದಾರೆ ಅಂತ ನಿಮಗೆ ಗೊತ್ತಿದ್ಯಾ? ಅದು ಬಹಳ ಮುಖ್ಯ. ಯಾರು ಈ ಒಗ್ಗಟ್ಟನ್ನ ಹೊಡೆದಾಡ್ತಾ ಇದ್ದಾರೆ ಇದು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗಿದೆ. ಈ ಹೋರಾಟದಲ್ಲಿ ಒಳ ಮೀಸಲಾತಿ ಚಳವಳಿ ಸ್ವಾಭಿಮಾನದಿಂದ ನಡೀತಾ ಇತ್ತು ಒಂದು ಕಾಲದಲ್ಲಿ. 2012ರಲ್ಲಿ ಸುವರ್ಣಸೌಧ ಮುತ್ತಿಗೆ ಹಾಕಿದಾಗ ಯಾರು ಕಲ್ಲೊಡೆದ್ರು SP ಸಂದೀಪ್ ಪಾಟೀಲ್ ಅವರಿಗೆ ಗೊತ್ತಿಲ್ಲ. ನಮಗೆ ಇವತ್ತುವರೆಗೂ ನಿಗೂಢವಾಗಿದೆ. ನಮ್ಮ ಗುಂಪಿನೊಳಗೆ ಬಂದು ಸೇರ್ಕೊಂಡು ನಮ್ಮವರೇ ಅಂತ ಹೇಳ್ಕೊಂಡು ಆಯ್ತಾ, ನಮ್ಮ ಜೊತೆಯಲ್ಲೇ ಇದ್ಕೊಂಡು ಕಲ್ಲೊಡೆದು ಲಾಠಿ ಚಾರ್ಜ್ ಮಾಡಿ ಆಯ್ತಾ, ನಮ್ಮ ಮಾಗಡಿ ಜಯರಾಮ್ 24 ಸ್ಟಿಚ್ ಬಂತು, ಕಾಕೊಳ್ಳಕ್ಕಪ್ಪ ಲೆಗ್ಮೆಂಟ್ ಹೊಟ್ಟೋಯ್ತು, ಕನಕೆನಹಳ್ಳಿಲಕ್ಕಪ್ಪ ಇನ್ನೂ ಬಿದ್ದವ್ರೆ ಆಯ್ತಾ. ಸುಮಾರಷ್ಟು ಜನ ಪಾಪ ಅನಾಹುತಗಳಾದ್ರು, 7 ಜನ ಸತ್ರು. ನಮ್ಮ ಸಮಿತಿಯಲ್ಲಿ, ದಂಡೋರ ಸಮಿತಿಯಲ್ಲಿ ಇದ್ದಂಥವ್ರು ಸುಮಾರು 8-9 ಜನ ಆಯ್ತಾ ಆ ಒಂದು ಹೋರಾಟದಲ್ಲಿ ಫ್ರಾಕ್ಚರ್ಗಳಾಗಿ ಮನೆಯಲ್ಲಿ ದುಡಿಲಿಕ್ಕಾಗದೆ ಸತ್ತೋದ್ರು.
15 ಜನ ಈಗಾಗಲೇ ಪ್ರಾಣ ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ. 15 ಜನ ಪ್ರಾಣ ಬಿಟ್ಟಿದ್ದಾರೆ. ಈ ಹೋರಾಟವನ್ನ ಯಾರು ಗೊತ್ತಾ ಕರೆಕ್ಟ್ ಮಾಡ್ತಾ ಇರೋರು ನಮ್ಮೊಳಗೆ ಕ್ರೌರ್ಯವನ್ನ ಬಿಚ್ಚುತ್ತಾ ಇದ್ದಾರೆ. ನಾವು ಎಂತ ಪರಿಸ್ಥಿತಿಗೆ ಬಂದಿವಿ ಅಂದ್ರೆ ಹೀನಾಯ ಪರಿಸ್ಥಿತಿಗೆ. ಕೆಲವು ಸರಿ ನಮ್ಮನ್ನು ನೋಡಿದ್ರೆ ಬೇಜಾರಾಗ ನಮ್ಮನ್ನ ನಾವು ನೋಡ್ಕೊಂಡ್ರೆ ನಮ್ಮ ಮನೆ ಒಳಗೆ ಒಬ್ಬ ಯಾರು ಸಾಯ್ತೀನಿ ಅಂತ ಹೋದ್ರೆ ನಮ್ಮ ಅಕ್ಕನೋ ನಮ್ಮ ತಂಗಿನೋ ಇನ್ನೊಬ್ರು ನಾವು ಓಡೋಗ್ಬಿಟ್ಟು ತಡಿತೀವಿ ಫಸ್ಟ್. ಸಾಯಕ್ಕೆ ಹೋಗ್ಬೇಡ ನೀನು ಫಸ್ಟ್, ನಾವೆಲ್ಲ ಇದ್ದೀವಿ, ನಾವು ಜೊತೆಯಲ್ಲಿ ಇದ್ದೀವಿ, ನಾವೆಲ್ಲ ಮಾಡ್ತೀವಿ. ಇದರಿಗೆ ಮಾಡ್ಬೇಕಾಗಿರೋದು ಯಾರೋ ಒಬ್ರನ್ನ ಸಾಯಿಸಿ ನಾವು ಹೊಲ ಮೀಸಲಾತಿ ವರ್ಗೀಕರಣ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈಗಾಗಲೇ 15 ಜನ ಸತ್ತಿದ್ದಾರೆ. ಯಾರೋ ಒಬ್ರು ಸಾಯೋದನ್ನ ನೋಡ್ಕೊಂಡು ಕ್ರೌರ್ಯದ ಮನೋಭಾವಗಳನ್ನು ನಾವು ವ್ಯಕ್ತಪಡಿಸುವಂತ ಅವಶ್ಯಕತೆ ಇಲ್ಲ. ಬಹಳ ಇಂಡೈರೆಕ್ಟ್ ಆಗಿ ನಮ್ಮೊಳಗೇನೆ ನಮ್ಮನ್ನ ನಾವೇ ದ್ವೇಷ ಮಾಡ್ತಕ್ಕಂಥದ್ದು, ನಮ್ಮ ಮಂತ್ರಿಗಳನ್ನ ದ್ವೇಷ ಮಾಡ್ತಕ್ಕಂಥದ್ದು, ನಮ್ಮ ನಾಯಕರನ್ನ ದ್ವೇಷ ಮಾಡ್ತಕ್ಕಂಥದ್ದು, ನಮ್ಮ ಚಳವಳಿಗಳನ್ನ ದ್ವೇಷ ಮಾಡ್ತಕ್ಕಂಥದ್ದು, ಯಾವುದೋ ಒಂದು ಪಕ್ಷನ ತಲೆ ಮೇಲೆ ಇಟ್ಕೊಂಡು ಹೋಗ್ತಕ್ಕಂಥ ಒಂದು ಗುಲಾಮ ಸಂಸ್ಕೃತಿಯನ್ನ ನಮ್ಮ ಮೇಲೆ ಮನುವಾದಿಗಳು ಹೇರ್ತಾ ಇದ್ದಾರೆ. ಇದನ್ನ ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ನಾವು ಯಾವುದೇ ಕಾರಣಕ್ಕೂ ನಮ್ಮವ್ರು ಯಾರನ್ನು ಸಾಯಕ್ ಬಿಡಲ್ಲ. ನಾವು ನಮ್ಮವ್ರು ಯಾರನ್ನು ಸಾಯಿಸೋದಕ್ಕೂ ಬಿಡಲ್ಲ, ಸಾಯಿಸೋದಕ್ಕೊಂಡವರೆಗೂ ಬಿಡಲ್ಲ. ಕೆಲವರು ಇದ್ದಾರೆ ಮಂತ್ರಿಗಳು, ಯಾರು ಒಂದಿಬ್ರು ಸಾಯಿರೋ ಬೇಕಾದ್ರೆ ಲಕ್ಷ ಕೊಡ್ತೀನಿ ಅಂತ ಹೇಳೋರು ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರನ್ನು ಕೂಡ ಎಕ್ಸ್ಪೋಸ್ ಮಾಡಬೇಕಾಗುತ್ತೆ. ನಮ್ಮ ಸಮುದಾಯ ರಾಜಕೀಯವಾಗಿ ಒಗ್ಗಟ್ಟಾಗ್ತೀವಿ. ಬೇಕಾದ್ರೆ 50 ಕಾನ್ಸ್ಟಿಟ್ಯೂನ್ಸಿ ಕಾಂಗ್ರೆಸ್ದು, 50 ಕಾನ್ಸ್ಟಿಟ್ಯೂನ್ಸಿ ಬಿಜೆಪಿದು, 50 ಕಾನ್ಸ್ಟಿಟ್ಯೂನ್ಸಿ JDS. ಇವು 3 ಕಡೆನೂ ಬೇಕಾದ್ರೆ ನಾವು ಫೈಟ್ ಅನ್ನ ಕೊಟ್ಟು ಅವ್ರಿಗೆ ಮನೆಯನ್ನ ಕೊಡಿಸ್ತೀವಿ. ನಿಮಗೆ ಜ್ಞಾಪಕ ಇಟ್ಕೊಳ್ರಿ, ರಾಜಕೀಯ ಧುರೀಣ್ರೆ, ರಾಜಕೀಯ ಪಕ್ಷಗಳಲ್ಲಿರ್ತಕ್ಕಂಥ ಧುರೀಣ್ರೆ ನಮ್ಮ ಸಮುದಾಯದವರು ಅಷ್ಟೇ ಅಲ್ಲ. ನಾವು ನೆಕ್ಸ್ಟ್ ಟಾರ್ಗೆಟ್ ಮಾಡ್ತಕ್ಕಂಥದ್ದೇ ಜನರಲ್ ಕಾನ್ಸ್ಟಿಟ್ಯೂನ್ಸಿಗಳಿಗೆ. ಯಾಕೆಂದ್ರೆ ಮೀಸಲಾತಿ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ನಮ್ಮ ಜಾತಿಯ ರಾಜಕಾರಣಿಗಳು ಯಾವುದೇ ಪಕ್ಷದಲ್ಲಿ ಇದ್ರೂ ಕೂಡ ಅವರು ಅವಮಾನವನ್ನ ಅನುಭವಿಸ್ತಾ ಇದ್ದಾರೆ. ಆ ಪಾರ್ಟಿಗಳಿಗೆ ಗುಲಾಮಗಿರಿಯಿಂದ ನಡ್ಕೊಂತಾ ಇದ್ದಾರೆ. ಸ್ವಾಭಿಮಾನದಿಂದ ಇರಕ್ ಬಿಡ್ತಾ ಇಲ್ಲ. ನಮ್ಮ ಸಮುದಾಯವನ್ನ ಎಲ್ಲ ಪ್ರತಿಯೊಂದು ರಾಜಕೀಯ ಪಕ್ಷದ ಹೈಕಮಾಂಡ್ಗಳು ಬಹಳ ಕೀಳಾಗೆ ಕಾಣ್ತಾ ಇದ್ದಾವೆ. ನಮ್ಮ 35 ವರ್ಷಗಳ ಇತಿಹಾಸದಲ್ಲಿ ನಮ್ಮ ರಾಜಕಾರಣಿಗಳಿಗೆ ಶಕ್ತಿಯನ್ನ ಕೊಟ್ಟಿದ್ದೇವೆ ವಿನಃ ಯಾವತ್ತೂ ನಾವು ನಿಂದನೆಯನ್ನ ಮಾಡಿಲ್ಲ. ಅದಕ್ಕೆ ನಾವು ಬಂಧುಗಳು ಹೇಳ್ತಾ ಇರೋದು, ಇದು ಜನಸಾಮಾನ್ಯರ ಹೋರಾಟ ಆಗಬೇಕು. ಪ್ರತಿ ಹಳ್ಳಿಯಲ್ಲಿರ್ತಕ್ಕಂಥ ಸಮುದಾಯದ ನಾಯಕರ ಹೋರಾಟ ಆಗಬೇಕು. ಪ್ರತಿ ಸೈದ್ಧಾಂತಿಕವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಪೂನಾ ಪ್ಯಾಕ್ಟ್ಗೆ ಯಾಕೆ ಸಿಗ್ನೇಚರ್ ಹಾಕಿದ್ರು ಅಂತ ಗೊತ್ತಾ? ಯಾತಕ್ಕೋಸ್ಕರ ಅಂತಂದ್ರೆ ನನ್ನ ಜನ ಹಿಂಸೆಗಳು ಆಗ್ತಾರೆ, ನನ್ನ ಜನ ಸಾಯ್ತಾರೆ, ಅದನ್ನ ತಪ್ಪಿಸ್ಬೇಕು. ಮುಂದಿನ ದಿನಗಳವರು ಅವರು ಜಾಗೃತರಾಗಿ ಸಂವಿಧಾನಬದ್ಧರಾಗಿ ಹೋರಾಟವನ್ನ ಮಾಡಿ ಅಧಿಕಾರವನ್ನ ಪಡ್ಕೊಳ್ಳಂಗಾಗ್ಲಿ ಅಂತ. ಅವರು ಕೂಡ ಹಿಂಸೆಯಿಂದ ಸತ್ರು, ಯಾವುದು ಕೂಡ ಅವರು ಅಷ್ಟು ನೋವನ್ನ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಅಷ್ಟೇ ಅವರ ಜೀವಿತ ಕಾಲದಲ್ಲಿ ಪೂರ್ತಿ ಒಗ್ಗಟ್ಟನ್ನ ಮಾಡ್ತಾನೆ ಬಂದ್ರೆ ವಿನಃ ಆಯ್ತಾ ಯಾವುದೂ ಕೂಡ ಹೋರಾಟನ ಒಂದು ಸಮಸ್ಯೆಯನ್ನ ಸಾಮಾಜಿಕ ಚಳವಳಿಯಾಗಿ ಪರಿವರ್ತನೆ ಮಾಡಬೇಕು. ಜನಸಾಮಾನ್ಯರು ಅದನ್ನು ತೊಡಗಿಸ್ಕೋಬೇಕು. ಆಯ್ತಾ, ನಾವು ಈ ವಿಚಾರವನ್ನ ಕಾಂಶಿರಾಮ್ ಅವರು ಕೂಡ ಅಷ್ಟೇ, ಕಾಂಶಿರಾಮ್ ಅವ್ರನ್ನ ನೇರವಾಗಿ ಮಾತಾಡ್ಬೇಕ್ರಿ. ಯಾಕ್ರಿ ಕಾಂಶಿರಾಮ್ ಅವ್ರನ್ನ ಮಾತಾಡೋದು ನಮ್ಮವರಲ್ವಾ? ಮಾತಾಡಬಾರ್ದ? ಕಾಂಶಿರಾಮ್ ವಾದಿಗಳು ನಾವು. ಅಂಬೇಡ್ಕರ್ ಅವರ ನಂತರ ಯಾವ ವಿಚಾರಗಳನ್ನ ಸಕ್ಸಸ್ಫುಲ್ ಆಗಿ ಈ ಒಂದು ಆಧುನಿಕ ಸಮಾಜದಲ್ಲಿ ಆಪರೇಟ್ ಮಾಡಿ 4 ಸರಿ ಮುಖ್ಯಮಂತ್ರಿ ಆಗೋದಕ್ಕೆ ಒಬ್ಬ ಮಾದಿಗ ಮಹಿಳೆ ಅವಕಾಶ ಮಾಡಿಕೊಟ್ಟು ಕಾಂಶಿರಾಮ್ ಅವರು. ಅದನ್ನ ನಾವು ಗೌರವಿಸೋಕೆ ರೆಡಿ ಇಲ್ವಾ? ಎಲ್ಲವರೆಗೂ ನಮ್ಮ ಜನಾಂಗ ಸ್ವತಂತ್ರವಾಗಿ ಸ್ವಂತ ನೆಲಗಟ್ಟಿನ ಮೇಲೆ ಸ್ವಂತ ಶಕ್ತಿಯಿಂದ ಹೋರಾಟಗಳನ್ನ ಮಾಡ್ತಾರೋ, ಎಲ್ಲವರಿಗೂ ನಮ್ಮ ಜನ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಯಾರ ಒಂದು ಗುಲಾಮಗಿರಿಗೂ ಮನ್ನಣೆ ಕೊಡದೆ ನಾವು ಸ್ವಾಭಿಮಾನದಿಂದ ಕೂಗನ್ನ ಹಾಕ್ತೀವೋ, ಎಲ್ಲವರಿಗೂ ನಮ್ಮ ಜನ ನಮ್ಮ ಓಟ್ಗಳನ್ನ ವ್ಯಾಪಾರ ಮಾಡ್ಕೊಳ್ಳೋದಿಲ್ವೋ, ನಾವು ತೀರ್ಮಾನ, ನಾವು ಅಂಬೇಡ್ಕರ್ ವಾದಿಗಳಾದರೆ, ಕಾಂಶಿರಾಮ್ ವಾದಿಗಳಾದರೆ, ಪ್ರೊಫೆಸರ್ ಬಿ ಕೃಷ್ಣಪ್ಪ ವಾದಿಗಳಾದರೆ ನಾವು ಮೊದಲನೇ ತೀರ್ಮಾನ ಮಾಡಬೇಕಾಗುತ್ತೆ. ನಾವಷ್ಟೇ ಅಲ್ಲ, ನಮ್ಮ ಜನಗಳಿಗೂ ಕೂಡ ಇವತ್ತು ನಮ್ಮ ಹೋರಾಟಗಳು ಯಾವ ಪರಿಸ್ಥಿತಿಗಿದಾವೆ ಅಂತಂದ್ರೆ ಇಂಡೈರೆಕ್ಟ್ ಆಗಿ ಹೋರಾಟಗಳನ್ನ ದಮನ ಮಾಡ್ತಕ್ಕಂಥ ನೀತಿಯನ್ನ ಅನುಸರಣೆ ಮಾಡ್ತಾ ಇದ್ರಿ. ಎಲ್ಲರಿಗೂ ಗೊತ್ತಿರೋ ವಿಷಯ, ಓಪನ್ ಸೀಕ್ರೆಟ್ ಇದು. ಅದಕ್ಕೆ ನಮ್ಮ ಸಮುದಾಯದ ಎಲ್ಲ ರಾಜಕಾರಣಿಗಳು ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ನಾವು ನಿಮ್ಗೆ ಅಗೌರವದಿಂದ ಕಾಣಲ್ಲ, ಗೌರವದಿಂದ ಕಾಣ್ತೀವಿ, ಬಹಳ ಮರ್ಯಾದೆಯಿಂದ ನಡೆಸ್ಕೊಂತೀವಿ. ಆದರೆ ಸ್ವಾಭಿಮಾನದ ಚಳವಳಿಯನ್ನು ಮಾತ್ರ ನಡೆಸೋದಕ್ಕೆ ಎಲ್ಲ ರೀತಿಯ ಬೆಂಬಲವನ್ನು ಕೊಡ್ರಿ. ನೀವು ಅನುಭವಿಸ್ತಾ ಇರ್ತಕ್ಕಂಥ ನಿಮ್ಮ ಪಕ್ಷದೊಳಗೆ ಅನುಭವಿಸ್ತಾ ಇರ್ತಕ್ಕಂಥ ಗುಲಾಮಗಿರಿ ಏನಿದೆ ಅದಕ್ಕೆ ನಮ್ಮನ್ನ ಬಲಿ ಹಾಕಕ್ಕೆ ಬರಬೇಡ್ರಿ. ಮಾದಿಗರದು ಸ್ವಾಭಿಮಾನದ ಕೂಗಾಗಬೇಕು.
ಒಂದು ಕಾಲದಲ್ಲಿ ಕೋಸಲ ಸಾಮ್ರಾಜ್ಯವನ್ನು ಆಡಳಿತ ಮಾಡಿದವರು ನಾವು, ಮತ್ತೆ ಅದು ರಾಮನ್ಗೋಯ್ತು. ನೀವು ಹಳ್ಳಿಯಲ್ಲೂ ಕೂಡ ಯಾವನಾದ್ರೂ ಒಬ್ಬ ವ್ಯಕ್ತಿ ನಮ್ಮ ಸಮುದಾಯವನ್ನು ಒಗ್ಗಟ್ಟು ಮಾಡ್ತಾನೆ ಅಂತ ಹೊಂಟ್ರೆ ಆಯ್ತಾ, ಆ ವ್ಯಕ್ತಿಗೆ ನಮ್ಮ ಸಮುದಾಯದನ್ನೇ ಒಬ್ಬನ್ನ ಚೂ ಬಿಡ್ತಾರೆ, ನಮ್ಮ ಸಮುದಾಯದನ್ನ ಒಬ್ಬನ್ನ ಚೂ ಬಿಡ್ತಾರೆ. ಅವನ್ನ ನೀನು ಫಸ್ಟ್ ಅವನ್ನ ಕಂಟ್ರೋಲ್ ಮಾಡು, ಅವನ್ನ ಮುಗಿಸು, ಯಾಕಂದ್ರೆ ಅವ್ನು ಒಗ್ಗಟ್ಟು ಮಾಡ್ತಾ ಇದ್ದಾನೆ ಅಂತ. ಈ ಒಗ್ಗಟ್ಟನ್ನ ತಳಿಲಾರದೆ 2012 ನಾವು ಆದಂತ ಒಗ್ಗಟ್ಟನ್ನ ಕೂಡಲೇ 2013ರಲ್ಲಿ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿದ್ರು. ಆವಾಗ 2013ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು. ಹೆಂಗ ಅಧಿಕಾರಕ್ಕೆ ಬಂತು? ನಮ್ಮ ಭಾವನೆಗಳಿದಾವಲ್ಲ, ನಾವು ಸೆಂಟಿಮೆಂಟ್ ಮಾದಿಗರು, ಬಹಳ ಸೆಂಟಿಮೆಂಟ್, ಎಮೋಷನ್ಸ್, ಉದ್ರೇಕಕ್ಕೊಳಗಾಗೋರು. ನಮ್ಮ ಸೆಂಟಿಮೆಂಟ್ಗಳು ಏನಂತಂದ್ರೆ, ಯಾವನಾದ್ರೂ ಭಿಕ್ಷೆ ಕೊಡ್ಲಿ ಅವನ ಪರ ಜೈ ಅಂತಕ್ಕಂಥ ಜನ ಇದ್ದಾರೆ. ಆದ್ರೆ ಇಲ್ಲಿರೋ ನಾಯಕರುಗಳು ಆ ಥರದವರೆಲ್ಲ ಇಲ್ಲಿ ಸೇರ್ಕೊಂಡಿರ್ತಕ್ಕಂಥವ್ರು. ಇಲ್ಲಿರ್ತಕ್ಕಂಥ ಒಬ್ಬೊಬ್ಬ ನಾಯಕರು ಕೂಡ ಒಂದೊಂದು ಚೇರಲ್ಲಿ ಕೂತಿರೋರು ಕೂಡ ವೈಚಾರಿಕವಾಗಿ ಅಂಬೇಡ್ಕರ್ ವಾದಿಗಳು, ಪ್ರೊಫೆಸರ್ ಬಿ ಕೃಷ್ಣಪ್ಪ ವಾದಿಗಳು, ಕಾನ್ಶಿರಾಮ್ ವಾದಿಗಳು, ಜಗಜೀವನ್ ರಾಮ್ ವಾದಿಗಳು, ಚಳವಳಿಯನ್ನ ಗೌರವಿಸ್ತಕ್ಕಂಥವ್ರು. ನಾವು ನಿಮಗೆ ಹಿಂಸಾತ್ಮಕ ಸ್ವರೂಪದಿಂದ ಈ ಒಂದು ನ್ಯಾಯವನ್ನ ಪಡ್ಕೊಳಕ್ಕಾಗಲ್ಲ ಅಂತ ಗೊತ್ತಾದ ಕೂಡಲೇ ನಾವು ಚುನಾವಣೆಗಳಲ್ಲಿ ನಮ್ಮ ವೋಟ್ ಬ್ಯಾಂಕ್ ಅನ್ನು ಶಿಫ್ಟ್ ಮಾಡ್ಕೊಂಡ್ವಿ. 10 ವರ್ಷ ಈ ಕಳ್ಳ ಬಿಜೆಪಿ ಸರ್ಕಾರಕ್ಕೆ ಅವಕಾಶ ಮಾಡಿಕೊಟ್ವಿ ನಾವು. ಇವ್ರು ಏನ್ ಮಾಡಿದ್ರು ಅಂತಂದ್ರೆ, ಮೂಲ ಹೋರಾಟಗಾರರು ಯಾರು ಬೆಳಕೊಂಡ್ ಬಂದಿದ್ರು ಅವ್ರಿಗೆ ರಿಸೋರ್ಸ್ಗಳ ಕೊಡೋದನ್ನೇ ಸ್ಟಾಪ್ ಮಾಡ್ಬಿಟ್ರು. ಸಂಪನ್ಮೂಲಗಳನ್ನ ಯಾರು ಒಬ್ಬ ಹೋರಾಟ ಮಾಡ್ತಾನೆ ಅಂತಂದ್ರೆ ಅವನು ಹಸಿವು ನಿಂತಿರ್ತಾನೆ, ಅವ್ನು ಊಟನೇ ಕೊಡ್ಲಿಲ್ಲ ಅಂತಂದ್ರೆ ಅವ್ನು ವಾಯ್ಸೇ ಬರೋದಿಲ್ವಲ್ಲ. ಈ ನಾಯಕರುಗಳಿಗೆಲ್ಲ ವಾಯ್ಸ್ ಇಲ್ಲಂಗೆ ಮಾಡಾಕ್ಬೇಕು. ಈ ಸಾಮೂಹಿಕವಾಗಿ ಒಗ್ಗಟ್ಟು ಮಾಡ್ತಾರಲ್ಲ ನಾಯಕರುಗಳು, ಯಾರಿರ್ತಾರೋ ಲೀಡರ್ಗಳು, ಹಳ್ಳಿಯಿಂದ ಹಿಡಿದು ತಾಲೂಕಿಂದ ಹಿಡಿದು ಡಿಸ್ಟ್ರಿಕ್ಟ್ ಮಾಡಿದವರಿಗೂ ಅವ್ರಿಗೆ ವಾಯ್ಸ್ ಇಲ್ದಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರು, ಸಂಪನ್ಮೂಲಗಳನ್ನು ಕೊರತೆ ಮಾಡಿದ್ರು. ಇದಕ್ಕೆ ಸಾಥ್ ಕೊಡ್ತಕ್ಕಂಥವ್ರು ಎಲ್ಲ ಒಕ್ಕಲಿಗ ಸಮುದಾಯದಲ್ಲಾಗ್ಬೋದು, ಲಿಂಗಾಯತ ಸಮುದಾಯದಲ್ಲಾಗ್ಬೋದು, ಕುರುಬ ಸಮುದಾಯದಲ್ಲಾಗ್ಬೋದು, ಎಲ್ಲ ಸಮುದಾಯಗಳಲ್ಲಾಗ್ಬೋದು, ಅವ್ರವ್ರ ಸಮುದಾಯದವರು ನಾನ್ ಪೊಲಿಟಿಕಲ್ ಆಗಿ ಹೋರಾಟವನ್ನ ಮಾಡ್ತಾರೆ. ಎಲ್ಲಾ ಪಕ್ಷದ ರಾಜಕಾರಣಿಗಳು ಅವ್ರಿಗೆ ಸಂಪನ್ಮೂಲನ ಕೊಟ್ಟು ಒಂದು ದೊಡ್ಡ ಸಮಾವೇಶನ ಮಾಡಿಸಿ ಶಿಸ್ತುಬದ್ಧವಾಗಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರಿಗೆ ಒತ್ತಾಯ ಮಾಡಿ ತಮ್ಮ ಹಕ್ಕುಗಳನ್ನ ಈಡೇರಿಸ್ಕೊಂತಾರೆ. ಆದ್ರೆ ನಮ್ಮ ಸಮುದಾಯದ ನಾಯಕರುಗಳೇ ಬಿಜೆಪಿಯ ಏಜೆಂಟ್ರುಗಳಾಗ್ಬಿಟ್ರು, ಕಾಂಗ್ರೆಸ್ನ ಏಜೆಂಟ್ರುಗಳಾಗ್ಬಿಟ್ರು, ವಾದಿರಾಜ್ನ ಏಜೆಂಟ್ರುಗಳಾಗ್ಬಿಟ್ರು. ಈ ವಾದಿರಾಜು ನಾವು ನಾಗಮೋಹನ್ ದಾಸ್ ಅವ್ರಿಗೆ ಮನವಿ ಕೊಡಕ್ ಹೋದಾಗ ಪೊಲಿಟಿಷಿಯನ್ಸ್ ಎಲ್ಲ ಸೇರ್ಕೊಂಡು ವಾದಿರಾಜ ನಮ್ಮ ಪರ ಮಾತಾಡ್ತಾರೆ ಅಂತ ಹೇಳ್ತಾರ್ರಿ. ನಮ್ಮ ಸಮಾಜದಲ್ಲಿ ಬುದ್ಧಿಜೀವಿಗಳಿಲ್ವಾ? IAS ಆಫೀಸರ್ಗಳಿಲ್ವಾ? ಈ ಒಳ ಮೀಸಲಾತಿ ಚಳವಳಿ 2012ರಿಂದ ಯಾವಾಗ ನಾವು ಒಕ್ಕೂಟ ಮಾಡಿ ಒಗ್ಗಟ್ಟನ್ನ ಸ್ಟಾರ್ಟ್ ಮಾಡ್ತೀವೋ ಆವಾಗ ನಮ್ಮ ವಿರುದ್ಧನೇ ಹೋರಾಟವನ್ನ ಸ್ಪಾನ್ಸರ್ ಮಾಡೋದು ಇವರು. ನಾವು ಕೇಳೋರು ನಮ್ಗೆ ಅನ್ನ ಕೊಡಲ್ಲ, ನಾವು ಕೇಳೋರು ನಮ್ಗೆ ಸ್ಟೇಜ್ ಕೊಡಲ್ಲ, ನಾವು ಕೇಳೋರು ನಮ್ಗೆ ಏನೂ ಕೊಡಲ್ಲ. ಇವರು ಫೋನ್ ಮಾಡಿ ಹೇಳ್ತಾರೆ, ಏಯ್ ಕಾಂಗ್ರೆಸ್ ಇದ್ರೆ ಮಾತ್ರ ಹೋಗೋ, ಏಯ್ ಬಿಜೆಪಿ ಇದ್ರೆ ಮಾತ್ರ ಹೋಗೋ, ಏಯ್ ಬಿಜೆಪಿನವರೆಲ್ಲ ರೆಡಿ ಆಗಿರಿ ಒಳ ಮೀಸಲಾತಿ ಹೋರಾಟಕ್ಕೆ. ಇವ್ರು ಯಾರು ಸಮುದಾಯದವರ, ಪಕ್ಷದ ಗುಲಾಮ್ರ ಇವರು. ಕಾಂಗ್ರೆಸ್, ಬಿಜೆಪಿ ಮತ್ತೆ JDS ಪಕ್ಷಗಳನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಇದು ನಾವು ನಮ್ಮ ಸ್ವಂತವಾಗಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಆಂಧ್ರದಲ್ಲಿ ಯಾಕೆ ಸಕ್ಸಸ್ ಆಯ್ತು ಅಂತಂದ್ರೆ, ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಸಮಾಜದಲ್ಲಿ ಕೂಲಿ ಮಾಡ್ತಕ್ಕಂಥವನು ಕೂಡ ಒಂದು 100 ರೂಪಾಯಿಯನ್ನ ಕೈಯಲ್ಲಿ ಹಾಕಿ ಇಡೀ ಚಳವಳಿಯನ್ನು ಸಕ್ಸಸ್ ಮಾಡೋರು. ಗುಲಾಮಗಿರಿ ತಂದಿಂದ ಯಾವನೊಬ್ಬ ಸ್ಪಾನ್ಸರ್ ಕೊಡ್ಲಿ, ಯಾವನೊಬ್ಬ ನಮ್ಗೆ ಇದ್ಕೊಡ್ಲಿ ಅಂತ ಕಾಯ್ಲಿಲ್ಲ. ನಾವು ನಮ್ಮ ಹಿರಿಯ ನಾಯಕರುಗಳಿಗೆ ಹೇಳ್ತಾ ಇರೋದು, ಕಾಂಗ್ರೆಸ್, ಬಿಜೆಪಿ, JDS ಇರ್ತಕ್ಕಂಥ ನಮ್ಮ ಸಮುದಾಯದ ರಾಜಕಾರಣಿಗಳಿಗೆ ನಿಷ್ಪಕ್ಷಪಾತವಾಗಿರ್ತಕ್ಕಂಥ, ಪಕ್ಷಾತೀತವಾಗಿರ್ತಕ್ಕಂಥ, ಯಾವುದೇ ಪಕ್ಷ ಇಲ್ಲದೆ ಇರ್ತಕ್ಕಂಥ ಸಮುದಾಯದ ಹೋರಾಟಕ್ಕೆ ಸರಿಯಾದ ಬೆಂಬಲವನ್ನು ಕೊಡ್ರಿ. ಇಲ್ಲ ಅಂದ್ರೆ ನೀವು ಕೂಡ ಸಮುದಾಯದ ಪರವಾಗಿಲ್ಲ ಅಂತ ಮನೆಗೆ ಹೋಗ್ಬೇಕಾಗುತ್ತೆ. ಯಾವುದೇ ಪಕ್ಷದಲ್ಲಿದ್ರು ಕೂಡ ನೀವು ಸಮುದಾಯಕ್ಕೆ ಮೊದಲನೇ ಆದ್ಯತೆ ಕೊಡ್ರಿ. ಇವತ್ತು ನನಗೆ ಗೊತ್ತು, ಇಲ್ಲಿ ಬಹಳ ಜನ ಕಾಂಗ್ರೆಸ್ ಅವರು ಬಂದವ್ರೆ, ನನ್ನ ಮಿತ್ರರು ಬಿಜೆಪಿ ಅವರು ಬಂದವ್ರೆ. ಆದ್ರೆ ಅವರೆಲ್ಲ ಹೇಳೋದು, ಸರ್ ನಾವು ಬಿಜೆಪಿ ಕಾಂಗ್ರೆಸ್ ಎಲ್ಲ ಪಕ್ಕಕ್ಕೆ ಇಟ್ಬಿಡ್ತೀವಿ ಸರ್, ನಮ್ಮ ಸಮುದಾಯ ನಮಗೆ ಫಸ್ಟ್.
ನಮ್ಮ ಸಮುದಾಯ ನಮಗೆ ಫಸ್ಟ್, ನಾವು ಸಮುದಾಯಕ್ಕೋಸ್ಕರ ನಿಂತ್ಕೊಂತೀವಿ. ನೆಕ್ಸ್ಟ್ ಸೆಕೆಂಡ್ರಿ ಯುವರ್ ಪಾರ್ಟಿ. 2004ರಲ್ಲಿ ಎಲೆಕ್ಷನಲ್ಲಿ ನಾವು ರಾಜಕೀಯ ನಿಲುವನ್ನು ತಗೊಂಡಿದ್ವಿ. 2008ರಲ್ಲೂ ಕೂಡ ರಾಜಕೀಯ ನಿಲುವು ತಗೊಂಡ್ವಿ. 2013ರಲ್ಲೂ ಕೂಡ ರಾಜಕೀಯ ನಿಲುವು ತಗೊಂಡ್ರಿ. ನಿಮ್ಗೊಂದು ಗೊತ್ತಿರಲಿ, ಸಾಮೂಹಿಕ ನಾಯಕತ್ವ ಎಷ್ಟು ಪವರ್ಫುಲ್ ಆಗಿದೆ ಅಂತಂದ್ರೆ, ಇಡೀ ಸರ್ಕಾರಗಳನ್ನ ಬದಲಾವಣೆ ಮಾಡ್ಕೊಂತ ಬಂದಿದೀವಿ ನಾವು ಇಲ್ಲಿರ್ತಕ್ಕಂಥವ್ರು. ನಮ್ಮ ಸಮುದಾಯ ಇಡೀ ಯಾವ ಆಡಳಿತ ಸರ್ಕಾರಗಳು, ಯಾರು ಬಿಜೆಪಿಯವರು ಬರಲಿ, ಕಾಂಗ್ರೆಸ್ ಅವರು ಬರಲಿ, JDS ಅವರು ಬರಲಿ, ಯಾರು ನಮ್ಮ ವಿರುದ್ಧ ಒಳ ಮೀಸಲಾತಿ ವಿರುದ್ಧ ಪಿತೂರಿಯನ್ನ ಮಾಡಿದಾರೋ ಅವ್ರಿಗೆ ನಾವು ಪಾಠವನ್ನ ಕಲಿಸ್ತಾ ಬಂದಿದ್ದೀವಿ ಇಲ್ಲಿವರೆಗೂ. ಅದಕ್ಕೆ ಗೌರ್ಮೆಂಟ್ಗಳು ಚೇಂಜ್ ಆಗಿರೋದು. ಈ ಶಕ್ತಿ ನಮ್ಮ ಸಮುದಾಯಕ್ಕಿದೆ. ಈ ಫಂಡಿಂದ ವಾಪಸ್ ಮಾಡಿದ್ರೆ ಕಿತ್ಕೊಂಡ್ರು. ಕೋಸಲ ಸಾಮ್ರಾಜ್ಯದ ಇತಿಹಾಸ ಯಾರು ಓದಿದ್ರ? ಅದನ್ನು ನಾವು ಬಹಳ ಮುಖ್ಯವಾಗಿ ತಿಳ್ಕೋಬೇಕಾಗಿದೆ. ಅದಕ್ಕೆ ನಾವು ನಮ್ಮ ಒಳ ಮೀಸಲಾತಿ ಚಳವಳಿಯನ್ನ ದುರುಪಯೋಗ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಯಾರೇ ಆಗಲಿ, ನಮ್ಮ ಸಮುದಾಯ ಏನಿದೆ, ನಮ್ಮ ಸಮುದಾಯದವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಆ ತೀರ್ಮಾನ ತಗೋಬೇಕು. ಎಲ್ಲರೂ ಸಾಮೂಹಿಕವಾಗಿಯೇ ನಾಯಕತ್ವವನ್ನು ವಹಿಸಬೇಕು. ಪಕ್ಷಗಳನ್ನ ಪಕ್ಕಕ್ಕಿಟ್ಟು ಈ ಸಮುದಾಯದೊಳಗೆ ಚಳವಳಿಗಳು, ಒಳ ಮೀಸಲಾತಿ ಚಳವಳಿನ ಭಾಗವಹಿಸಿದ್ರೆ ಮಾತ್ರ ಅದು ಯಶಸ್ವಿ ಆಗುತ್ತೆ. ಇವತ್ತಿಂದ ಈ ಚಳವಳಿನ ಜನಸಾಮಾನ್ಯರಿಗೆ ತಗೊಂಡೋಗ್ರಿ. ನಾವು ಇಲ್ಲಿ ಬಂದು ಕೂತ್ಕೊಂಡು ಬೇಡ್ಕೊಳ್ತಾ ಇಲ್ಲ. ನಾವೇನು ಮುಖ್ಯಮಂತ್ರಿ ಬಂದು ತಗೊಂಡೋಗ್ಬಿಡಿ ಅಂತ ಅನ್ನೋದಲ್ಲ. ಅದೆಲ್ಲ ಪ್ರೋಸೆಸ್ ಇದೆ ಸಿಕ್ಕಾಪಟ್ಟೆ, ನಮಗೆ ಗೊತ್ತಿದೆ. ಯಾಕಂದ್ರೆ ಸೆನ್ಸಸ್, AKAD, AA ಪ್ರಾಬ್ಲಮ್ ಏನಾಗ್ತಿದೆ ಅನ್ನೋದು ನಮ್ಗೆ ಗೊತ್ತು. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ನಾಗಮೋಹನ್ ದಾಸ್ ಅವರೇ, ನೀವು ಸರ್ಕಾರದ ಏಜೆಂಟ್ ಆಗಬೇಡ್ರಿ. ನಾಗಮೋಹನ್ ದಾಸ್ ಅವ್ರು ಜಸ್ಟಿಸ್, ಅವರು ನ್ಯಾಯಮೂರ್ತಿಗಳು, ಅವ್ರನ್ನ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ನೀವು ನ್ಯಾಯದ ಸ್ಥಾನದಲ್ಲಿ ನಿಂತು ನಿಜವಾಗ್ಲೂ ನೀವೇನಾದ್ರು AKAD ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಿದ್ರೆ ಅದನ್ನು 15 ದಿನದಲ್ಲಿ ಇಲ್ಲ 1 ತಿಂಗಳಲ್ಲಿ ಸಮೀಕ್ಷೆಯನ್ನ ಮಾಡಿ ಮುಗಿಸ್ಬೋದು. ಸಾವಿರಾರು ಜನ ಎನುಮರೇಟರ್ಸ್ನ ಇಟ್ಕೊಂಡು. ಆದರೆ ಆ ಪ್ರಾಬ್ಲಮ್ ಅನ್ನ ಮುಂದಿಟ್ಕೊಂಡು ವಿಳಂಬ ನೀತಿ ಅನುಸರಣೆ ಮಾಡೋದು ಒಂದು ಕಡೆ, ಇನ್ನೊಂದು ಕಡೆ ವಿಳಂಬ ನೀತಿ ಮಾಡ್ತಾನೆ ಇದಕ್ಕೆ ಇಂಡೈರೆಕ್ಟ್ ಆಗಿ ಸರ್ಕಾರದ ನೌಕರನ್ನ ತುಂಬಿಸುವಂತ ಕೆಲಸ ಮಾಡೋದು. ಮೀಸಲಾತಿ ಬೊಗಸೆಯನ್ನ ಖಾಲಿ ಮಾಡ್ಬಿಟ್ಟು ಖಾಲಿ ಚೆಂಬನ್ನ ನಮ್ಮ ಕೈ ಕೊಡ್ತೀನಿ ಅಂತ ಬಂದ್ರೆ ಯಾರೀ ತಗೊಳಕ್ ಇಷ್ಟಪಡ್ತಾರೆ? ಇವತ್ತು ಸಮಾಜದಲ್ಲಿ ದಳ್ಳೂರಿ ಹತ್ಕೊಂಡು ಉರಿತಾ ಇರೋದು ಏನಕ್ಕೋಸ್ಕರ? ಕರೆಕ್ಟಾಗಿ ತಿಳ್ಕೋಬೇಕು ನಾವು. ಇವತ್ತು ಈ ಒಂದು ಉರಿಯನ್ನ ಯಾರು ನೀಗಿಸ್ತಾರೋ ಅವರೆಲ್ಲರೂ ಕೂಡ ಉರಿಯನ್ನ ವಿಳಂಬ ಆಗ್ತಾ ಇರೋದಕ್ಕೋಸ್ಕರ ನಾವು ಈಗ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ನಾವು ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲ ಕುರ್ಚಿ ಮಾಡಿ ಅನ್ನೋ ಕೂಗನ್ನು ಹಾಕಿದ್ದು ನಮ್ಮ ಒಕ್ಕೂಟನೇ ಫಸ್ಟ್ ಹಾಕಿದ್ದು. ಆದ್ರಿಂದ ಇಲ್ಲಿ ಆಕ್ರೋಶ ಭರಿತವಾಗಿ ಮಾತಾಡಬೇಡ್ರಿ ದಯವಿಟ್ಟು. ನಾವು 1000 ಜನ ಮಾತಾಡಬೇಕು ಅಂತ ನಾಯಕಲ್ಲ. ಬಂಧುಗಳೇ, ನಾವು ಈ ಹೋರಾಟವನ್ನ ಜನಸಾಮಾನ್ಯರ ಬಳಿ ತಗೊಂಡೋಗ್ತೀವಿ. ಜನಸಾಮಾನ್ಯರ ಮೂಲಕನೇ ಈ ಇಡೀ ಸರ್ಕಾರವನ್ನೇ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ತೀರ್ಮಾನ ತಗೊಂತಾ ಇರೋರು ಬಹಳ ತಿಳ್ಕೊಂಡ್ರಿ. ಆ ರೀತಿಯಲ್ಲಿ ನಾವು ಸಜ್ಜಾಗೋಣ ಅಂತ ಹೇಳ್ತಾ ಶಿಸ್ತುಬದ್ಧವಾಗಿ ಒಳ ಮೀಸಲಾತಿ ಹೋರಾಟವನ್ನು ನಡೆಸೋಣ. ಒಳ ಮೀಸಲಾತಿ ಹೋರಾಟವನ್ನ ಯಾರೋ ಬಿಜೆಪಿನವರು, RSS ಅವರು ದುರುಪಯೋಗ ಆಗೋದಕ್ಕೆ ಬಿಡಬಾರದು. ಅದೇ ರೀತಿ ಕಾಂಗ್ರೆಸ್ ಅವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ದಳವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಅದಕ್ಕೆ ಅವಕಾಶ ಮಾಡಿಕೊಡದೆ ನಾವೆಲ್ಲರೂ ಕೂಡ ಹೋರಾಟದಲ್ಲಿ ತೊಡಗಿಸಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮೂರು ಗಂಟೆ ಆಯ್ತು ಇಲ್ಲೇರಣ ಹಿಂಗ ಮಾಡ್ಕಂತ ಬೆಳಿಗ್ಗೆ ಯಾವ ತಿಂದು ಬಂದಿಲ್ಲ ಏನಿಲ್ಲ. ಡಿಸಿಪ್ಲಿನ್ ಕಾಪಾಡಪ್ಪ. ಮಂತ್ರಿಗಳ ಪಾಪ ಕೂತವ್ರು 15 ನಿಮಿಷ ಇಲ್ಲ ಇವಾಗ. ಎಲ್ಲ ಕಡೆ ಬರ್ರಪ್ಪ, ಕೂತೆ ಬರೀ ಮಂತ್ರಿಗಳು ಬರ್ತಾವ್ರೆ 10 ನಿಮಿಷದಲ್ಲಿ. ಬಂಧುಗಳೇ, ನಾನು ಮಾದಿಗ ಅಂತ ಉದ್ದೇಶಿಸಿ ಏನಾದ್ರು ಹೇಳಿದ್ರೆ ಬರೀ ಅದು 61ನೇ ಪಟ್ಟಿನಲ್ಲಿರುವಂತ ಮಾದಿಗ ಅಲ್ಲ.
ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿನ ಒಳಗೂಡಿಸಿ ಮಾದಿಗ ಅಂತ ಹೇಳ್ತೀನಿ. ಜೈ ಮಾದಿಗ, ಜೈ ಜೈ ಮಾದಿಗ. ಈ ದಿನದ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರಾಜೂರವರೇ, ಸಮಾಜದ ಗೌರವಾನ್ವಿತ ಸಚಿವರಾದಂಥ ತಿಮ್ಮಪ್ಪು ಸಾಹೇಬ್ರೆ, ನಮ್ಮೆಲ್ಲರಿಗೂ ಉತ್ತರ ಸೋದರಂತ ಇರದಂಥ ಮಾರ್ಚಂದ್ರ ಮುನಿಯಪ್ಪನವರೇ, ಅದೇ ರೀತಿ ನಮಗೊಬ್ಬರು ಬ್ರದರ್ ತರ ಇರುವಂಥ ಎನ್ ಮೂರ್ತಿರವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಮಾಜದ ಹಿರಿಯರೇ, ಗಣ್ಯರೇ, ಹಾಗೂ ಮುಂದೆ ನಡೆದಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳೇ, ಸ್ನೇಹಿತರೆ, ಈ ಒಳ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ನಮಗಿಂತನೂ ತಾವೆಲ್ಲ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ದೀರ. ನಾವು ಅಲ್ಲಿ ಇಲ್ಲಿ ಹೋರಾಟ ಮಾಡ್ತಾ ಇದ್ರು. ಯಾವಾಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು ಆಗಸ್ಟ್ 1, 2024 ಅದಾದ ನಂತರ ದೊಡ್ಡ ಮಟ್ಟದಲ್ಲಿ ಸಕ್ರಿಯ ಆಗಿರೋದು. ಅಂಬೇಡ್ಕರ್ ಅವರು ಹೇಳ್ದಂಗೆ ಆ ರಥನ ಎಳ್ಕೊಂಡು ಬಂದಿರೋರು ಇಲ್ಲಿ ತನಕ ಇಲ್ಲಿ ಕೂತಿರೋರು ನೀವೆಲ್ಲರೂ. ನಾವು ನಮ್ಮ ಕೈಲಾದಂತದ್ನ ಆಗಸ್ಟ್ 1 ನಂತರ ದೊಡ್ಡ ಮಟ್ಟದಲ್ಲಿ ಎಳಿತಾ ಇದೀವಿ. ನಮ್ಮ ವಕೀಲರು ಯಾಕೆ ನಾವು ದೊಡ್ಡ ಮಟ್ಟದಲ್ಲಿ ಎಳೆಯಕ್ಕೆ ಬಂದ್ವಿ ಅಂತ ಅಂದ್ರೆ, ನಿಮ್ಗೆ ಗೊತ್ತಿರ್ಲಿ, ಆಗಸ್ಟ್ 1 ಏನು ಸಂವಿಧಾನ ಪೀಠ 7 ಜಡ್ಜಸ್ಗಳ ಸಂವಿಧಾನ ಪೀಠ ತೀರ್ಪು ಕೊಡ್ತು, ಅದು ಕಾನೂನಿನ ಸಬ್ಜೆಕ್ಟ್. ಅದು ಕಾನೂನಿನ ಸಬ್ಜೆಕ್ಟ್ ಆಗಿರೋದ್ರಿಂದ ನಮ್ಮ ಸಮಾಜಕ್ಕೆ ನಮಗೆ ತಿಳಿದಿರೋಂಥ ಒಂದು ಕಾನೂನಿನ ವಿಚಾರವನ್ನ ತಿಳಿಸೋಸ್ಕರ ನಾವು ಗಟ್ಟಿಯಾಗಿ ಹೇಳಿದ್ವಿ. ಆ ಸಮಯದಿಂದ ಒಳ ಮೀಸಲಾತಿ ಬಗ್ಗೆ ಹಿಂದೆ ನಡೆದಂತ ಹೋರಾಟನೇ ಒಂದು ದಿಕ್ಕು, ಆಗಸ್ಟ್ 1, 2024 ನಂತರ ನಡೀತಾ ಇರೋದು ಒಂದು ದಿಕ್ಕು. ಯಾಕೆ ಹಿಂದೆ ನಡೆದದ್ದು ಒಂದು ದಿಕ್ಕು ಅಂತ ಅಂದ್ರೆ, ನಿಮ್ಗೆ ಗೊತ್ತಿದ್ದಂಗೆ ಒಳ ಮೀಸಲಾತಿ ಕೊಡ್ಲೇಬಾರ್ದು ಅಂತ ಜಡ್ಜ್ಮೆಂಟ್ ಇತ್ತು ಮೊದಲು. ನಮ್ಗೆಲ್ಲ ಗೊತ್ತಿದೆ ಅದು. ಪರಿಶಿಷ್ಟ ಜಾತಿ ಒಳಗಡೆ ಒಳ ಮೀಸಲಾತಿ ಜಾರಿನೇ ಮಾಡಕ್ಕಾಗಲ್ಲ ಅಂತ ಇದ್ದಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇತ್ತು. ಹಾಗಾಗಿ ನಮ್ಮ ಹೋರಾಟಗಳು ಮಾಡಿ ಅಂತ ಮನವಿ ಮಾಡ್ತಿದ್ವಿ ಸರ್ಕಾರಕ್ಕೆ ಹೊರತು ಮಾಡ್ಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇರಲಿಲ್ಲ. ಯಾವಾಗ ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು, ಹಿಂದೆ ಇದ್ದಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ DY ಚಂದ್ರಚೂಡ್ ಅವರ ನೇತೃತ್ವದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಪರಿಶಿಷ್ಟ ಜಾತಿ ಒಳಗಡೆ ಒಳ ಮೀಸಲಾತಿ ಕೊಡುವಂಥದ್ದು ಕಾನೂನು ಬಾಹಿರ ಅಲ್ಲ. ಪರಿಶಿಷ್ಟ ಜಾತಿ ಒಳಗಡೆ ನೀವು ಕೊಡಬಹುದು, ಆದರೆ ಒಳ ಮೀಸಲಾತಿ ಜಾರಿ ಮಾಡಬೇಕಾದ್ರೆ ಎಂಪರಿಕಲ್ ಡಾಟಾ ಇರಬೇಕು. ಆ ರಾಜ್ಯಗಳಲ್ಲಿ ಎಲ್ಲಿ ನೀವು ಜಾರಿ ಮಾಡಬೇಕು ಅಂತೀರಾ ಆ ರಾಜ್ಯಗಳಲ್ಲಿ ಎಂಪರಿಕಲ್ ಡಾಟಾ ಇರಬೇಕು ಅಂತ. ಎಂಪರಿಕಲ್ ಡಾಟಾ ಅನ್ನಂತದೇನೆ ಒಂದು ಗೊಂದಲದ ಗೂಡಾಗ್ಬಿಟ್ಟಿದೆ ಅಲ್ವಾ? ಎಲ್ಲರೂ ಅದೇ ಫುಟ್ಬಾಲ್ ಓದಿದ್ದಾರೆ ಎಲ್ಲರಿಗೂ ಸೇರಿಸಿ. ಆದ್ರೆ ಎಂಪರಿಕಲ್ ಡಾಟಾ ಅಂತ ಅಂದ್ರೆ ಪ್ರಾಯೋಗಿಕ ದತ್ತಾಂಶ ಅಂತ. ಆ ಪ್ರಾಯೋಗಿಕ ದತ್ತಾಂಶ ಅನ್ನಂಥದ್ದು ನಮ್ಮ ರಾಜ್ಯದಲ್ಲಿ ಯಾವುದು? ಸದಾಶಿವ ಆಯೋಗದ ವರದಿನೇ ಎಂಪರಿಕಲ್ ಡಾಟಾ ಅನ್ನಂಥದಕ್ಕೆ ಕೊಟ್ಟಿರುವಂತ ವರದಿ. ಸದಾಶಿವ ಆಯೋಗ ವರದಿ ನಿಮ್ಗೆ ಗೊತ್ತಿರಂಗೆ 2004ರಿಂದ 2012 ತನಕ ಅಧ್ಯಯನ ಮಾಡಿ ಎಲ್ಲ ಬಹುಶಃ ಇಲ್ಲಿನ ಹೋರಾಟಗಾರರಿಗೆ ಎಲ್ಲರಿಗೂ ಗೊತ್ತಿದೆ. ನಿಮ್ ತಾಲೂಕು ನಿಮ್ಮ ಹಳ್ಳಿಗಳಿಗೆಲ್ಲ ಅವರು ಕೂಡ ಬಂದು ಆ ಸಮೀಕ್ಷೆಯನ್ನು ಮಾಡಿರುವಂಥದ್ದು. ಸದಾಶಿವ ಆಯೋಗಕ್ಕೆ ಪರ್ಯಾಯವಾಗಿ ಯಾವ ವರದಿನೂ ಅಷ್ಟು ಗಟ್ಟಿಯಾಗಿ ಅಷ್ಟು ಸ್ಪಷ್ಟವಾಗಿ ಮಾಡಿಲ್ಲ ಈ ರಾಜ್ಯದಲ್ಲಿ. ಅದನ್ನ ಸ್ಥಾಪನೆ ಮಾಡಿದಂಥದ್ದು ಕೂಡ ಕಾಂಗ್ರೆಸ್ ಸರ್ಕಾರದವರೇ, ಅದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಅದನ್ನ ಸ್ವೀಕಾರ ಮಾಡಿದಂಥದ್ದು ಬಿಜೆಪಿ ಸರ್ಕಾರದವರು. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅನ್ನೋ ಪ್ರಶ್ನೆ ಅಲ್ಲ. ಸದಾಶಿವ ಆಯೋಗಕ್ಕೆ ಎಲ್ಲರೂ ಕೂಡ ಅವರವ್ರದೇ ಆದಂತ ಶಕ್ತಿನ ತುಂಬಿದರೆ ಅದನ್ನ ಅಂತಿಮಗೊಳಿಸಲಿಕ್ಕೆ ಎಲ್ಲರ ಪಾತ್ರ ಕೂಡ ಇದೆ. ನಮ್ಮ ಪ್ರಶ್ನೆ ಏನಪ್ಪ ನಮಗೆ ಕಾಡ್ತಾ ಇರೋದು ಅಂತ ಅಂದ್ರೆ, ಸದಾಶಿವ ವರದಿ ಜಾರಿ ಆದ ಮೇಲೆ ಬಿಜೆಪಿ ಸರ್ಕಾರದವರು ಮಾಧುಸ್ವಾಮಿ ಸಮಿತಿನೂ ಕೂಡ ಮಾಡಿ 15%ನ 17%ಗೆ ಮಾಡಿ ಅದರಲ್ಲಿ ಮಾದಿಗರಿಗೆ 6 ಉಳ್ಕೋತು, ಒಲೆ ಸಮಾಜಕ್ಕೆ 5.5 ಆಯ್ತು, ಗೋವಿಲ್ ಅಂಬಾಣಿಗೆ 4.5 ಆಯ್ತು,
ಮಾಧುಸ್ವಾಮಿ ಕಮಿಟಿ ಮಾಡುವಂತ ಸಂದರ್ಭದಲ್ಲೂ ಕೂಡ ಆ ವರದಿ ಯಾರ್ಯಾರು ಓದಿದ್ದೀರಾ ಆ ಕೊನೆ ಪ್ಯಾರಾಗ್ರಾಫ್ ನಲ್ಲಿ ಬಹಳ ಸ್ಪಷ್ಟವಾಗಿದೆ. ಸದಾಶಿವ ಆಯೋಗ ಕಮಿಷನ್ ವರದಿನೂ ಪರಿಗಣಿಸಿ ಮಾಧುಸ್ವಾಮಿ ವರದಿನಲ್ಲಿ ಬಂದಿರೋಂಥ ಅಂಶಗಳನ್ನು ಜೋಡಿಸಿ ಈ ವರದಿನ ಮಾಡಿರೋದು ಅಂತ ಹಂಗೇಳಿ ಸದಾಶಿವ ಆಯೋಗ ಕಮಿಷನ್ ಮುಚ್ಚಿದೀವಿ ಅಂತ ಹೇಳುತ್ತೆ ಯಾವುದು ಮಾಧುಸ್ವಾಮಿ ಕಮಿಟಿನಲ್ಲಿ. ಆದರೆ ನಮಗೇನಪ್ಪ ಆತಂಕ ಅಂತ ಅಂದ್ರೆ ಅದು ಎಂಡ್ ಆಗಬೇಕಿತ್ತು, ಆಗ್ಲೂ ಆಗಿಲ್ಲ. ಈಗ ಮತ್ತೆ 3 ತಿಂಗಳು ಮುಂದಕ್ಕೆ ಹೋಗಿರೋಂಥದ್ದು ಯಾಕೆ ಹೋಗಿದೆ, ಏನ್ ಪಾಯಿಂಟ್ಗೋಸ್ಕರ ಹೋಗಿದೆ ಗೊತ್ತಾಗತ್ತಾನೆ. ಯಾವ ವಿಚಾರಕ್ಕೆ ಮುಂದೆ ಹೋಗ್ತಾ ಇದೆ ಇದು? ನಮ್ಮ ಆತಂಕ ಏನಪ್ಪಾ ಅಂತ ಅಂದ್ರೆ 1 ತಿಂಗಳಲ್ಲ 2 ತಿಂಗಳಲ್ಲ 3 ತಿಂಗಳು ಮುಂದೆ ಹೋಗ್ಲಿ. ಆದರೆ 28/10/2024 ಕ್ಯಾಬಿನೆಟ್ ಆಯ್ತಲ್ಲ, ಆಗಿಂದ ಯಾವುದೇ ತರದ ಹೊಸ ಹುದ್ದೆ ನೇಮಕಾತಿಗಳು ಆಗಬಾರ್ದು. 2, ಯಾವುದೇ ಬ್ಯಾಕ್ಲಾಗ್ ಗಳನ್ನ ತುಂಬಾರ್ದು. ಈ ಷರತ್ತು ಹಾಕ್ಬಿಡಿ ಸರ್ಕಾರದಿಂದ, ಯಾವುದೇ ತರದ ಹೊಸ ಹುದ್ದೆ ಈ ಒಳ ಮೀಸಲಾತಿ ಜಾರಿ ಮಾಡೋಕ್ಕಿಂತ ಮೊದಲೇ ಮಾಡಲ್ಲ ಮತ್ತು ಯಾವುದೇ ತರದ ಬ್ಯಾಕ್ಲಾಗ್ ನ ತುಂಬಲ್ಲ ಅಂತ ನೀವು ಹೇಳ್ಬಿಟ್ರೆ ಸಿಎಂ ಅವರು ಈ ನಮ್ಮ ಮಾದಿಗ ಸಮಾಜಕ್ಕೆ, ನೀವು 2 ತಿಂಗಳಲ್ಲ 6 ತಿಂಗಳು ತಗೊಳ್ಳಿ, ಇನ್ನು ಮುಂದಕ್ಕೆ ತಗೊಳ್ಳಿ. ಅದನ್ನಾವಾಗ ನೀವು ಎಲ್ಲ ಇಲ್ಲಿ ರಾಜಕೀಯ ಭಾಷೆ ಹೇಳ್ತಾರಲ್ಲ, ಈ ಚಿಪ್ಪು ಚೊಂಬು ಅಂತ, ಹಂಗೆ ಈ ಸಮಾಜಕ್ಕೆ ಚಿಪ್ಪು ಚೊಂಬು ತರ ಬ್ಯಾಕ್ಲಾಗ್ ಗಳನ್ನೆಲ್ಲ ತುಂಬಿಟ್ಟ ಅಂತ ಅಂದ್ರೆ ಈ ಹೋರಾಟ ಮಾಡ್ತಾ ಇರೋದಾದ್ರೂ ಯಾತಕ್ಕೆ? ನಾವು ಈ ಹೋರಾಟ ಮಾಡ್ತಾ ಇರೋದು ಯಾತಕ್ಕೆ? ಸರ್ಕಾರಿ ಸವಲತ್ತುಗಳನ್ನ ಪಡ್ಕೊಳ್ಳಿಕ್ಕೆ. ಅವೆಲ್ಲ ಖಾಲಿ ಆದ್ಮೇಲೆ ನಿಮಗೆ ಒಳ ಮೀಸಲಾತಿ ಬಂತು ಅಂದ್ರೆ ನೀವು ತಗೊಂಡು ಏನ್ ಮಾಡೋದು? ಇಷ್ಟೇ ನಮ್ಮ ಆತಂಕ. ಹಾಗಾಗಿ ತಿಮ್ಮಾಪುರ ಸಾಹೇಬ್ರು ಇಲ್ಲೇ ಇದ್ದಾರೆ, ನಮಗ್ ಬೇಕಾಗಿರೋದು ಒಂದೇ ಆಶ್ವಾಸನೆ. 28/10/2024 ನಂತರ ಒಳ ಮೀಸಲಾತಿ ಜಾರಿ ಮಾಡೋ ತನಕ ಯಾವುದೇ ಹೊಸ ನೇಮಕಾತಿ ಮಾಡಲ್ಲ ಅಂತ ಸಿಎಂ ಅವ್ರು ಏನ್ ಹೇಳಿದ್ರು ಅದಕ್ಕೆ ಭದ್ರಾಗಬೇಕು. ಈ ರಿಪೋರ್ಟ್ ಬರೋ ತನಕ ಯಾವುದೇ ತರದ ಬ್ಯಾಕ್ಲಾಗ್ ನ ತುಂಬಾರ್ದು ಅನ್ನಂತ ಮನವಿನ ಸಾಹೇಬ್ರ ಮುಂದೆ ಕೂಡ ಇಡ್ತಾ ಇದೀವಿ. ಜೊತೆಗೆ ನೀವು ಒಂದು ಗಮನಿಸಿ, ಎಲ್ಲೋ ಒಂದ್ ಕಡೆ ತಿಮ್ಮಾಪುರ ಸಾಹೇಬ್ರಿಗೂ ಈ ಒಂದು ಅಂಶ ಅನುಕೂಲ ಆಗ್ಬೋದು. ಆಂಧ್ರ ಪ್ರದೇಶದಲ್ಲಿ ಅದರಲ್ಲೂ ತೆಲಂಗಾಣದಲ್ಲಿ ಮೊನ್ನೆ ಒಳ ಮೀಸಲಾತಿ ಪಾಯಿಂಟ್ ಜಾರಿಯಾಗಿದೆ. ಎಷ್ಟು ಕೊಟ್ಟಿದ್ದಾರೆ ಮಾದಿಗರಲ್ಲಿ? 9% ಕೊಟ್ಟಿದ್ದಾರೆ. ವಲಯ ಸಮಾಜಕ್ಕೆ ಎಷ್ಟು ಕೊಟ್ಟಿದ್ದಾರೆ? 5 ಕೊಟ್ಟಿದ್ದಾರೆ. ಅಲೆಮಾರಿಗಳಿಗೆ 1 ಕೊಟ್ಟಿದ್ದಾರೆ. ಅದನ್ನು ಕೂಡ ಮಂದಾಕೃಷ್ಣ ಮಾದಿಗ ಅವರು ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಏನು ನಮ್ಮ ತೆಲಂಗಾಣದಲ್ಲಿ ನಮ್ಮ ಮಾದಿಗರ ಸಂಖ್ಯೆ ಇರೋಂಥದ್ದು 32,33,000 ಮಾದಿಗರ ಜನಸಂಖ್ಯೆ. ವಲಯ ಸಮಾಜದ್ದು 15,23,000. ವಲಯ ಸಮಾಜಕ್ಕೆ ನೀವು 5% ಕೊಟ್ರೆ ಬರೀ 15 ಲಕ್ಷಕ್ಕೆ 32 ಇರೋದಕ್ಕೆ ನಮ್ಗೆ 11 ಕೊಡ್ಬೇಕು ತಾನೆ? ನಮ್ಗೆ 9 ಕೊಟ್ಟಿದ್ದೀರಾ ಅಂತ ನೋಡಿ. ಅಲ್ಲೆಲ್ಲ ಡಾಟಾ ಇದ್ರೂ ಸಹ, ಜನಸಂಖ್ಯೆ ನಿಖರ ಮಾಹಿತಿ ಇದ್ರೂ ಸಹ ಅಲ್ಲೂ ಕೂಡ ಈ ಸಮಾಜಕ್ಕೆ 2% ಕೋಟಾ ಆಗಿದೆ. ಇದೇ ನಮ್ಮ ಆತಂಕ, ಇದೇ ನಮ್ಮ ಆತಂಕ. ಆಮೇಲೆ ನಿಮ್ಗೊಂದು ಹೇಳ್ಬಿಡ್ತೀನಿ ಬಂಧುಗಳೇ, AKAD ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಏನಾದ್ರೂ ನೀಟಾಗಿ ಅದನ್ನ ಸೆಗ್ರಿಗೇಟ್ ಮಾಡ್ಬಿಟ್ಟು ಸಪರೇಟ್ ಮಾಡ್ಬಿಟ್ರೆ ಇದೇ ನಮ್ಮ ಮಾದಿಗ ಸಮಾಜಕ್ಕೆ ಈ ರಾಜ್ಯದಲ್ಲಿ 6 ಅಲ್ಲ 8% ಸಿಗುತ್ತೆ. 8%. ನಮಗೆ ಇವತ್ತು ನಾವಾದ್ರೂ ನಮ್ಮ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ, ಇದು ಮಾದಿಗ ವಕೀಲರ ವೇದಿಕೆ, ಇದು ಯಾವುದೇ ತರದ ನಾವು ರಾಜಕೀಯ ಬಣ್ಣ ಕೊಟ್ಟಿರಂತದ್ದಲ್ಲ. ಇದಕ್ಕೆ ಇದು ಪ್ಯೂರ್ಲಿ ಮಾದಿಗ ಸಮಾಜಕ್ಕೆ. ಅದಕ್ಕೆ ನಾವು ಮಾದಿಗ ಸಮಾಜಕ್ಕೆ ಸಂಬಂಧಪಟ್ಟಂತ ಯಾವುದೇ ಹೋರಾಟಗಳಿದ್ರು ಅಲ್ಲಿ ನಾವು ಭಾಗಿ, ನಾವಿದೆ ಪಕ್ಷಾತೀತವಾಗಿದ್ದು ಅಲ್ಲಿ ನಾವು ಭಾಗಿ. ನಮಗೆ ಈ ಬೇಕಾಗಿರೋದು 2 ನೀವು 3 ತಿಂಗಳು ಕೊಡೋದಾದ್ರೆ ನಾವು ಮನವಿ ಮಾಡ್ದಂಗೆ ಹೊಸ ನೇಮಕಾತಿ ಆಗಬಾರ್ದು, ಬ್ಯಾಕ್ಲಾಗ್ ಹುದ್ದೆ ಭರ್ತಿ ಆಗಬಾರ್ದು. 1, ನೀವು ಈಗಲೇ ಜಾರಿ ಮಾಡಬೇಕು ಅಂತ ಅಂದ್ರೆ ಒಂದು ಇಂಟ್ರಿಮ್ ಮಧ್ಯಂತರ ವರದಿನ ದಯವಿಟ್ಟು ಜಾರಿ ಮಾಡಿಸಿ. ನೀವು ಮಾಧುಸ್ವಾಮಿ ಬಿಟ್ಬಿಡಿ, ಅದು ಬಿಜೆಪಿ ಅವ್ರದ್ದು ಅಂತಾನೆ ಇರಲಿ. ಸದಾಶಿವ ಆಯೋಗದ ಪ್ರಕಾರನೇ ಮಾಡಿ, ನೀವು ಮಾಡ್ಬಿಟ್ಟು ಜಾರಿ ಮಾಡಿ. ಮುಂದೆ ಬರಂತ ಯಾವ್ದು ನೀವು ನೋಡಲ್ ಆಫೀಸರ್ ಅಪಾಯಿಂಟ್ ಮಾಡ್ಬೇಕು, ನೋಡಲ್ ಆಫೀಸರ್ ಅಪಾಯಿಂಟ್ ಮಾಡಿ. ಯಾರಾದ್ರೂ ರಾಂಗ್ ಸರ್ಟಿಫಿಕೇಟ್ ತಗೊಂಡ್ರೆ ಅವ್ರ ಕೆಲಸ ಕಿತ್ತಾಕಿ ಅವ್ರಿಗೆ ಶಿಕ್ಷೆ ಒಳಪಡಿಸಿ.
ಅಲ್ಲಿ ತನಕ ಇದು ಟೆಂಪ್ರರಿ ಆಗಿ ಇದಾಗಲಿ ಅನ್ನಂತ ಮಾಡಬೇಕು. ಮಾಡಿ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರನೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿರಂತ ಆಗಸ್ಟ್ 1, 2024. ಆ ಜಡ್ಜ್ಮೆಂಟ್ ಬರುವಾಗ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಾವು ಕೇಳಬೇಕಾಗಿರೋದು ಯಾರಿಗೆ? ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಬೇಕು. ಅದೇನು ಪಕ್ಷದ್ದಲ್ಲ ವಿಚಾರ. ಬಿಜೆಪಿ ಇದ್ರೆ ಬಿಜೆಪಿ ಕೇಳ್ತಾ ಇದ್ವಿ, ದಳ ಇದ್ರೆ ದಳಕ್ಕೆ ಕೇಳ್ತಾ ಇದ್ವಿ. ಇವಾಗ ಕಾಂಗ್ರೆಸ್ ಇರೋದ್ರಿಂದ ಕಾಂಗ್ರೆಸ್ಗೆ ನಾವು ಕೇಳೋ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಇಲ್ಲೇ ನಮ್ಮ ಮಾದಿಗ ಸಮಾಜದ ಕೆಲವು ವಿರೋಧಿ ಗುಂಪುಗಳು ಒಂದ್ ಕಡೆ ಹೇಳ್ತಾರೆ ಮಾಧುಸ್ವಾಮಿ ವರದಿ ಜಾರಿ ಮಾಡುವಾಗ ಸದಾಶಿವ ಆಯೋಗನ ಮುಚ್ಚಿಬಿಟ್ಟಿದ್ದಾರೆ, ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂತ. ಆದ್ರೆ ಆ ಮಾಧುಸ್ವಾಮಿ ವರದಿ ಬಂದಂತದ್ದು ಬಿಜೆಪಿ ಸರ್ಕಾರದ ಕೊನೆ ಕ್ಯಾಬಿನೆಟ್ ನಲ್ಲಿ, ನಮ್ಗೆಲ್ಲ ಗೊತ್ತಿದೆ ಅಂತ ಭಾವಿಸ್ತೀನಿ. ಆ ಕೊನೆ ಕ್ಯಾಬಿನೆಟ್ ಆದ್ಮೇಲೆ ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಆಯಿತು. ಆ ಚುನಾವಣೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಏನ್ ಹೇಳುತ್ತೆ ಅಂತ ಅಂದ್ರೆ, ಪೇಜ್ ನಂಬರ್ 15 ಪ್ರಣಾಳಿಕೆ 2023 ಸೋಷಿಯಲ್ ಜಸ್ಟಿಸ್ ಅನ್ನಂತ ಪೇಜ್ ನಲ್ಲಿ ಅವ್ರು ಹೇಳ್ತಾರೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮೊದಲನೇ ಅಧಿವೇಶನದಲ್ಲೇ ನಾವು ಜಾರಿ ಮಾಡ್ತೀವಿ, ನೀವು ಸೆಂಟರ್ ಅವರು ಅದಕ್ಕೆ ಅನುವು ಮಾಡಿಕೊಡಿ ಅಂತ ಹೇಳಿದ್ರು. ಯಾಕೆ ಅನುಮಾನ ಮಾಡ್ಕೊಳ್ಳಿ ಅಂತ ಹೇಳಿದ್ರು? ಆವತ್ತು ಒಳ ಮೀಸಲಾತಿ ಜಾರಿ ಮಾಡಬಹುದು ಅಂತ ಇರ್ಲಿಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಂತರ ಬಂತು. ಈಗ ನೀವು ಕಾಂಗ್ರೆಸ್ ಅವರು ನಿಮ್ ಪ್ರಣಾಳಿಕೆಯಲ್ಲಿ ಸದಾಶಿವನ ಆಯೋಗನ ಒಪ್ಕೊಂಡಿದ್ದೀರ ನೀವು. ಈಗ ಕೇಳಿದ್ರೆ ಮಾಧುಸ್ವಾಮಿ ವರದಿಯವರು ಅದನ್ನ ಮುಚ್ಚಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅರೆ ಅದು ಮಾಧುಸ್ವಾಮಿ ಕಮಿಟಿ ಆದ್ಮೇಲೆ ತಾನು ನೀವು ಪ್ರಣಾಳಿಕೆ ಬಿಟ್ಟಿರೋದು. ನೀವು ಅದು ಮುಚ್ಚಿಬಿಟ್ಟಿದ್ರೆ ನೀವು ಪ್ರಣಾಳಿಕೆ ಹೆಂಗ್ ಹಾಕೊಂಡ್ರಿ? ನೀವು ಸದಾಶಿವ ಆಯೋಗನ ಜಾರಿ ಮಾಡ್ತೀವಿ ಅಂತ ಹೆಂಗೆ ಮಾಡ್ತೀರಾ ನೀವು? ಅದನ್ನ ನೀವು ಪ್ರಣಾಳಿಕೆಯಲ್ಲಿ ಮಾಡಿದ ಮೇಲೆ ನೀವು ಅದನ್ನು ಜಾರಿ ಮಾಡಬೇಕು ತಾನೆ. ಒಂದು ಇನ್ನೊಂದು ವಿಚಾರ, ನಮ್ಮ ವಿರೋಧಿಗಳು, ನಮ್ಮ ಮಿನಿಸ್ಟರ್ ಸಾಹೇಬರನ್ನು ಒಳಗೊಂಡು ಕೂಡ ನಾವೆಲ್ಲ ಒಂದೇ ಸಮಾಜದವರು, ನಮ್ಮ ವಿರೋಧಿಗಳ ವಾದ ಏನು ಅಂತ ಅಂದ್ರೆ, AKAD ಮತ್ತು ಆದಿ ದ್ರಾವಿಡ ಅನ್ನೋಂಥ ಗೊಂದಲ ಇದೆ. ಅಲ್ಲಿ ವಲಯ ಮಾದಿಗ ಸಮಾಜದವರು ಇಬ್ರು ಜೋಡಣೆ ಆಗ್ಬಿಟ್ಟಿದ್ದಾರೆ. ಅದೆಲ್ಲ ಬೇರ್ಪಡಿಸ್ಬೇಕು. ಅದು ಬೇರ್ಪಡಿಸದೆ ನಾವು ಅದನ್ನ ಏನು ಜಾರಿಗೆ ಮಾಡಕ್ಕಾಗಲ್ಲ ಅಂತ ಈಗ ಹೇಳ್ತಾ ಇದ್ದೀರಾ. ಅರೆ AKAD ಅನ್ನಂಥದ್ದು ನೀವು ಸದಾಶಿವ ಆಯೋಗ ಮಾಡೋದು ಇತ್ತಲ್ಲ, ನೀವು ಮುಂದೆ ಬಂದಿದ್ರಲ್ಲ ಸದಾಶಿವ ಆಯೋಗದವರು, ಆವಾಗ ಯಾಕೆ ನೀವು ಕೇಳಲಿಲ್ಲ? ಈ ಪ್ರಣಾಳಿಕೆನಲ್ಲಿ ಜಾರಿ ಮಾಡ್ಬೇಕಾದ್ರೆ ಯಾಕೆ ಕೇಳಲಿಲ್ಲ? ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಜಾರಿ ಮಾಡಿ ಅನ್ನುವಾಗ ಈಗ ಕಾಣ್ತಾ ನಿಮ್ಗೆ AKAD ಅನ್ನಂಥದ್ದು? ಈಗ ಕಾಣ್ತಾ? ಇದು ಸಮಾಜದ ವಿರೋಧ ಅಲ್ವಾ? ಇದು ಕೇಳಿದ್ರೆ ನಾವೇನಾದ್ರು ಸಮಾಜದ ವಿರೋಧ ಮಾತಾಡ್ತಾ ಇದೀವ, ಯಾವ್ದಾದ್ರು ಪಕ್ಷದ ಪರ ಮಾತಾಡ್ತಾ ಇದೀವ? ನಾವು ಮಾತಾಡೋದು ಒಂದೇ, ಮಾದಿಗ 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 ಸಮಾಜದ ಪರ ಮಾತ್ರ ನಾವು ಒಪ್ಪಿದ್ರು, ಇನ್ಯಾವುದು ಮಾತಾಡೋಲ್ಲ ನಾವು. ಮತ್ತೆ ಇನ್ನೊಂದು ನೋಡಿ, ನಾವ್ ಯಾಕೆ ಈ ಸರ್ಕಾರದ ಮೇಲೆ ನಮ್ಮ ಸಮಾಜಕ್ಕೊಂದು ಸಂಶಯ ಇದೆ ಅಂತ. ಅಕ್ಟೋಬರ್ 28, 2024 ಕಾಂಗ್ರೆಸ್ ಸರ್ಕಾರದ ಕ್ಯಾಬಿನೆಟ್ ನಲ್ಲಿ ನೀವು ತೀರ್ಮಾನ ಮಾಡ್ತೀರಾ, ಒಳ ಮೀಸಲಾತಿ ಜಾರಿ ಮಾಡಬೇಕು, 1 ಮ್ಯಾನ್ ಕಮಿಷನ್ ನಾವು ಮಾಡಬೇಕು, ಅದಕ್ಕೆ 2 ತಿಂಗಳ ಅವಕಾಶ ಕೊಡಬೇಕು ಅಂತ. ಯಾವಾಗ? ಅಕ್ಟೋಬರ್ 28, 2024 ಆದೇಶ ಯಾವಾಗ ಮಾಡ್ತೀರಾ? 12, 11, 15 ದಿನ ಆದ್ಮೇಲೆ ನೀವು ಕ್ಯಾಬಿನೆಟ್ ಡಿಸಿಷನ್ ಆದೇಶ ಮಾಡ್ತೀರಾ. 15 ದಿನಗಳ ಕಾಲ ಮಾಡಂತ ಟೈಮ್ನಲ್ಲಿ ಎಲ್ಲ ಬ್ಯಾಕ್ಲಾಗ್ ಹುದ್ದೆಗಳು ಒಂದೊಂದಾಗಿ ತುಂಬಿಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಆತಂಕ ಏನಪ್ಪಾ ಅಂತ ಅಂದ್ರೆ, ಈ ಹೋರಾಟದ್ದು ಬ್ಯಾಕ್ಲಾಗ್ ತುಂಬಬಾರದು. ನಮ್ಮ ಸಮಾಜಕ್ಕೆ ಬೇಕಾಗಿರೋಂತ ನಮ್ಮ ಆತಂಕ ಏನು ಅಂತ ಅಂದ್ರೆ, ಏನು ನೀವು ಅಕ್ಟೋಬರ್ 28, 2024 ಅಂತ ನಿಮ್ ಕ್ಯಾಬಿನೆಟ್ ನಲ್ಲಿ, ಕಾಂಗ್ರೆಸ್ ಕ್ಯಾಬಿನೆಟ್ ನಲ್ಲಿ ಒಂದು 1 ಮ್ಯಾನ್ ಕಮಿಷನ್ ರಚನೆ ಮಾಡ್ತೀರಿ ಅಂತೀರಾ. ಆ ಆದೇಶನ ನೀವು 15 ದಿನ ಆದ್ಮೇಲೆ ಮಾಡ್ತೀರಾ. 15 ದಿನದ ಒಳಗಡೆ ಎಲ್ಲ ಬ್ಯಾಕ್ಲಾಗ್ ಹುದ್ದೆಗಳು ತುಂಬಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನಮ್ಮ ಮಾದಿಗ ಸಮಾಜಕ್ಕೆ ಅನ್ಯಾಯ ಅಲ್ವಾ? CM ಅವ್ರ ನೇತೃತ್ವದಲ್ಲಿ ಆಗಿರುವಂತ ಕ್ಯಾಬಿನೆಟ್ ನಲ್ಲಿ ಯಾವುದೇ ಬ್ಯಾಕ್ಲಾಗ್ ತುಂಬಲ್ಲ ಅಂತ ಹೇಳಿದೀರಾ. ಮತ್ತೆ ಈ ಆದೇಶ ಮಾಡೋ ಒಳಗಡೆ ತುಂಬಿತು ಅಂತ ಅಂದ್ರೆ ನಾವು ಅದನ್ನು ಪ್ರತಿಭಟನೆ ಮಾಡಬಾರ್ದಾ? ಮತ್ತೆ ಆ ಏನು 12, 11, 2024 ಈ ಆದೇಶ ಆಗುತ್ತೆ. ಆ ಆದೇಶದಲ್ಲಿ
ನಾವು ಒನ್ ಮ್ಯಾನ್ ಕಮಿಷನ್ ನ ಅಧ್ಯಕ್ಷರಾಗಿ ಜಸ್ಟಿಸ್ ರಿಟೈರ್ಡ್ ನಾಗಮೋಹನ್ ದಾಸ್ ಅವರನ್ನ ನೇಮಕ ಮಾಡಿದ್ದೀವಿ. ಅವ್ರ ಹತ್ರದಿಂದ 2 ತಿಂಗಳ ಒಳಗಡೆ ನಾವು ವರದಿ ತಗೋತೀವಿ ಅಂತ ಹೇಳ್ತೀರಾ. ಆದ್ರೆ ನಾಗಮೋಹನ್ ದಾಸ್ ಅವರು ಅಧಿಕಾರ ಯಾವತ್ತು ಸ್ವೀಕಾರ ಮಾಡ್ತಾರೆ, ಯಾವಾಗಿಂದ 2 ತಿಂಗಳು ಸ್ಟಾರ್ಟ್ ಆಗುತ್ತೆ ಅನ್ನೋದೇ ಯಾರಿಗೂ ಗೊತ್ತಾಗಲ್ಲ. ನಮಗೆ ಗೊತ್ತಾಗದೇನೆ 1/12/2024 ಜನವರಿ 1/1/2025 ಯಾವಾಗ ಪತ್ರಿಕಾ ಪ್ರಕಟಣೆ ಬರುತ್ತೆ, ಯಾವ್ಯಾವ್ದು ಸಲಹೆ ಸೂಚನೆಗಳಿಗೆ ಬಂದು ಕೊಡಿ ಅಂತ ನಮ್ಗೆ ಆವಾಗ ಅರ್ಥ ಆಗುತ್ತೆ ನಾಗಮೋಹನ್ ದಾಸ್ ಅವರು ತಗೊಂಡಿದ್ದಾರೆ ಅಂತ. ಈ ಮೊನ್ನೆ ರವಿಕುಮಾರ್ ಅವರು ಮಾದೇವಪ್ಪನವ್ರಿಗೆ ಕೇಳಿರೋಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಅವರು ಕೊಟ್ಟಿರೋ ಉತ್ತರದಲ್ಲಿ ಗೊತ್ತಾಯ್ತು ನಮ್ಗೆ 3/12 ನಾಗಮೋಹನ್ ದಾಸ್ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತ. 3/12/2024 ಕೊಟ್ರೆ 2 ತಿಂಗಳು ಯಾವಾಗ ಎಂಡ್ ಆಗ್ಬೇಕು? 12ರಿಂದ 1, 1ರಿಂದ 2. ಮತ್ತೊಂದ್ಸರಿ ತಿಮ್ಮಾಪುರ ಸಾಹೇಬರಿಗೆ ಒಂದು ಮನವಿ. ಇದು ಯಾವುದೇ ವೈಯಕ್ತಿಕವಾಗಿ ನಾನಂತೂ ಮಾತಾಡಿಲ್ಲ. ನೀವು ನಮ್ಮ ಸಮಾಜದ ಹಿರಿಯರು, ನಿಮ್ಮ ಬಗ್ಗೆ ಅತಿ ಹೆಚ್ಚು ಗೌರವ ಇದೆ. ದಯಮಾಡಿ ಸರ್ಕಾರದ ಮನವೊಲಿಸಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಒಂದು ಮನವಿ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಮಾದಿಗ, ಜೈ ಮಾದಿಗ. ಈಗ ಗೋಪಿನಾಥ್ ಅವರು ಹಿಂಸೆ ಮಾತಾಡ್ತಾರೆ. ಅದಾದ್ಮೇಲೆ ಸಿಎಂ ಹತ್ರ ಟೈಪ್ ಫಿಕ್ಸ್ ಮಾಡ್ತೀವಿ, ಲೀಡರ್ಸ್ ಎಲ್ಲ ಬಂದು ಚರ್ಚೆ ಮಾಡಿ ಇರ್ತಾ ಇದ್ದಾರೆ. ಅದನ್ನ ಸಿಎಂ ಕಡಿಪಾಲ ಮಾಡಿದ್ರೆ ನಾವು ಬೇರೆ ತರ 5 ನಿಮಿಷ ತೀರ್ಮಾನ. ಅದಕ್ಕೆ ಲೀಡರ್ ಕಡೆ ಮಾತಾಡಕ್ಕೆ ಬಂದ್ವಿ. ಒಂದು 5 ನಿಮಿಷ ಗೋಪಿನಾಥ್ ಮಾತಾಡ್ತಾರೆ. ಈಗ ಬಹುಜನ ಸಮಾಜ ಪಾರ್ಟಿ ಆಲ್ ಇಂಡಿಯಾ ನ್ಯಾಷನಲ್ ಕೋಆರ್ಡಿನೇಟರ್ ಮತ್ತು ರೈಟ್ರು. ಮಾದಿಗ ಸಮುದಾಯಗಳ ಸ್ವಾಭಿಮಾನ ಒಕ್ಕೂಟದ ಈ ಸಂಘಟನೆ ವತಿಯಿಂದ ಒಳ ಮೀಸಲಾತಿ ಜಾರಿ ಮಾಡಿ, ಇಲ್ಲ ಕುರ್ಚಿ ಖಾಲಿ ಮಾಡಿ ಅಂತಕ್ಕಂಥ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಾಯಕರೇ, ಸಹೋದರರೇ, ಸಹೋದರಿಯರೇ, ತಮ್ಮೆಲ್ಲರಿಗೂ ನನ್ನ ಜಯಭಿವಂದನೆಗಳು. ಮೊದಲನೇದಾಗಿ ಇಷ್ಟೊತ್ತು ನಮ್ಮ ವಕೀಲರು ಅರುಣ್ ಕುಮಾರ್ ಅವರು ಮಾತಾಡಿದ್ರು. ಅವರು ಕೊಟ್ಟಂತ ಸಲಹೆ ಕೊನೆಯದೇನಿದೆಯಲ್ಲ ಅದು ಅತ್ಯಂತ ಪ್ರಾಯೋಗಿಕವಾದದ್ದು. ಮತ್ತೆ ಅದನ್ನ ನೀವು ಜಾರಿ ಮಾಡೋಕ್ಕೆ ಸಾಧ್ಯ ಇರೋದು. ನಿಮ್ಗೇನಾದರೂ ತಡೆ ಇದೆ, ಕಷ್ಟ ಇದೆ ಅನ್ನೋದಾದ್ರೆ ಒಂದು ಮಧ್ಯಂತರ ವರದಿಯನ್ನು ಕೊಟ್ಟು ಅದ್ರ ಪ್ರಕಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆಯೇ ಇಲ್ಲ ನಮಗೆ ಇನ್ನೂ ಸಮಯ ಬೇಕು ಅಂದರೆ 6 ತಿಂಗಳಾದರೂ ತಗೊಳ್ಳಿ, ಪರವಾಗಿಲ್ಲ. ಆದರೆ ಈ ಯಾವುದೇ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬೋದಾಗ್ಲಿ, ನೇಮಕಾತಿ ಮಾಡೋದಾಗ್ಲಿ ಅದನ್ನ ತಡೆಯಿರಿ ಅಂತ ಹೇಳಿದ್ದಾರೆ. ಇವೆರಡೂ ಸಹಿತ ಖಂಡಿತವಾಗ್ಲೂ ಕಾರ್ಯ ಸಾಧುವಾಗಿರ್ತಕ್ಕಂಥ ಸಲಹೆಗಳಿದೆ. ಇದನ್ನ ಸಂಪೂರ್ಣವಾಗಿ ಬೆಂಬಲಿಸ್ತೀನಿ. ಮತ್ತೆ ಎರಡನೇದಾಗಿ ತಮಗೆಲ್ಲ ಗೊತ್ತಿರ್ಬೋದು, ನಾನು ಮಾದಿಗ ಅಲ್ಲ, ಹಾಗಂತ ನಾನು ಪಕ್ಕ ವಲಯ ಥರನೂ ಮಾತಾಡಲ್ಲ. ನಾನು ಅಂಬೇಡ್ಕರ್ ವಾದಿಯಾಗಿ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಅನೇಕ ಜನ ತಮ್ಗೆ ಏನ್ ಅನಿಸಿತ್ತು ಅದನ್ನ ಹೇಳೋದಕ್ಕೆ ಬಾಬಾ ಸಾಹೇಬರು ಹೇಳಿದ್ರು ಅಂತ ಹೇಳ್ಬಿಡ್ತಾರೆ. ಬಾಬಾ ಸಾಹೇಬ್ ಎಲ್ಲಿ ಹೇಳಿದ್ರು, ಹೆಂಗ್ ಹೇಳಿದ್ರು, ಯಾವಾಗ ಹೇಳಿದ್ರು ಅಂತ ಹೇಳಿದ್ರೆ ಅದಕ್ಕೆ ಅವ್ರ ಹತ್ರ ಮಾಹಿತಿ ಇರೋದಿಲ್ಲ, ಅದಕ್ಕೆ ಆಧಾರ ಇರೋದಿಲ್ಲ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಶುರು ಮಾಡಿದ್ರು ಬಹಳ ತಡವಾಗಿ. ಇಲ್ಲಿ ಬಹಳ ಜನ ಹಿರಿಯರಿದ್ದೀರಾ, ವೇದಿಕೆ ಮೇಲೆ ಬಹಳ ಜನ ಹಿರಿಯರಿದ್ದೀರಾ. ನೀವು ಅನೇಕ ವರ್ಷಗಳಿಂದ ನಿಮ್ಮ ತಾತ ಮುತ್ತಾತ ಕಾಲದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಗೊತ್ತಿರೋರು, ನಿಮ್ಗೆ ತಿಳ್ಕೊಂಡಿದ್ದೀರಾ. ನನಗೆ ಬಹಳ ಒಂದು 25-30 ವರ್ಷ ಹಿಂದೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಓದಲಿಕ್ಕೆ ಚಾಲು ಮಾಡಿದ್ದು. ಅದೆಲ್ಲ ಓದಲಿಕ್ಕೆ ಚಾಲು ಮಾಡಿದಾಗ ಈಗ ನಮಗೆ ಗೆಳೆಯರು ಹೇಳ್ತಕ್ಕಂಥ ಎಷ್ಟೋ ವಿಷಯಗಳು ಇಲ್ಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಮತ್ತೆ ಅನೇಕ ವಿಚಾರಗಳಲ್ಲಿ ಅದು ಬಾಬಾ ಸಾಹೇಬರ ಮಾತುಗಳು ಹೇಳೇ ಇಲ್ಲ, ಎಲ್ಲೂ ಕಾಣಿಸ್ತಾ ಇಲ್ಲವಲ್ಲ ಅಂತ ಕೇಳಿದ್ರೆ ಹಾರಿಸ್ಬಿಡ್ತಾರೆ. ಅದು ಮೊಟ್ಟ ಮೊದಲನೇದಾಗಿ ಇಲ್ಲಿ ನೋಡಿ, ಒಳ ಮೀಸಲಾತಿ ಇದರಲ್ಲಿ 2 ವಿಷಯ ಇದೆ. ಒಂದು ಇದೊಂದು ತಂತ್ರ, ಅಂದ್ರೆ ಒಂದು ಟೆಕ್ನಿಕಲ್ ಸಬ್ಜೆಕ್ಟ್. ಯಾರಿಗೆ ಎಷ್ಟು ಕೊಡಬೇಕು, ಎಷ್ಟು ಸಂಖ್ಯೆ ಇದ್ದಾರೆ, ಎಷ್ಟು ಅವ್ರು ಕೊಡಬೇಕು, ಇದು ಟೆಕ್ನಿಕಲ್ ಸಬ್ಜೆಕ್ಟ್ ಇದು. ಎರಡನೇದು ಕೊಡಬೇಕಾ ಬೇಡವಾ ಅನ್ನೋದು ಒಂದು ತಾತ್ವಿಕ ಪ್ರಶ್ನೆ. ಇಲ್ಲಿ ಎರಡನ್ನೂ ಗೊಂದಲ ಮಾಡ್ತಾ ಇದ್ದಾರೆ. ಈಗ ಯಾರಿಗೆ ಎಷ್ಟು ಕೊಡ್ಬೇಕನ್ನೋದು ನೀವು ಸೆನ್ಸಸ್ ಪ್ರಕಾರ, ದತ್ತಾಂಶದ ಪ್ರಕಾರ ಏನಿದೆ, ಎಂಪಿರಿಕಲ್ ಡೇಟಾ ಅಂತ ಹೇಳಿ ಬಹಳ ಚೆನ್ನಾಗಿ ಅದನ್ನ ಸುಪ್ರೀಂ ಕೋರ್ಟ್ ಮಾತನ್ನ, ಅದ್ರ ಪ್ರಕಾರ ನೀವು ಕೊಡಬೇಕು ಜನಸಂಖ್ಯೆ ವಾರ ಅನ್ನೋದನ್ನ. ಇದನ್ನ ಮೊದಲು ಇದರಲ್ಲಿ ಯಾರ್ದು ಗೊಂದಲ ಇಲ್ಲ. ಹೌದು ಕೊಡಬೇಕು ಅಂತ ಹೇಳ್ತಾರೆ, ಆದ್ರೆ ಯಾವ್ದು ಎಲ್ಲಿದೆ ದತ್ತಾಂಶ ಅದ್ರ ಬಗ್ಗೆ
ಇಂದ ಗೊಂದಲದ ಮಾತಾಡ್ತಾರೆ. ಬಹಳ ಹಿಂದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಾಗಲೇ ಅಡ್ವೊಕೇಟ್ ದ್ವಾರಕನಾಥ್ ಹೇಳಿದ್ರು, ಇಡೀ ಭಾರತ ದೇಶದಲ್ಲಿ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ದತ್ತಾಂಶಗಳು ಕರ್ನಾಟಕದಲ್ಲಿ ಮಾತ್ರ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ತನಕ ಇಲ್ಲಿ ನಮ್ಮ ಸರ್ಕಾರದ ಮತ್ತು ಅಧಿಕಾರಿಗಳು ಹೇಳ್ತಾರೆ ಸೂಕ್ತವಾದ ದತ್ತಾಂಶ, ವೈಜ್ಞಾನಿಕವಾದ ದತ್ತಾಂಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಸುಪ್ರೀಂ ಕೋರ್ಟ್ ಲಾಯರ್, ಅವರು ಅನೇಕ ವರ್ಷಗಳಿಂದ ಮೀಸಲಾತಿ ವಿಚಾರದಲ್ಲಿ ಕೆಲಸ ಮಾಡಿರೋರು, ಅಧ್ಯಯನ ಮಾಡಿರೋರು, ಒಂದು ರೀತಿ ಅಥಾರಿಟಿ. ಅವರೇನು ಸುಳ್ಳು ಹೇಳಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಹೇಳಿದಾಗ ಇವ್ರು ಯಾಕೆ ಇಲ್ಲ ಅಂತ ಹೇಳ್ತಾರೆ. ಏನ್ ನಡೀತಾ ಇದೆ ಇಲ್ಲಿ, ಇದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈಗ ಅರುಣ್ ಕುಮಾರ್ ಅವರು ಹಂಗೇನಾದ್ರೂ ಗೊಂದಲ ಇತ್ತು ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ನೀವು ಒಂದು ಮಧ್ಯಂತರ ವರದಿ ತಗೊಂಡು ತಕ್ಷಣ ಅದನ್ನ ಜಾರಿ ಮಾಡಬೇಕು. ಹಂಗಿಲ್ಲ ನಾವಿನ್ನೂ 6 ತಿಂಗಳು ಅಂತಂದ್ರೆ ತಗೊಂಡ್ರೆ ಪರವಾಗಿಲ್ಲ. ಅವ್ರು ಅಲ್ಲಿ ತನಕ ನೇಮಕಾತಿನ ನಿಲ್ಲಿಸ್ರಿ, ಹೊಸ ನೇಮಕಾತಿ ನಿಲ್ಲಿಸ್ರಿ, ಬ್ಯಾಕ್ಲಾಗ್ ನಿಲ್ಲಿಸ್ರಿ ಅಂತ ಹೇಳ್ತಾರೆ. ಇದಕ್ಕೂ ನೀವು ಒಪ್ಕೊಳ್ಳಿಲ್ಲ ಅಂದ್ರೆ ಆಗ ನಿಮ್ಮ ಉದ್ದೇಶ ಬೇರೆ ಏನೋ ಇದೆ ಅಂತ ತಿಳ್ಕೊಬೇಕಾಗುತ್ತೆ. ನಿಮ್ಮ ಉದ್ದೇಶ ಒಳ ಮೀಸಲಾತಿ ಇದನ್ನ ಜಾರಿ ಮಾಡಬಾರ್ದು ಅನ್ನೋದೇ ಅಂತ ಆಗ್ಬಿಡುತ್ತದೆ. ಬಹಳ ಸ್ಪಷ್ಟವಾಗಿ ಇದರಲ್ಲಿ ಹೇಳೋದ್ರಲ್ಲಿ ನಿಮ್ಮ ಮಾತುಗಳನ್ನ ನೀವು ಟಕ್ಕಿ ಬಿಕ್ಕಿ ಮಾತ್ರ ಮಾತಾಡೋಕೆ ಹೋಗಬೇಡಿ. ಇದು ಮೊದಲನೇ ಪಾಯಿಂಟ್. ಎರಡನೇದು, ನಾನು ತಮಿಳುನಾಡಲ್ಲೂ ಕೆಲಸ ಮಾಡಿದ್ದೀನಿ, ಕೇರಳದಲ್ಲೂ ಕೆಲಸ ಮಾಡಿದ್ದೀನಿ. ಈ 2 ಕಡೆಗಳಲ್ಲೂ ಒಳ ಮೀಸಲಾತಿ ವಿಚಾರಕ್ಕೆ ಬಂದಾಗ ಅಲ್ಲೂ ಸಹಿತ ನಾನು ಭಾಗವಹಿಸಿದ್ದೀನಿ. ಅನೇಕ ಜನರಿಗೆ ಅಲ್ಲಿ ಮಾತಾಡಿದ್ದೀನಿ. ಅಲ್ಲಿ ಬಿರ್ತಕ್ಕಂಥ ಗೊಂದಲಗಳೆಲ್ಲನೂ ಅವ್ರಿಗೆ ಸ್ಪಷ್ಟ ಮಾಡೋದಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ದೀನಿ. ಮೊನ್ನೆ ಕೇರಳದಲ್ಲಿ ಹೋದಾಗಲೂ ಸಹಿತ ಅಲ್ಲೂ ಇದೇ ಪ್ರಶ್ನೆ ಬಂದಿತ್ತು. ಏನಪ್ಪಾ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಗೆ ಹೋರಾಟ ಮಾಡಿದ್ದಾರೆ, ಆದ್ರೆ ಈ ಒಳ ಮೀಸಲಾತಿ ಬಾಬಾ ಸಾಹೇಬ್ ಹೇಳಿಲ್ಲ. ಒಳ ಮೀಸಲಾತಿ ಕೇಳೋದ್ರಿಂದ ಒಗ್ಗಟ್ಟು ಹೊಡೆದೋಗುತ್ತೆ ಪರಿಶಿಷ್ಟ ಜಾತಿಗಳದು, ಆದ್ರಿಂದ ನೀವು ಇದನ್ನ ಜಾರಿ ಮಾಡಬಾರ್ದು ಅಂತ ಮಾತಾಡ್ತಾ ಇದ್ದಾರೆ. ಆಗ ನಾನು ಹೇಳಿದೆ, ಒಳ ಮೀಸಲಾತಿ ಕೊಡಬಾರ್ದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿ ಹೇಳಿದ್ದಾರೆ? ಎರಡನೇದು, ಮೀಸಲಾತಿ ಒಳ ಮೀಸಲಾತಿ ಕೊಡೋದ್ರಿಂದ ಒಗ್ಗಟ್ಟು ಹೊಡಿತಾರೆ. ನೀ ಅದು ವಿರೋಧ ಮಾಡ್ತಾ ಇದೆಯಾ? ವಂಚಿತರಿಗೆ ನೀನು ಕೊಡಬಾರ್ದು, ಅವ್ರಿಗೆ ಅವ್ರ ಪಾಲ್ ತಗೊಳ್ಳೋದನ್ನ ಒಗ್ಗಟ್ಟು ಹೊಡೆದೋಗುತ್ತೆ, ದಕ್ಷತೆ ಹೋಗುತ್ತೆ ಅಂತ ಇಲ್ಲಿ ಸಬೂರು ಮಾಡೋದಿದೆಯಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಲ್ಲ. ಅದು ಹಿಂದುತ್ವ ಮನುವಾದಿಗಳು ಗಾಂಧಿ ಹೇಳ್ತಕ್ಕಂಥ ಮಾತದು. ಅದು ಹೇಳೋವಾಗ ನೆನ್ಪು ಮಾಡ್ಕೋಬೇಕು. ನೀವು ಅಂಬೇಡ್ಕರ್ ಮಾತನ್ನು ಹೇಳ್ತಾ ಇದ್ದೀರಾ ಅಥವಾ ಗಾಂಧಿ ಮಾತನ್ನು ಹೇಳ್ತಾ ಇದ್ದೀರಾ ಅಥವಾ ಗೋಳ್ವಾಡ್ಕರ್ ಮಾತನ್ನು ಹೇಳ್ತಾ ಇದ್ದೀರಾ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನು ಗಮನಿಸಬೇಕಾದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿಗಾಗಿ ಹೋರಾಟ ಮಾಡಿಬಿಟ್ರು ಅಂತೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯೋಗ ಮೀಸಲಾತಿಗಾಗಿ ಮೊದಲು ಹೋರಾಟ ಮಾಡಿದ, ಅಧಿಕಾರಕ್ಕಾಗಿ, ರಾಜಕೀಯ ಅಧಿಕಾರಕ್ಕೆ ಹೋರಾಟ ಮಾಡಿದ್ರು. ಯಾಕಂತ ಹೇಳಿದ್ರೆ, ಅಧಿಕಾರ ನಿಮ್ ಕೈಗೆ ಸಿಕ್ಬಿಡ್ತಂದ್ರೆ, ಅಧಿಕಾರ ನಿಮ್ ಕೈ ಸಿಕ್ತಂದ್ರೆ ಮೀಸಲಾತಿ ಜಾರಿ ಮಾಡೋ ಅಧಿಕಾರ ನಿಮ್ಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಆದ್ರೆ ಇವತ್ತು ನಾವು ಇಷ್ಟೊಂದು ಒದ್ದಾಡ್ತಾ ಇದೀವಿ ಅಂದ್ರೆ, ನಮ್ಮವ್ರು ಮಿನಿಸ್ಟರ್ ಇದ್ದಾರೆ, ಕಾಂಗ್ರೆಸ್ ಬಂದ್ರೆ ಮಿನಿಸ್ಟರ್ ಇರ್ತಾರೆ, ಬಿಜೆಪಿ ಬಂದ್ರೆ ಮಿನಿಸ್ಟರ್ ಇರ್ತಾರೆ. ಆದ್ರೆ ಸಮಾಜ ಪರವಾಗಿ ಏನೇ ತೀರ್ಮಾನ ತಗೊಳ್ಳೋದಕ್ಕೆ ಅವ್ರಿಗೆ ಯಾರಿಗೂ ಅಧಿಕಾರ ಇಲ್ಲ, ಯಾರಿಗೂ ಅಧಿಕಾರ ಇಲ್ಲ. ನೋಡಿ, ಇವರೇ ನಮ್ಮ ಸಾಕು ಕೂತಿದ್ದಾರೆ. ಈಗ ಒಂದು ಏನೋ ಹೇಳ್ಬೇಕಂತ ಹೇಳಿದ್ರೆ ನೀವು ಬಿಡ್ತಾ ಇಲ್ಲ, ಅವ್ರು ಹೇಳಿದ್ದನ್ನ ಒಪ್ಕೊಳಕ್ ಆಗ್ತಾ ಇಲ್ಲ. ಮುಖ್ಯಮಂತ್ರಿನೇ ಕರಿ ಅಂದ್ರೆ ಮುಖ್ಯಮಂತ್ರಿ ಬರೋದಕ್ಕೆ ಅವ್ರ ತಯಾರಿಲ್ಲ, ಬರ್ಸೋದಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಎಲ್ಲ ಕಾಂಗ್ರೆಸ್ ಮಂತ್ರಿಗಳೆಲ್ಲ ಸೇರ್ಕೊಂಡು ಎಮ್ಎಲ್ಎ ಹೋಗ್ರಿ ಫಸ್ಟ್ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ದಾಳ್ಪಡ ಅಂತ ಎದ್ದು ಬಂದು ಮಾಡ್ತಾರೆ. ಹೇಳಕ್ಕಾಗಲ್ಲ ಅವರು. ಯಾಕಂತ ಹೇಳಿದ್ರೆ ಅವ್ರಿರೋದು ಅದು ನಿಮ್ಮ ಪಕ್ಷ ಅಲ್ಲ, ಅದು ನಿಮ್ಮ ಪಕ್ಷ ಅಲ್ಲ. ಅದಕ್ಕಾಗಿನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು, ಈ ಶೋಷಿತರಲ್ಲ ನೀವು ಒಂದಾಗಿ ನಿಮ್ಮ ಪಕ್ಷ ನೀವು ಅಧಿಕಾರಕ್ಕೆ ತಂದ್ರಿ, ಆಗ ನೋಡ್ರಿ ಮೀಸಲಾತಿ ತಗೊಳ್ಳೋರು ಆಗೋದಿಲ್ಲ, ಬೇಡವರು ಆಗೋದಿಲ್ಲ, ಮೀಸಲಾತಿ ಕೊಡೋರು ಆಗ್ತೀರಾ ನೀವು ಅಂತೇಳಿ. ಪ್ರಪಂಚದ ಎಲ್ಲಾ ಕಡೆನೂ ಬಹುಸಂಖ್ಯಾತರು ಅಧಿಕಾರದಲ್ಲಿದ್ದು ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಡ್ತಾ ಇದ್ದಾರೆ. ಅದು ಪ್ರಜಾಪ್ರಭುತ್ವ. ಭಾರತ ದೇಶದಲ್ಲಿ ಮಾತ್ರ ಅಲ್ಪಸಂಖ್ಯಾತರ ಅಧಿಕಾರದಲ್ಲಿ ಕೂತ್ಕೊಂಡು ಬಹುಸಂಖ್ಯಾತರು ಬೇಡ ಮಾಡಿಟ್ಟಿದ್ದಾರೆ. ಇದು ತಂತ್ರ ಇದೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅವ್ರು ಯಾಕೆ ಮೋಸ ಮಾಡ್ತಾರೆ ಅಂದ್ರೆ, ಮೋಸ ಆಗೋದಕ್ಕೆ ನಾವು ತಯಾರಿದ್ದೀವಿ, ನಾವು ಮುಗ್ದಿದ್ದೀವಿ. ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳೋದಿಲ್ಲ, ಒಗ್ಗಟ್ಟು ಬರುತ್ತೆ. ಅರ್ಥ ಮಾಡ್ಕೋಬೇಕಷ್ಟೇನೆ. ಅರ್ಥ ಮಾಡ್ಕೊಳ್ಳೋದಂದ್ರೆ ಏನು? ನಾವು ಅಂತ ಬಂದ್ರೆ 6 ಜನ ಇದ್ದೀವಿ, 6 ಜನರು ತಂದೆಯ ಸ್ವತ್ತನ್ನ ಸಮಾನವಾಗಿ ಹಂಚ್ಕೋಬೇಕು, ಕರೆಕ್ಟ್. ಆದ್ರೆ ಮೊದಲರಲ್ಲಿ ಯಾರು ಕೊಡ್ಬೇಕಂದ್ರೆ, ನಮ್ಮ 6 ಜನರಲ್ಲಿ ಅತ್ಯಂತ ವಂಚಿತ ಯಾರಿದ್ದಾನೆ, ಆ ವಂಚಿತರಿಗೆ ಸಣ್ಣವ ಇರ್ತಾನೆ, ಅವನಿಗೆ ಓದಿಲ್ಲ, ಅವ್ರ ಏನು ಕೆಲಸ ಯಾವುದು ಸರ್ಕಾರಿ ಉದ್ಯೋಗ ಇಲ್ಲ, ಹಳ್ಳಿಲಿ ಬರೀ ಜಮೀನು ಅಷ್ಟೇ ನೋಡ್ಕೊತಾ ಇದ್ದಾನೆ. ಈ 6 ಜನ ಅಪ್ಪಂದು 20 ಎಕರೆ ಜಮೀನಿದೆ, ಸಮಾನ
ನಿಭಾಯಿಸ್ಬಿಡು ಅಂತ ಕೇಳಿದ್ರೆ ಅದು ಅನ್ಯಾಯ ಆಗ್ತದೆ, ಅನ್ಯಾಯ ಆಗುತ್ತೆ. ಯಾಕಂದ್ರೆ ಉಳಿದ 5 ಜನರಿಗೆ ಸರ್ಕಾರಿ ನೌಕರಿನೋ ವ್ಯಾಪಾರನೋ ಏನೋ ಮಾಡ್ಕೊಂಡು ಅವ್ರು ಸಾಕಷ್ಟು ಇನ್ಕಮ್ ಇರ್ತಾರೆ, ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ, ಬೆಂಗಳೂರು ಪೇಟೆಯಲ್ಲಿ ಇರ್ತಾರೆ. ಆದ್ರೆ ಕೊನೆಯವನು ಹಳ್ಳಿಲಿ ಅವನು ಹೊಲ ಗದ್ದೆ ನೋಡ್ಕೊಂಡು ಒದ್ದಾಡ್ತಾ ಇರ್ತಾನೆ. ಅವ್ರು ಹೇಳ್ಬೇಕಾದ್ದೇನು, 20 ಎಕರೆ ತಮ್ಮ ನೀನೇ ಬೇಕಾದ್ರೆ 15 ಎಕರೆ ಇಟ್ಕೋ, 5 ಎಕರೆಯಲ್ಲಿ ನಾವೇನೋ ಸಣ್ಣ ಪುಡ ಮಾಡ್ಕೊತೀವಿ ಹಂಗೆ ಹೇಳ್ಬೇಕಾಗುತ್ತೆ. ಅದು ಇಲ್ಲಿನ ನ್ಯಾಯ ನೀತಿ. ಸಂವಿಧಾನ ಪರ ಇಲ್ಲ ಅಂತ ಹೇಳ್ತಾರ. ಸಂವಿಧಾನದಲ್ಲಿ ಮೊದಲನೇ ಮಾತು ಪೀಠಿಕೆಯಲ್ಲಿ ಹೇಳಿದೆ ಅಂತ ಹೇಳಿದ್ರೆ ಮೊದಲನೇದು ನ್ಯಾಯ. ಮೊದಲನೇದು ನ್ಯಾಯ. ನಾವು ಸಂವಿಧಾನದಲ್ಲಿ ಮೊದಲನೇ ಪದ ನ್ಯಾಯ ಅಂತ ಬಳಸ್ತೀವಿ. 2ನೇದು ಸ್ವಾತಂತ್ರ್ಯ, 3ನೇದು ಸಮಾನತೆ, 4ನೇದು ಸಹೋದರತ್ವ, ಒಗ್ಗಟ್ಟು ಅನ್ನೋದು. ನಾವು ಮೊದಲೇ ಹೇಳ್ತೀವಿ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಾಗಿರ್ಬೇಕಂದ್ರೆ ಯಾವ ಆಧಾರದ ಮೇಲೆ ಒಗ್ಗಟ್ಟಿರ್ಬೇಕು? ಮೊದಲು ನ್ಯಾಯ ಸಿಗುತ್ತಾ? ಏನೋ ಅಂತ ಬಂದ್ರೆ ಒಗ್ಗಟ್ಟಾಗಿರ್ಬೇಕು ಅಂತ ಯಾರು ಹೇಳ್ತಾರೆ? ಯಾರು ಹೆಚ್ಚು ತಗೊಂಡಿರ್ತಾನೆ ಅವನೇ ಹೇಳಿದ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿ. ತಮ್ಮ ಏನ್ ಹೇಳ್ತಾನೆ, ಆಯ್ತಪ್ಪ ನಿನ್ನ ಒಗ್ಗಟ್ಟು ನಾವಿಗೆ ಒಪ್ಪತ್ತೀವಿ, ಆದ್ರೆ ನೀನೇನ್ ಜಾಸ್ತಿ ತಗೋತಾ ಇದೆಯಾ, ನಮ್ಗೆ ಕಡಿಮೆ ಇದೆ. ಮೊದಲು ನ್ಯಾಯವನ್ನ ನೀವು ಪಾಲಿಸಿ, ಎಲ್ಲರೂ ಸಮಾನ ಅಂತ ಹೇಳು, ಆಮೇಲೆ ನಿಮ್ ಜೊತೆ ನಾನು ಬರ್ತೀನಿ. ನೀವು ಆರಂಭದಲ್ಲೇ ನೀನು ಎಲ್ಲ ಓಡ್ಕೊಂಡು ನಾವೆಲ್ಲ ಉಂಟಾ ಇರ್ಬೇಕು ಅಂತ ಹೇಳಿದ್ರೆ ಅದು ನಡೆಯೋದಿಲ್ಲ. ಇದನ್ನ ನಾವು ಸ್ಪಷ್ಟಪಡಿಸ್ಕೊಂಡು ಇಲ್ಲೇ ಅಂತಿಮವಾಗಿ ಮಾನ್ಯವ್ರ ಕಾಂಶರಾಮ್ ಸಾಹೇಬ್ರು ಹೇಳಿದಾಗೆ ನಾವೆಲ್ಲ ಬಹುಜನ ಸಮಾಜ ಪಾರ್ಟಿ ಸೇರಿಕ್ಕೆ ಯಾವಾಗ ಶುರು ಮಾಡಿದ್ವಿ ಅಂತ ಹೇಳಿದ್ರೆ ಮಾನ್ಯವ್ರ ಕಾಂಶರಾಮ್ ಸಾಹೇಬ್ರು ಇದನ್ನೇ ಹೇಳಿದ್ರು. ನೀವು ಅವ್ರಿಗೆ ಓಟ್ ಹಾಕಿ ಅವ್ರ ಅಧಿಕಾರದಲ್ಲಿ ಕೂರಿಸಿ ಅವ್ರ ಹತ್ರ ನೀವು ಬೇಡಕ್ಕೆ ಬಂದ್ರು, ನೀವೇ ಒಂದ್ ಕಡೆ ಬಂದ್ಬಿಡ್ರಿ, ನೀವೇ ಒಂದ್ ಕಡೆ ಸೇರ್ರಿ. ನಿಮ್ಮ ಕೈಲಿ ಅಧಿಕಾರ ಬಂತಂದ್ರೆ ಜಿಸ್ಕಿ ಕಿತ್ನಾ ಸಂಖ್ಯಾ ಬಾರಿ ಉಸ್ಕಿ ಉತ್ನಿ ಭಾಗ್ಯದಾರಿ. ಯಾರ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟನ್ನ ನೀವೇ ಕೊಡ್ರಿ, ಕೊಡೋ ಜಾಗಕ್ಕೆ ಹೋಗ್ರಿ ಅಂತ ಹೇಳಿದ್ರು. ಇವತ್ತು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಯಾರು ಇವತ್ತು ಮೀಸಲಾತಿನ ವಿರೋಧ ಮಾಡ್ತಾರೆ ಅವ್ರು ತಿಳ್ಕೋಬೇಕಾಗಿದೆ. ಮೀಸಲಾತಿ ನಮಗೆ ವರ್ಗೀಕರಣ ಆಗ್ಬೇಕಂತ ಹೇಳ್ತಾರೆ. ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 50, 60, 70 ವರ್ಷಗಳಲ್ಲೂ ಸಹಿತ ಮೀಸಲಾತಿ ಸಂಪೂರ್ಣ ಜಾರಿ ಆಗಿಲ್ಲ. ಸಂಪೂರ್ಣ ಜಾರಿ ಆಗೋದಕ್ಕೆ ದೊಡ್ಡ ಪ್ರಮಾಣದ ಹೋರಾಟನೂ ಆಗಿಲ್ಲ. ಈಗ ಬಾಗಿಲು ಸಪರೇಟ್ ಆಗಿ ನಮಗೆ ನಮ್ಮ ಮೀಸಲಾತಿ ನಮ್ಗೆ ಬೇಕು ಅಂತ ಹೇಳಿದ್ರೆ 6%, 7% ಕೇಳ್ತಾರೆ. 6%, 7% ತುಂಬಿಸ್ಕೊಳ್ಳೋದಕ್ಕೆ ಅವ್ರು ಹೋರಾಟ ಮಾಡ್ತಾರೆ. ಉಳಿದವ್ರು ನೀವು ಹೊಲರಿಗೆ ನೀವು 5% ಇದ್ದೀರಾ ಅಥವಾ ನೀವು 6% ಇದ್ದೀರಾ, 6% ತುಂಬೋದಕ್ಕೆ ನೀವು ಹೋರಾಟ ಮಾಡ್ರಿ. ಉಳಿದವ್ರು 3% ಇದೆ, ಅವ್ರ ಜನಸಂಖ್ಯೆ ಹೋರಾಟ ಮಾಡಿ ಅವ್ರವ್ರ ಪಾಲನ ಅವ್ರು ಹೆಚ್ಚಿಗೆ ತಗೊಂಡ್ರೆ 17% ಫುಲ್ ಆಗುತ್ತೆ. ಇಲ್ಲ ಹಿಂಗೆ ಬಡದಾಡ್ಕೊಂಡಿದ್ರೆ ಅದು ಯಾವತ್ತೂ ಪೂರ್ತಿ ಆಗೋದಿಲ್ಲ, ಪೂರ್ಣ ಜಾರಿ ಬರೋದಿಲ್ಲ. ಹಂಗಾಗಿ ಬಹಳ ಒಳ್ಳೆ ಕೆಲಸ ಆಗ್ತಾ ಇದೆ. ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರಿಗೆ ಅವ್ರು ಯಾವ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಆಗ್ಬೇಕು. ಇನ್ನಾದ್ರೂ ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಅರ್ಥ ಮಾಡ್ಕೊಂಡು ಈ ಹೋರಾಟ ಬರೀ ಮಾದಿಗರು ಹೋರಾಟ ಅಲ್ಲ, ಇದ್ರ ಹೊಲೆರು, ಲಮಾಣಿಗಳು, ಬೋವಿಗಳು, ಕೊರವರು, ಕೊರ್ಚರು ಅಷ್ಟೇ ಎಸ್ಟಿಗಳು ಸೇರ್ಕೋಬೇಕು, OBCಗಳು ಸೇರ್ಕೋಬೇಕು. ಸೇರ್ಕೊಂಡ್ರೆ ಮಾತ್ರ ಭಾರತ ದೇಶ ಉಳಿತೆ, ಇಲ್ಲಾಂದ್ರೆ ಚಿತ್ರಾನ್ನ ಆಗ್ಬಿಡುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ರೆ. ಜೈ ಭೀಮ್, ಜೈ ಭಾರತ್. ಇದನ್ನ ನೀವು ಅಂಬೇಡ್ಕರ್ವಾದಿಗಳು ಅಂತಾನೆ ಹೇಳ್ತಾ ಇದ್ದೀರ. 1918-20 ದುಂಡುಮೇಜಿನ ಸಭೆ ಆಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಪ್ರತ್ಯೇಕ ಮೀಸಲಾತಿ, ಪ್ರತ್ಯೇಕ ಚುನಾವಣೆ ಕೇಳಬೇಕು ಅಂದ್ರೆ ನಮ್ಮ ನಾಯಕ ನಾವೇ ಆರಿಸ್ಕೊತೀವಿ ಅಂತಕ್ಕಂಥ ಒಂದು ಡಿಮ್ಯಾಂಡ್ ಇಟ್ಟಾಗ ಆಗ ಗಾಂಧೀಜಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಪ್ರತ್ಯೇಕವಾಗಿ ನಮಗೆ ನಮ್ಮ ನಾಯಕ ನಾವೇ ಆಯ್ಕೋತೀವಿ, ಪ್ರತ್ಯೇಕ ಚುನಾವಣೆ ಸಪರೇಟ್ ಎಲೆಕ್ಟೇಟ್ ತಗೊಂಡ್ರೆ ಹಿಂದೂ ಧರ್ಮ ಒಡೆದೋಗುತ್ತೆ, ಹಿಂದೂ ಸಮಾಜ ಒಡೆದೋಗುತ್ತೆ, ಒಗ್ಗಟ್ಟು ಮುರಿಯುತ್ತೆ ಅಂತ ಅವ್ರು ಹೇಳಿದ್ರು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಒಗ್ಗಟ್ಟು ಮುರಿತದೆ ಅಂತ ಹೇಳ್ಬಿಟ್ಟು ಎಲ್ಲ ನೀವೇ ಹೊಡ್ಕೊಂಡ್ರೆ ನಾವೇ ನಿಮ್ ಜೊತೆ ಇರೋಕ್ ಸಾಧ್ಯ? ಒಂದು. ಎರಡನೇದು, ನಾವೆಲ್ಲ ಹಿಂದೂಗಳು ಅಂತ ಹೇಳಿದಾಗ ಬಾಬಾ ಸಾಹೇಬ್ ಹೇಳಲೇಬೇಕಾಗುತ್ತೆ. ಅವಾಗ ನಾವು ಹಿಂದೂಗಳಾದ್ರೆ ನಿಮ್ ದೇವಸ್ಥಾನಕ್ಕೆ ನಮ್ಗೆ ಸೇರ್ಸಲ್ಲ, ಕೆರೆಗೆ ಸೇರ್ಸೋದು, ನಿಮ್ ಕೆರೆಯಲ್ಲಿ ನಾಯಿ ಹಂದಿ ಎಲ್ಲ ಬೀಳ್ತದೆ ಹೋಗ್ಬಿಟ್ಟು, ಅವೆಲ್ಲ ಹಿಂದೂಗಳು. ನಾವ್ಯಾರು ಹಿಂದೂಗಳಲ್ಲ, ನಾವು ಹಿಂದೂಗಳಲ್ಲ ಅಂತ ಅವರು ಪ್ರೂವ್ ಮಾಡ್ತಾರೆ, ಸಾಬೀತು ಮಾಡ್ತಾರೆ. ಈಗ ಇಲ್ಲಿ ಪರಿಷ್ಠ ಜಾತಿಗಳು ಒಗ್ಗಟ್ಟು ಮುರಿತೆ ಅಂತ ಹೇಳ್ತಿರಲ್ಲ, ಇದು ಅಂಬೇಡ್ಕರ್ ಮಾತಲ್ಲ, ಇದು ಗಾಂಧಿ ಮಾತಿದ್ದು. ನೀವು ಗಾಂಧಿವಾದಿಗಳ ಮಾತಾಡ್ತಾ ಇದ್ದೀರಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ಹೇಳ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು, ಎಲ್ಲಿ ಯಾರಿಗೆ ವಂಚಿತರಿದ್ದಾರೋ ಅವ್ರಿಗೆ ನೀವು ಆದ್ಯತೆ ಕೊಡಬೇಕು. ಅವರು ಕೊನೆಯ ಪಕ್ಷ, ಅವ್ರು ಮಾಡಿದಂಥ ಕೊನೆಯ ರಾಜಕೀಯ ಪಕ್ಷ ಅದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮಾಡ್ಬೇಕಂತಿದ್ರು, ಆಗಿಲ್ಲ. ಆಗ ಒಂದು ಪ್ರಣಾಳಿಕೆ ಬರೀತಾರೆ. ಆ ಪ್ರಣಾಳಿಕೆಯಲ್ಲಿ ನಾನು ಅವ್ರು ಬರೆದಿರೋದನ್ನ ಆಸ್ ಇಟ್ ಈಸ್ ಓದ್ಬಿಡ್ತೀನಿ, ಯಾಕಂದ್ರೆ ನಂದು ಸ್ವಂತ ಅಂತ ಯಾರು ತಿಳ್ಕೊಬೇಡ್ರಿ. 1951 ಅಕ್ಟೋಬರ್ 6ನೇ ತಾರೀಕು ಬಿಡುಗಡೆ ಮಾಡಿದ ತಮ್ಮ RPI ಪಾರ್ಟಿಯ ಪ್ರಣಾಳಿಕೆಯಲ್ಲಿ ಬಾಬಾ ಸಾಹೇಬ್ ಮಾಡಿದ ಘೋಷಣೆ ಇಂತಿದೆ: ಅವರ್ ಪಾರ್ಟಿ ವಿಲ್ uphold the right of every Indian to equality of opportunity
subject to the provision that those who have had none in the past shall have priority over those who had ಅಂತೇಳಿ. ಅಂದ್ರೆ ಕನ್ನಡದಲ್ಲಿ ಅಂದ್ರೆ ಅವಕಾಶಗಳಲ್ಲಿ ಸಮಾನತೆಯನ್ನು ಪಡೆಯುವ ವಿಚಾರದಲ್ಲಿ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಇರುವ ಹಕ್ಕನ್ನು ನಾವು ಮಾನ್ಯ ಮಾಡ್ತೀವಿ. ಆದ್ರೆ ಇಲ್ಲಿ ತನಕ ಅವಕಾಶಗಳನ್ನು ಅನುಭವಿಸಿರೋರಿಗಿಂತ ಹಿಂದೆಂದೂ ಅವಕಾಶಗಳನ್ನು ಪಡೆಯುವವರಿಗೆ ಮೊದಲ ಆದ್ಯತೆ ನೀಡುತ್ತೇವೆ. ಇಲ್ಲಿ ತನಕ ಯಾರು ಹೆಚ್ಚಿಗೆ ಪಡೆದಿರ್ತಾರೆ, ಬಂದಿರೋದೇ ಕಡಿಮೆ ಇರ್ಬೋದು ನಮ್ಮಲ್ಲಿ, ಆದ್ರೆ ಕಡಿಮೆನೂ ಸ್ವಲ್ಪ ಕೆಲವರು ಹೆಚ್ಚಿಗೆ ಪಡೆದಿದ್ದಾರೆ ಅಂತ ಹೇಳಿದ್ರೆ ಅವ್ರು ಸ್ವಲ್ಪ ವೆಯ್ಟ್ ಮಾಡಲಿ. ಈಗ ನಾವು ಊಟ ಮಾಡಿದ್ವಿ, ನಾವು ಸ್ವಲ್ಪ ವೆಯ್ಟ್ ಮಾಡೋಣ. ಅವ್ರು ಬಹಳ ಜನ ಊಟನೇ ಮಾಡಿಲ್ಲ ಬೆಳಗ್ಗೆಯಿಂದ, ಅವ್ರು ನುಗ್ತಾರಲ್ಲಿ, ಅವ್ರು ಬಿಟ್ಕೊಡ್ಬೇಕು. ಆಯ್ತು ತಿನ್ರಿ, ಎಷ್ಟು ತಿನ್ಬಿಡ್ತಾರ? ಹೊಟ್ಟೆ ತುಂಬೋರ್ಗೆ ಅಷ್ಟೇ, ಎಲ್ಲರ ಹೊಟ್ಟೆನೇ ಲಿಮಿಟೆಡ್, ಯಾರಿಗೂ ಬಕಾಸುರ ಹೊಟ್ಟೆ ಇಲ್ಲ. ಅವ್ರು ತಿಂದಾದ್ಮೇಲೆ ಬಂದು ಕೂತ್ತಾರೆ, ಆಮೇಲೆ ಹೋಗೋಣ. ಏನೋ ಊಟನೇ ಇಲ್ಲ ಅಂದ್ರೆ ಪರವಾಗಿಲ್ಲ, ಊಟ ಇದೆ. ಅದು ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಊಟನೂ ಕಡಿಮೆ ಮಾಡ್ಬಿಟ್ಟವ್ರೆ, ತಿನ್ನೋರ ಸಂಖ್ಯೆನೇ ಜಾಸ್ತಿ ಮಾಡ್ಬಿಟ್ಟವ್ರೆ. ಹಾಗಾಗಿ ನಮ್ಮಲ್ಲಿ ಒಂದು ಕಾಂಪಿಟೇಷನ್ ಸೃಷ್ಟಿ ಮಾಡ್ಬಿಟ್ಟವ್ರೆ. ಹಾಗಾಗಿ ನೀವು ಮಾಡ್ಬೇಕಾದ ಕೆಲಸ, ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕೆಲಸನೂ ಆಗ್ಬೇಕು. ಉದ್ಯೋಗ ಸೃಷ್ಟಿ ಆಗ್ತದೆ, ಕಾಂಪಿಟೇಷನ್ ಇರೋದಿಲ್ಲ ನಮ್ಮಲ್ಲಿ. ಒಂದ್ ಕಡೆ ಉದ್ಯೋಗಗಳನ್ನ ಕಡಿಮೆ ಮಾಡ್ತಾ ಇದ್ದೀರಾ, ರಿಸರ್ವೇಶನ್ ಉದ್ಯೋಗ ಕಡಿಮೆ ಮಾಡ್ತಾ ಇದ್ದೀರಾ, ಸರ್ಕಾರಿ ಉದ್ಯೋಗಗಳನ್ನ ಬಂದ್ ಮಾಡ್ತಾ ಇದ್ದೀರಾ. ನಾಳೆ ಮೀಸಲಾತಿ ಸಿಗ್ತಾ ಇದ್ರೆ ಉದ್ಯೋಗ ಸಿಗುತ್ತೋ ಅನ್ನೋ ಗ್ಯಾರಂಟಿ ಬೇರೆ ಇಲ್ಲ. ಹಾಗಾಗಿ ನಮ್ಮಲ್ಲಿ ಇನ್ನೆಷ್ಟು ಪೈಪೋಟಿ ಆಗುತ್ತೆ. ಆದ್ರೆ ಬಾಬಾ ಸಾಹೇಬ್ ಹೇಳ್ತಾರೆ, ನಾವು ಪಡೆದಿರೋದು ನಮಗೆ ಸಿಕ್ಕಿರೋದು ಕಡಿಮೆ ಇರ್ಬೋದು, ಆದ್ರೆ ನಮ್ಮೊಳಗನೆ ಏನೇನು ಸಿಗದೆ ಇದಾರಲ್ಲ ಫಸ್ಟ್ ಅವ್ರು ಕೊಡಬೇಕು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಣಾಳಿಕೆ. ಇದು ಅವ್ರು ಹೇಳಿರೋ ಮಾತಿದ್ದು. ಇದು ಒಳ ಮೀಸಲಾತಿ ಅಂತ ಆ ಪದ ಬಳಸಿಲ್ಲ, ಅವ್ರು ಏನ್ ಹೇಳಿದ್ದಾರೆ, ಇಲ್ಲಿ ತನಕ ಸ್ವಲ್ಪ ತಿಂದಿರೋರು ಒಂದ್ ಕಡೆ ಇರ್ಲಿ, ಏನೇನು ತಿಂದಿರೋ ಮೊದಲು ಕೊಡ್ರಿ ಅಂತ ಹೇಳ್ತಾರೆ. ಇದು ಒಳ ಮೀಸಲಾತಿನೇ. ಇದು ಅದೇ ಆಧಾರದ ಮೇಲೆ, ಅದೇ ತತ್ವದ ಮೇಲೆನೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ತತ್ವದ ಮೇಲೆನೆ ಇವತ್ತು ಒಳ ಮೀಸಲಾತಿ ಸಹಿತ ಜಾರಿ ಆಗಬೇಕಾಗಿದೆ. ಈ ತಾತ್ವಿಕತೆನ ಒಪ್ಕೊಳ್ಳೋದಾದ್ರೆ ಯಾರು ಅಂಬೇಡ್ಕರ್ವಾದಿ ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲರೂ ಸಹಿತ ಮೀಸಲಾತಿ 17% ಏನೋ ಬಿಜೆಪಿ ಸರ್ಕಾರದಲ್ಲಿ ಆಗಿದ್ದು, 15% ಮೊದಲಿದ್ದು, 15% ಇದ್ದಾಗಲೂ ಸಹಿತ ಸರ್ಕಾರಿ ಹುದ್ದೆಗಳು 9% ಮೇಲೆ ತುಂಬಿಲ್ಲ, ಕೊರತೆ ಇದೆ. ಹಂಗಾಗಿ ಬ್ಯಾಕ್ಲಾಗ್ ಹುದ್ದೆಗಳಾಗಿದ್ದು. ನೀವು 9% ಅಲ್ಲಿ ಯಾರ್ಯಾರಿಗೆ ಎಷ್ಟು ಸಿಕ್ಕಿದೆ ಅಂತ ನೋಡಿದಾಗ ಬಹಳ ಮುಖ್ಯವಾಗಿ ರಾಷ್ಟ್ರೀಯ ಮೀಸಲಾತಿನೂ ತಗೊಳ್ಳಿ, ನೀವು ಉದ್ಯೋಗ ಮೀಸಲಾತಿ ತಗೊಳ್ಳಿ. ಎಲ್ಲರಿಗಿಂತ ಕಡಿಮೆ ತಗೊಂಡಿರೋದು ಅದು ಮಾದಿಗರೇನೆ. ಅದು ಮಾದಿಗರನ್ನ ಮೆಚ್ಚೋದ್ರೆ ಹೇಳ್ತಾ ಇಲ್ಲ, ನಾನು ತತ್ವದ ಮೂಲಕ ಹೇಳ್ತಾ ಇದ್ದೀನಿ, ನೀತಿ ಮೂಲಕ ಹೇಳ್ತಾ ಇದ್ದೀನಿ. ಅತ್ಯಂತ ಕಡಿಮೆ ಪಡೆದಿರೋದು ಮಾದಿಗರೇನೆ. ಹಾಗಾಗಿ ಹೆಚ್ಚಿಗೆ ಪಡೆಯೋದಕ್ಕೆ, ಮೊದಲ ಆದ್ಯತೆಯಲ್ಲಿ ಪಡೆಯೋದಕ್ಕೆ ಮಾದಿಗರಿಗೆ ಅರ್ಹತೆ ಇದೆ, ಹಕ್ಕಿದೆ, ಅಧಿಕಾರ ಇದೆ. ಅದನ್ನು ನಾವು ಬೆಂಬಲಿಸಬೇಕಾಗಿದೆ. ಸಚಿವರ ಮೂಲಕ ಈ ಹಕ್ಕೊತ್ತಾಯಗಳನ್ನು ನಾವು ಬೇಡಿಕೆ ನೀಡುತ್ತಾ ಇದ್ದೀವಿ. ಮೊದಲನೆಯದಾಗಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಸರ್ಕಾರದಲ್ಲಿ ಲಭ್ಯವಿರುವ ದತ್ತಾಂಶಗಳನ್ನು ಪರಿಗಣಿಸಿ ವಿಳಂಬ ನೀತಿ ಅನುಸರಿಸಿದೆ. ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಕಡ್ಡಾಯವಾಗಿ ಜಾರಿಗೊಳಿಸಬೇಕು. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಮತ್ತು ಒಳ ಮೀಸಲಾತಿ ವರ್ಗೀಕರಣದ ಶಿಫಾರಸುಗಳನ್ನು ಸಚಿವ ಸಂಪುಟದ ಅಧಿಕೃತಗೊಳಿಸಿ ಹೆಚ್ಚಳವಾಗಿರುವ ಸಮಿತಿ ಮೀಸಲಾತಿಯನ್ನು ಶೇಕಡಾ 15 ಅನುಪಾತದಲ್ಲಿ ಹೆಚ್ಚುವರಿ ಶೇಕಡಾ 2 ಮೀಸಲಾತಿ ಜಾತಿಗೆ ಜನಸಂಖ್ಯೆ ಅನುಗುಣವಾಗಿ ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ ಶೇಕಡಾ 7% ಮೀಸಲಾತಿಯನ್ನು ನಿಗದಿಪಡಿಸಬೇಕು. ಮೂರನೇದಾಗಿ ಸಚಿವ ಸಂಪುಟವು ನಿರ್ಣಯದಂತೆ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಸರ್ಕಾರಿ ಉದ್ಯೋಗಗಳಲ್ಲಿ ಸುಮಾರು 37,000 ಹುದ್ದೆಗಳನ್ನು ನೇಮಕಾತಿಗಳನ್ನು ತಡೆ ಹಿಡಿಯಬೇಕು. ನಾಲ್ಕನೆಯದಾಗಿ ಸರ್ಕಾರವು ತುರ್ತಾಗಿ ಪರಿಶಿಷ್ಟ ಜಾತಿಗಳಾದ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಜಾತಿಗಳಿಗೆ ಸಂಬಂಧಪಟ್ಟಂತ 13 ಜಿಲ್ಲೆಗಳ ಸಮೀಕ್ಷೆಗೂ ಕೂಡ ದಿನಾಂಕವನ್ನು ನಿಗದಿಪಡಿಸಿ ನಿಖರವಾದ ದತ್ತಾಂಶಗಳನ್ನು ಸಂಗ್ರಹಿಸಿ ಒಳ ಮೀಸಲಾತಿ ಪ್ರಕ್ರಿಯೆಗೆ ಚಾಲನೆ ಕೊಡಬೇಕು ಅಥವಾ ಮಧ್ಯಂತರ ವರದಿಯನ್ನು ನೀಡಿ ಮಾದಿಗ ಸಮುದಾಯಕ್ಕೆ ಪ್ರತ್ಯೇಕ ಮೀಸಲಾತಿಯನ್ನು ಘೋಷಿಸಬೇಕು. ಐದನೆಯದಾಗಿ ನಿಖರವಾದ 49 ಅಲೆಮಾರಿ ಜಾತಿಗಳನ್ನು ಪ್ರತ್ಯೇಕವಾಗಿ ಗುರುತಿಸಿ ಶೇಕಡಾ 1ಕ್ಕಿಂತ ಹೆಚ್ಚು ಒಳ ಮೀಸಲಾತಿ ನೀಡಿ ಅಭಿವೃದ್ಧಿ ನಿಗಮದಲ್ಲಿ ವಿಶೇಷ ಪ್ಯಾಕೇಜ್ ಅನ್ನು ಘೋಷಿಸಬೇಕು ಮತ್ತು ಅಲೆಮಾರಿಗಳಿಗೆ ನ್ಯಾಯ ಒದಗಿಸಲು ಪ್ರತ್ಯೇಕ ಅಲೆಮಾರಿ ಆಯೋಗವನ್ನು ಸ್ಥಾಪಿಸಬೇಕು. ಆರನೆಯದಾಗಿ ಸಮಾಜ ಕಲ್ಯಾಣ ಇಲಾಖೆಯ ಬಜೆಟ್ನಲ್ಲಿ ಮತ್ತು SCP, TSP ಅನುದಾನವನ್ನು ಜನಸಂಖ್ಯೆ ಹಂಚಿಕೆ ಮಾಡಬೇಕು ಮತ್ತು ಮಾದಿಗ, ಸಮಗಾರ, ಗೋಕಾರ, ಮಚಗಾರ ಜಾತಿಗಳ ಜನಸಂಖ್ಯೆ ಆಧಾರದ ಮೇಲೆ ಪ್ರತ್ಯೇಕವಾಗಿ ನಿಗಮ ಮಂಡಳಿಗಳಿಗೆ ತಲಾ 1,000 ಕೋಟಿ ಅನುದಾನವನ್ನು ಮೀಸಲಿಟ್ಟು ಅದೇ ವರ್ಷ ವೆಚ್ಚ ಮಾಡಲು ಕಾನೂನು ಕ್ರಮ ಕೈಗೊಳ್ಳಬೇಕು.
ಮತ್ತು ಏಳನೇದಾಗಿ ನ್ಯಾಯಮೂರ್ತಿ ಕಾಂತರಾಜ ಆಯೋಗದ ವರದಿಯನ್ನು ಸಂಪೂರ್ಣವಾಗಿ ಕೂಡ ಜಾರಿಗೆ ಮಾಡಬೇಕಂತ ಈ ಮೂಲಕ ಮನವಿ ಪತ್ರ ಕೊಡೋದ್ರ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ಈ ಗೋಪಿನಾಥ್ ಅವರಿಗೆ ಧನ್ಯವಾದಗಳು. ಒಳ ಮೀಸಲಾತಿ ಅಂದ್ರೆ ಒಂದೇ ಜಾತಿ ಅಲ್ಲ, ಮಾದಿಗ ಜಾತಿ ಅಲ್ಲ, ಎಲ್ಲ ಸಣ್ಣ ಪುಟ್ಟ ಅನೇಕ ಜಾತಿಗಳಿದ್ದಾವೆ, ಸ್ಪಷ್ಟಪಡಿಸಿದ್ದಾರೆ. RPA ಪ್ರಣಾಳಿಕೆಯಲ್ಲಿ ಬಾಬಾ ಸಾಹೇಬರು ಅವಾಗೇನೆ ಏನು ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ಆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ RPA ಹಾಕಿದ್ರು, ಅದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಧನ್ಯವಾದ. ವೇದಿಕೆ ಮೇಲೆ ಅನೇಕ ಜನರು ಮಾತಾಡಬೇಕಾಯಿತು, ಅವರಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ನಾವು ಮುಂದುವರ್ಸಂಗಿದ್ರೆ ಏನು ತೊಂದರೆ ಇಲ್ಲ. ಮಾತಾಡಬೇಕಾಗಿದ್ದರು ಈಗ ಶಿವರಾಜ್ ಅಕ್ಕರಿಕೆ ಮಾತಾಡಬೇಕಾಗಿತ್ತು. ಅವರು ನಾವೇನು ಮನವಿಯನ್ನು ಕೊಡ್ತೀವಿ ಅದನ್ನು ಅವ್ರು ಓದ್ತಾರೆ. ಮತ್ತೆ ಕನಕನಹಳ್ಳಿ ಕೃಷ್ಣಪ್ಪ ಅವರು ರಾಜ್ಯಾಧ್ಯಕ್ಷರು ಮಾತಾಡಬೇಕಾಗಿತ್ತು. ಕರ್ನಾಟಕ ಬಹುಜನ ಚಳವಳಿ ಮತ್ತೆ ಆರ್ ಮುನಿಯಪ್ಪನವರು ಮಾತಾಡಬೇಕಾಗಿತ್ತು. ಮಾತಾಡಿ ಅದನ್ನೇ ಹೇಳ್ತಾ ಇದ್ದೀನಿ. HR ಭೀಮಾಶಂಕರ್ ಅವರು ಮಾತಾಡಬೇಕಾಗಿತ್ತು. ಇಲ್ಲಿ ಒಕ್ಕೂಟದಲ್ಲಿ, ಸಾಮೂಹಿಕ ಒಕ್ಕೂಟದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಇರೋಂಥವ್ರು. ಮತ್ತೆ ಊಟ ಸ್ಟಾರ್ಟ್ ಆಗಿದೆ. ಊಟಕ್ಕೆ 5,000 ಜನಕ್ಕೆ ನಾನು ಚಿಕನ್ ಬಿರಿಯಾನಿಯನ್ನು ಮಾಡಿಸಿದ್ದೀನಿ, ನಾಟಿ ಚಿಕನ್ ಬಿರಿಯಾನಿ ಎಲ್ಲರಿಗೂ ಸಿಗ್ತದೆ. ಯಾರು ಕೂಡ ನುಗ್ಗಾಡಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದ್ರ ಮೂಲಕ ಮೋಹನ್ ರಾಜರವರು ಮಾತಾಡಬೇಕಾಯ್ತು. BG ರಾಜು, ಹನುಮಂತಪ್ಪ ಕರೆಕಲ್ಲು, ಶ್ರೀನಿವಾಸು ಕಾಂಬಳೆ, ಭೀಮರಾಜು, ಮಾರಣ್ಣ, ಸಂತೋಷ್ ರಾಜು, ಶಾಂತರಾಜು, ಹನುಮಂತಪ್ಪ, ಮುತ್ತರಾಜು, ಶ್ರೀಧರ್, ಮುನ್ರಾಜು, ಬಕೀರಪ್ಪ, ಬೈಲಪ್ಪ, ಚಿನ್ಬಾಬು, ನಾಗಪ್ಪ, ನಾಗಮೋಹನ್ ರಾಜು, ರಾಜಶೇಖರ್, ಹನುಮಂತಪ್ಪ ಇವರೆಲ್ಲ ಮಾತಾಡಬೇಕಾಗಿತ್ತು. ಇನ್ನ ಕೆಲವರು ಮಾತಾಡಿಸ್ತೀವಿ. ಈಗ ಶಿವರಾಜ್ ಅಕ್ಕರಿಕೆ ಅವರು ಶಿವರಾಜ್ ಅಕ್ಕರಿಕೆ ಅವರು ನಾವೇನು ಮನವಿ ಕೊಡಬೇಕು, ಮಾದೇವಪ್ಪರು ಬರ್ತಾರೆ ಅಷ್ಟೊಳಗೆ ಲೇಟ್ ಆಗಬಾರ್ದು ಅಂತ ಹೇಳಿ ನಾವೇನು ಮನವಿ ಕೊಡ್ತೀವಿ ಆ ಮನವಿನ ಓದಿ ಬಿಡ್ತಾರೆ. ಯಾವಾಗಲೂ ಊಟಕ್ಕೆ ಹೋಗ್ಬೋದು ನೀವು. ಅದಕ್ಕೆ ಅವರು ಮನವಿನ ತಾಂಬರ್ರಿ ಇಲ್ಲೇ ಬಾಪ ಹೋದು, ನೀನು ಲೇಟ್ ಮಾಡಿ ನಾನೇ ಓದಿಬಿಡ್ತೀನಿ. ವಯ ಅಂತ ಬರೋ ಶಿವರಾಜ್ ಅಕ್ಕರಿಕೆ ಏನು ರಾಜ್ಯ ಅಧ್ಯಕ್ಷರು, ಶಿವರಾಜ್ ಅಕ್ಕರಿಗೆ ಮಾದಿಗ ಮೀಸಲಾತಿ ಹೋರಾಟ ಸಂಸ್ಥೆ ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು. ಈಗ ನಾವು ಕೊಡೋ ಮನವಿಯನ್ನು ಓದ್ತಾರೆ. ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನು ಅರೇಂಜ್ ಮಾಡ್ತೀವಿ ಅಂತ ಮೆಸೇಜ್ ಬಂದಿದೆ, ಮಂತ್ರಿಗಳು ಹೇಳಿದ್ದಾರೆ. ಯಾಕಂದ್ರೆ ಮಂತ್ರಿಗಳು ಅವರು ಕೂಡ ಹೋರಾಟ ಮಾಡಿರುವಂತವರು, ಒಳ ಮೀಸಲಾತಿಗೆ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡಿರೋ ಮಂತ್ರಿಗಳು. ಅದರಿಂದ ಮಂತ್ರಿಗಳು ಕಾಯ್ದಿದ್ದಾರೆ. ಆ ಮನವಿಯನ್ನು ಅವ್ರು ಓದಿ. ಈಗ ಈ ಸರ್ಕಾರಕ್ಕೆ ಕೊಡ್ತಕ್ಕಂಥ ಇವತ್ತಿನ ಮನವಿ ಪತ್ರ, ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ಸಮುದಾಯಗಳ ಸ್ವಾಭಿಮಾನ ಒಕ್ಕೂಟ MSS ವತಿಯಿಂದ ಈ ಒಂದು ಮನವಿ ಪತ್ರವನ್ನು ಬರ್ತಕ್ಕಂಥ ನನ್ನ ಸಚಿವರು ಹಾಗೂ ಈಗಾಗಲೇ ಇಲ್ಲಿ ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ RB ತಿಮ್ಮಾಪುರ ಸಚಿವರವರಿಗೆ ಕೊಡ್ತಕ್ಕಂಥ ಒಂದು ಮನವಿ ಪತ್ರವನ್ನು ತಮ್ಮ ಗಮನಕ್ಕೆ ತರುವುದಕ್ಕಾಗಿ ಇದನ್ನು ಓದ್ತಾ ಇದ್ದೇನೆ. ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು. ವಿಷಯ: ದಿನಾಂಕ 19/3/2025 ಫ್ರೀಡಂ ಪಾರ್ಕ್ನಲ್ಲಿ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟದ ವತಿಯಿಂದ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ನಡೆಸಿ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯಿಸಿ ಸಲ್ಲಿಸುತ್ತಿರುವ ಮನವಿ. ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ವಿಶ್ವಕ್ಕೆ ಮಾದರಿಯಾದ ಸಂವಿಧಾನದಲ್ಲಿ ಸರ್ವರಿಗೂ ನ್ಯಾಯ ಸಿಗಬೇಕೆಂದು ಪ್ರಜಾಪ್ರಭುತ್ವವನ್ನು ಜಾರಿಗೆ ತರಲು ಸ್ವತಂತ್ರ ಭಾರತದಲ್ಲಿ ಸಮಾನತೆ, ಸಾದರತ್ವ ಭಾವನೆ ಮೂಡಿಸಬೇಕೆಂಬುವ ಮಹತ್ವಾಸೆಯನ್ನು ಇಟ್ಟುಕೊಂಡು ಮೀಸಲಾತಿಯನ್ನು ಕಲ್ಪಿಸಿದ್ದಾರೆ. ಸಾಮಾಜಿಕ ನ್ಯಾಯವು ಯಾವಾಗಲೂ ಸಮಾನತೆಯನ್ನು, ಅನುಪಾತದ ಪರಿಹಾರದ ಕಲ್ಪನೆಯನ್ನು ಹುಟ್ಟುಹಾಕುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ನ್ಯಾಯವು ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವದ ಅಡಿಪಾಯವಾಗಿದೆ. ಮಾದಿಗ ಸಂಬಂಧಿತ ಸಮುದಾಯಗಳಾದ ಸಮಗಾರರು, ಮಚ್ಚಿಗಾರರು, ಡೋಹಾರರು, ಡಕ್ಕಲಿಗರು, ಸುಡುಗಾಡು ಸಿದ್ಧರು ಮತ್ತು ಅಸ್ಪೃಶ್ಯರು, ಅಲೆಮಾರಿ ಸಮುದಾಯವನ್ನು ಶಿಕ್ಷಣ, ಉದ್ಯೋಗ, ಆರ್ಥಿಕತೆ, ಮುಖ್ಯವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಅವಕಾಶವನ್ನು ಹಂಚಿಕೊಂಡರೆ ಮಾತ್ರ ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸುವ ಒಳ ಮೀಸಲಾತಿಗೆ ನಿಜವಾದ ಅರ್ಥ ಬರುತ್ತದೆ. ರಾಜಕೀಯ ಅಧಿಕಾರದಲ್ಲಿ ಪ್ರಾತಿನಿಧ್ಯವಿಲ್ಲದಿದ್ದರೆ ಆ ಸಮುದಾಯವು ಸತ್ತಂತೆ. ಈ ನಾಡಿನ ಮಾದಿಗರು ಮತ್ತು ಸಂಬಂಧಿತ ಜಾತಿಗಳು ಕಳೆದ 30 ವರ್ಷಗಳಿಂದಲೂ ನಿರಂತರವಾಗಿ ಆಡಳಿತ ನಡೆಸಿಕೊಂಡು ಬಂದ ಕಾಂಗ್ರೆಸ್, BJP, JDS ಪಕ್ಷಗಳ ಸರ್ಕಾರಗಳ ಬಾಗಿಲು ತಟ್ಟುತ್ತಿದ್ದೇವೆ.
ಈಗ ಬಾಗಿಲುಗಳನ್ನು ಮುರಿಯುವ ಸಮಯ ಬಂದಿದೆ. ಆಡಳಿತಕ್ಕೆ ಬಂದಾಗ ನಮ್ಮನ್ನು ತಿರಸ್ಕರಿಸುವುದು, ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮನ್ನು ಬಳಸಿಕೊಂಡು ಅಧಿಕಾರಕ್ಕೆ ಬರುವುದು, ಇದರಿಂದ ಮಾದಿಗ ಸಮುದಾಯಗಳು ಸ್ವಂತ ಹೋರಾಟದ ಶಕ್ತಿಯನ್ನು ಕಳೆದುಕೊಂಡು ಆಯಾ ಪಕ್ಷಗಳಲ್ಲಿ ಗುಲಾಮಗಿರಿಗೆ ಬಲಿಯಾಗಿ ತಿರಸ್ಕಾರಕ್ಕೆ ಒಳಗಾಗಿದ್ದೇವೆ. ಮಾದಿಗ ಸಮುದಾಯಗಳ ಸ್ವಂತ ಶಕ್ತಿಯನ್ನು ಕಟ್ಟುವುದನ್ನು ಬಿಟ್ಟುದರಿಂದಲೇ ಈ ಪರಿಸ್ಥಿತಿ ಅನುಭವಿಸುವಂತಾಗಿದೆ. ಆದ್ದರಿಂದ ನಮ್ಮ ಸಮುದಾಯಕ್ಕೆ ಮೊದಲ ಆದ್ಯತೆ ನೀಡಿ ಸ್ವಂತ ಶಕ್ತಿಯಿಂದ ನ್ಯಾಯಕ್ಕಾಗಿ ಮಾಡಿದ ನಿರಂತರ ಹೋರಾಟವನ್ನು ಅಂತಿಮ ಘಟ್ಟಕ್ಕೆ ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಇಂಥ ಐತಿಹಾಸಿಕ ಸಂದರ್ಭದಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಒಗ್ಗಟ್ಟಿನ ಹೋರಾಟವನ್ನು ಮಾಡುವ ಮೂಲಕ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಮಾದಿಗ ಸಮುದಾಯಗಳ ವೋಟ್ ಬ್ಯಾಂಕಿನಿಂದ ಗೆದ್ದು ಮಾದಿಗರನ್ನು ತಿರಸ್ಕರಿಸುವ ರಾಜಕೀಯ ಪಕ್ಷಗಳನ್ನು ಓಲೈಕೆ ಮಾಡಿ ಮನವಿಗಳನ್ನು ನೀಡಿ ಬೇಡುವುದನ್ನು ಬಿಟ್ಟು ನಮ್ಮ ಸಮುದಾಯದ ಸ್ವಂತ ಶಕ್ತಿ ಮತ್ತು ರಾಜಕೀಯ ಬಲದಿಂದ ಜಾಗೃತರಾಗಿ ನಮಗೆ ವಂಚಿಸುವವರನ್ನು ನಮ್ಮ ಮತಗಳಿಂದಲೇ ನಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಿ ತಕ್ಕ ಪಾಠ ಕಲಿಸುವುದು ಒಂದು ದಾರಿ ನಮ್ಮದಾಗಿದೆ. ಪ್ರಜಾಪ್ರಭುತ್ವ ಭಾರತದಲ್ಲಿ ಸ್ವತಂತ್ರ ಬಂದು 78 ವರ್ಷಗಳ ನಂತರ ಸುದೀರ್ಘ ಹೋರಾಟದ ಪರಿಣಾಮದಿಂದಾಗಿ ಸರ್ವೋಚ್ಚ ನ್ಯಾಯಾಲಯವು ಆಗಸ್ಟ್ 1, 2024ರಂದು ಸಂವಿಧಾನಬದ್ಧವಾಗಿ ಪರಿಶಿಷ್ಟ ಜಾತಿಗಳ ಮೀಸಲಾತಿಯಲ್ಲಿ ರಾಜ್ಯ ಸರ್ಕಾರಗಳೇ ಒಳ ಮೀಸಲಾತಿಯನ್ನು ಮಾಡಬಹುದೆಂಬ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಆ ತೀರ್ಪನ್ನು ಮರುಪರಿಶೀಲಿಸಲು ಸಲ್ಲಿಸಿದ ಎಲ್ಲ ಅರ್ಜಿಗಳನ್ನು ವಜಾ ಮಾಡಿದೆ. ಕರ್ನಾಟಕ ರಾಜ್ಯ ಸರ್ಕಾರವು ದಿನಾಂಕ 23/11/2024ರಂದು ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ ಕ್ಷೇತ್ರಗಳ ಉಪಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು 28 ಅಕ್ಟೋಬರ್ 2024ರಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ಅನುಗುಣವಾಗಿ SC, ST ಸಮುದಾಯಗಳಿಗೆ ಒಳ ಮೀಸಲಾತಿ ಕೊಡಲು ತಾತ್ವಿಕವಾಗಿ ಒಪ್ಪಿಗೆ ನೀಡಿತು. ದಯವಿಟ್ಟು ಎಲ್ಲರೂ ಸಾಲ ಆಗಿ ಬರಬೇಕು, ದಯವಿಟ್ಟು ನುಗ್ಗಾಡಬಾರ್ದು. ಅಲ್ಲಿ ಯಾರನ್ನ ವಾಲಂಟಿಯರ್ಸ್ ಕಂಟ್ರೋಲ್ ಮಾಡಿ. ಕಂಟಿನ್ಯೂ. ಸಮುದಾಯಗಳಿಗೆ ತಾತ್ವಿಕ ಒಪ್ಪಿಗೆ ನೀಡಿತು. 2024ರಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ಅನುಗುಣವಾಗಿ ಸಮುದಾಯಗಳಿಗೆ ಒಳ ಮೀಸಲಾತಿ ಕೊಡಲು ಒಪ್ಪಿಗೆ ನೀಡಿತು. ದಿನಾಂಕ ಸಚಿವರ ಕೈಲಿ ಮಾತಾಡೋಣ. ಧುರೀಣರಾದಂಥ ಅಬಕಾರಿ ಸಚಿವರು, ಸಮಾಜ ಧುರೀಣರು, ಅವರಿಗೆ ಮೀಸಲಾತಿ ವರ್ಗೀಕರಣದ ಅತ್ಯುತ್ತಮ ಹೋರಾಟಗಾರರಾದ ತಿಮ್ಮಾಪುರ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಬಂಧುಗಳೇ, ಹೋರಾಟ ಇದು ಹಲವಾರು ಸಂಘ ಸಂಸ್ಥೆಗಳಿಂದ ನಡೀತಾ ಇದೆ. ಮೇಲ್ಗಡೆ ನನ್ನೆಲ್ಲ ನಾಯಕರು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ನನ್ನೆಲ್ಲರ ಹೆಸರನ್ನು ಹೇಳ್ಕೊಳ್ಳೋದಾದ್ರೆ ನೀವು ಹೊಸದಿರಿ, ಅಲ್ಲೇ ಅರ್ಧ ಜನ ಎದ್ದು ಹೋಗಿದ್ದೀರಿ. ಅದಕ್ಕೆ ನಾನು ಒಬ್ಬ ಮಾದಿಗ ಮೀಸಲಾತಿ ಹೋರಾಟದ ಸದಸ್ಯನೇ ಇದ್ದೇನೆ. ಪ್ರಥಮ ಬಾರಿಗೆ ಹುನಗುಂದದಲ್ಲಿ ಚುನಾವಣೆ ನಡೆದಿತ್ತು. ನಿಮ್ಗೆ ಯಾರು ಗೊತ್ತಿಲ್ಲ. ನಾನೇ ಜಿಲ್ಲಾ ಮಂತ್ರಿಯಲ್ಲಿ ಎಲೆಕ್ಷನ್ ನಡೆದಿತ್ತು. ನಮ್ಮ ಹುಡುಗರು ನೀವು ಕಾಂಗ್ರೆಸ್ ವೋಟ್ ಹಾಕೋದಿಲ್ಲ ಅಂತ ಹೇಳಿ ಹೇಳ್ಬೇಕಾಗತ್ತೆ. ಹೇಳಿಲ್ಲ ಅಂದ್ರೆ ತಪ್ಪಾಗತ್ತೆ. ನೀವು ಹೊರಟು ಬಿಡ್ರಿ, ನಾನು ಅದು ನೋಡ್ಕೋತೇನೆ ಅಂತ ಹೇಳಿದೆ. ತತ್ಕ್ಷಣ ನಾನು ಮುಖ್ಯಮಂತ್ರಿ ಏನೇ ಜಿಲ್ಲಾ ಮಂತ್ರಿ ಇದೀವಿ, ನಿಮ್ಮನ್ನು ಕೊಡಿಸೋಕ್ಕಾಗೋದಿಲ್ಲ, ಯಾಕೆ ಇದನ್ನು ಮಾಡ್ತೀವಿ ಅಂತ. ಸರ್, ಏನು ಮಾಡಬೇಡಿ, ಕಮಿಷನ್ ಅನೌನ್ಸ್ ಮಾಡಿಬಿಡಿ, ನಮ್ಮವರೆಲ್ಲರೂ ಸೈಲೆಂಟಾಗಿ ವೋಟಾಗಿ ಗೆಲ್ಲಿಸ್ತೀವಿ ಅಂತ ಹೇಳಿದ್ವಿ. ಆಲ್ಮಟ್ಟಿಗೆ ಬಂದಿದ್ರು. ಆವಾಗ SM ಕೃಷ್ಣ ಅಲ್ಲಿಂದ ಬೆಂಗಳೂರು ಹೋದವ್ರೆ ಫಸ್ಟ್ ಕಮಿಷನ್ ಅನೌನ್ಸ್ ಮಾಡಿದ್ದು. ಹುನಗುಂದದ ಎಲೆಕ್ಷನ್ನಲ್ಲಿ ಇನ್ನೂ ಹೋರಾಟ ಪ್ರಾರಂಭದ ಹಂತದಲ್ಲಿ ಇದ್ದಾಗಲೇ ಕಮಿಷನ್ ಚಾಲು ಆಯಿತು. ಕಮಿಷನ್ ಆದ ನಂತರ ನಮ್ಮ ಹೋರಾಟಗಳು ಕಮಿಷನ್ ಆಗಿದ್ದಾವೆ, ಇನ್ನು ಬೇಗ ತಗೊಂಡು ಬರಿ ಅಂತೇಳಿ ಆವಾಗ ಹೋರಾಟ ಚಾಲು ಆಯಿತು. ಆ ಹೋರಾಟ ಇಲ್ಲಿವರೆಗೆ ಬಂತು. ಹುಬ್ಬಳ್ಳಿ ಸಮಾವೇಶ ಮಾಡಿದ್ದೀವಿ. ಎಲ್ಲ ಕಡೆ ಜನ ನಮ್ಮವ್ರು ಬಂದು ನಾವು ಒಕ್ಕಟ್ಟಿದ್ದೀವಿ, ನಾವು ರಾಜಕೀಯದಲ್ಲಿ ನಾವೇನು ಬೇಕಾದ್ರೂ ಮಾಡಬಲ್ಲಿವಿ ಅಂತೇಳಿ ತೋರಿಸಿದ್ರೆ ಅದು ಹುಬ್ಬಳ್ಳಿ ಸಮಾವೇಶ. ನಾನೇ ಅವಾಗ ಬರೀ MLC ಆಗಿದ್ದೆ. ನಾನು MLC ಆದ ಒಂದು ತಿಂಗಳದೊಳಗೆ ಅದು ನಾವು ಸಮಾವೇಶ ಮಾಡಿದ್ವಿ. ಲಕ್ಷ ಜನ ಬಂದು ಎಲ್ಲ ಪಕ್ಷದವ್ರು ನಿದ್ದೆ ಗೆಲ್ಲಿಸಿದ್ದು ಅಂದ್ರೆ ಅದು ಹುಬ್ಬಳ್ಳಿ ಸಮಾವೇಶ. ಬಂಧುಗಳೇ, ಇವಾಗ ನಾವು ಬಂದದ್ದು ಇಕ್ಕಟ್ಟಿದ್ದು. ನಾನು ಭಾಳ ಹೆಚ್ಚಿಗೆ ಮಾತನಾಡೋದಿಲ್ಲ, ತಾವು ಹೆಸರಿದ್ದು. ಇಲ್ಲಿ ಬಂದೀವಿ, ಹೋರಾಟ ನಡೀತು. ಬೆಳಗಾವದಾಗ ನಮ್ಮ ಮಂದಿನ ಹಿಗ್ಗ ಮುಗ್ಗ ಬಡ್ದು
ಆವಾಗ ನಾನು ರಾಜಕೀಯ ಮಾತನಾಡೋದಿಲ್ಲ. ಆವಾಗ ನಾನು ಪ್ರತಿಯೊಂದು ಸ್ಟೇಷನ್ಗೆ ಹೋಗಿ ಬಿಡಿಸಿ ಊಟ ಮಾಡಿಸಿ ಮಲ್ಕೋಬೇಕಾದ್ರೆ 4 ಗಂಟೆ ಆಯ್ತು. ಹೀಗೆ ನಾನು ನಿಮ್ಮ ಹೋರಾಟಗಾರ ಸದಸ್ಯ ಅಂತ ಹೇಳಿದ್ದಂದ್ರೆ ನಾನು ನಿಮ್ಮ ಜೊತೆ ಪಾಲುದಾರನಾಗಿದ್ದೀನಿ ಅಂತ. ಈಗ ಇಲ್ಲಿ ಬಂದೀವಿ, ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಸುಪ್ರೀಂ ಕೋರ್ಟ್ ಆದೇಶಕ್ಕಿಂತ ಮುಂಚೆನೆ ನಾವು ಕಾಂಗ್ರೆಸ್ನವ್ರು ಹೇಳಿದ್ವಿ, ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ನಾವು ಒಳ ಮೀಸಲಾತಿ ತರ್ತೇವೆ ಅಂತ. ಮತ್ತೆ ನೀವು ತರ ಕಟ್ಟಿದ್ದೀರಿ, ಯಾಕೆ ಲೇಟಾ? ಈಗೆಲ್ಲರಿಗೂ ಪ್ರಶ್ನೆ ಅದೇ. ಎಲ್ಲ ಒಂದು ಕಡೆ ನಮ್ಮವ್ರಿಗೆ ಆತಂಕ ಅಷ್ಟೇ, ಇವ್ರು ಯಾಕೋ ಲೇಟ್ ಮಾಡಕತ್ತಾರೆ ಅಂತಕ್ಕಂಥದ್ದು ಆತಂಕ. ತತ್ಕ್ಷಣ ನಾವು ನಾಗಮೋಹನ್ ದಾಸ್ ಕಮಿಷನ್ ನೇಮಕ ಮಾಡಿದ್ವಿ. ನಾಗಮೋಹನ್ ದಾಸ್ ಕಮಿಟಿ ನೇಮಕ ಮಾಡಿದ ನಂತರ ಸ್ಟಾರ್ಟ್ ಆಯಿತು, ನೀವು ಇನ್ಯಾವಾಗ ಮಾಡ್ತೀವಿ? ಸಹಜವಾಗಿ 30-35 ಹೋರಾಟ. ನಮ್ಮ ಮಕ್ಕಳಿಗಾರು ತಳಿತಲ್ಲ, ನಮ್ಗದ ಮುಗಿದೋಯ್ತು, ನಮ್ಮ ಮಕ್ಕಳಿಗಾರ ಬದುಕಲಿ ಅಂತಕ್ಕಂಥದ್ದಂಥ ಭಾವನೆ ಇದೆ. ಅದಕ್ಕೆ ನಾವು ಸ್ಪಂದಿಸ್ತಾ ಇದ್ರೆ ನಮ್ಮ ಸರ್ಕಾರ ಇದ್ರೇನು ಬಿಟ್ಟರೆ, ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ನಾವು ಹೇಳಿದ್ದೀವಿ, ಸರ್ ಇದನ್ನು ತರಲೇಬೇಕು ಅಂತಕ್ಕಂಥದ್ದು. ನಾಗಮೋಹನ್ ದಾಸನ ಕಮಿಷನ್ ಆಯಿತು. ಯಾಕೆ ನಾವು ಹೇಳಿದ್ದೀವಿ, ಯಾವುದೇ ಕಾಲಕ್ಕೂ ಒಳ ಮೀಸಲಾತಿ ಬರುವವರೆಗೆ ಹೊಸ ಅಪಾಯಿಂಟ್ಮೆಂಟ್ ಇಲ್ಲ. ಇವತ್ತು ನಾನು ಹೇಳ್ತೀನಿ, ನಾಳೆನೂ ಹೇಳ್ತೀನಿ, ಹಂಗೇನಾದ್ರೂ ಧಕ್ಕೆ ಬಂದರೆ ತಿಮ್ಮಪ್ಪನ ತಲೆದಂಡ ಆಗಲಿಕ್ಕೆ. ಮುಖ್ಯಮಂತ್ರಿಗಳು ಹಂಗೆ ಹೇಳಿದ್ದಾರೆ, ಅದನ್ನು ಹೇಳ್ತಿದ್ದೀನಿ. ಕೆಲವು ಜನರಲ್ಲಿ ಏನು ಸ್ಟಾರ್ಟ್ ಆಗಿದೆ, ಏನು ತುಂಬ್ಕೊಳ್ಳೋಕ್ಕಿಲ್ಲ ಅಂತ. ಅವತ್ತು ಚರ್ಚೆ ಆದದ್ದು ಯಾವ ನೋಟಿಫಿಕೇಶನ್ ಆಗಿ ಅಪ್ಲಿಕೇಶನ್ ಕರೆದ್ರೆ ಅವ್ನು ಮುಗಿಸ್ರಿ, ಹೊಸದಾಗಿ ಯಾವುದನ್ನು ಕರಿಬೇಡ ಅಂತ ಹೇಳಿದ್ರು, ಯಾವುದನ್ನು ಕರೆದಿಲ್ಲ, ಕರೆಯಂಗೂ ಇಲ್ಲ. ಇನ್ನೇನಪ್ಪ ಬ್ಯಾಕ್ಲಾಗ್ ವೇಕೆನ್ಸಿದು ಒಂದು ಚರ್ಚೆ ನಡೀತಾ ಇದೆ, 2 ಗಂಟೆ ನಡೀತಾ ಇದೆ. ಅದನ್ನ ಹೇಳಕ್ ಬಂದಿದ್ದು ಕೂತ್ಕೊಳ್ಳಿ, ಅದನ್ನ ಹೇಳ್ತೀನಿ ಕೂತ್ಕೊಳ್ಳಪ್ಪ, ಅದನ್ನ ಹೇಳಕ್ ಬಂದಿದ್ದೀನಿ ಅದನ್ನ ನೋಡಿ. ನಾನು ಹೇಳಲಿಲ್ಲ ಅಂದ್ರೆ ಏನಾಗುತ್ತೆ? ನಾ ಮಂತ್ರಿಯಾಗಿ ಹೇಳಕ್ ಬಂದು, ಯಾಕಂದ್ರೆ ಹೇಳ್ತೀನಿ ಕೂತ್ಕೋ, ಅದಕ್ಕೆ ಬಂದಿದ್ದೀನಿ ನಾನು ಓಡ್ ಹೋಗಕ್ ಬಂದಿದ್ದೀನಿ ನಾನು. ನೋಡಿ ಯಾಕೆ ಲೇಟು? ಸರಿಯಪ್ಪ, ಎಲ್ಲ ಹೋರಾಟ, ನೀ ಯಾವ್ದೆಲ್ಲ ಹುಟ್ಟಿದ್ದಿಲ್ಲ, ಅವತ್ತು ಹೋರಾಟ ಕೂತ್ಕೋ. ನಾನು ಯಾವುದೋ ಹಿಂದೆ ಸೇರಿತಕ್ಕಂಥದ್ದು ಮತ್ತೊಂದಕ್ಕೂ ಬಂದಿಲ್ಲ. ಇಲ್ಲ, ಸಮಾಜದ ಹಿತ ಕಾಪಾಡಕ್ ಬಿಡು, ಅದೆಲ್ಲ ಮಾತಾಡಿ ನನಗೂ ಬರುತ್ತೆ. ಅದ ಮೂರ್ತಿ ಯಾಕಂದ್ರೆ ಬರುತ್ತೆ ಕೇಳಯ್ಯ, ಕೇಳು. ನಾನು ಮಾತಾಡೋನ್ ಬಿಟ್ಟೋಲು, ನಿನಕ್ಕಿಂತ ಚೆನ್ನಾಗಿ ಮಾತಾಡ್ಬಿಟ್ಟು ಕೂತ್ಕೊಂಡು ಹೇಳ್ತೀನಿ. ನಾನು ಮಾತಾಡತ್ರ ಬಿಡಯ್ಯ, ಏನ್ ದೊಡ್ಡ ಇದನ್ನ ಮಾತಾಡ್ತೀನಿ, ಏನದು ತಿಳ್ಕೊ, ಮೊದಲ ತಿಳ್ಕೊ. ನೋಡಿ ಬಂಧುಗಳೇ, ಏನಾಗ್ತಾ ಇದೆ, ನಾನು ಅದನ್ನೇ ಹೇಳ್ತೇನೆ. ಯಾಕೆ ಲೇಟ್ ಆಗ್ತಿದೆ ಅಂತ ಆತಂಕ ನಮ್ಮೆಲ್ಲರನ್ನು ಕಾಡ್ತಾ ಇದೆ. ನಾವು ಹಿಂಗಾಗಿ ಕ್ಯಾಬಿನೆಟ್ ಅಲ್ಲಿ 3 ಸಲ ಜಗಳ ಆಗಿದೆ. ಸರ್ ಯಾಕೆ ಲೇಟು ಅಂತೇಳಿ ನಾವು ಯಾರು ಸುಮ್ಮನೆ ಕೂತ್ಕೊಳ್ಳುವಂತ ಪ್ರಶ್ನೆ ಇಲ್ಲ, ಅದು ಉದ್ಭವನೂ ಆಗೋದಿಲ್ಲ. ಅಲ್ಲಿ ಈಗ ಯಾವ್ದನ್ನ ನಾವು ಮಾಡಬೇಕು? ಸದಾಶಿವ ಆಯೋಗನ ನಾವೊಂದು ಪಕ್ಷದ ಮೇಲೆ ಬ್ಲೇಮ್ ಮಾಡಕ್ ಹೋಗೋದಿಲ್ಲ, ಆದ್ರೆ ಸದಾಶಿವ ಆಯೋಗನ ಅವತ್ತು ಅವರು ತಿರಸ್ಕರಿಸಿದ್ರು. ಅದರ ಅಂಶಗಳನ್ನು ತಗೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಇಲ್ಲೀಗಲ್ ಆಗುತ್ತೆ. ನಮ್ ಗೆಳೆಯ ಮಾತಾಡೋ ಹೊತ್ನಾಗ ಒಂದು ಮಾತು ಹೇಳಿದ್ರು, ಸದಾಶಿವ ಆಯೋಗ ನಿಮ್ಗೇನಾಗೈತಿ ಓದ್ಲಿಕ್ಕೆ ಅಂತ. ಯಾವುದೇ ಸರ್ಕಾರ ಒಪ್ಪಿಕೊಳ್ಳದೆ ಇದ್ರೆ ಅದನ್ನ ನಾವು ಓದಕ್ಕೂ ಬರಂಗಿಲ್ಲ, ಅದನ್ನ ಹೇಳಕ್ಕೂ ಬರಂಗಿಲ್ಲ. ಅದು ಲೀಗಲ್ ಅಲ್ಲ, ಅದು ಇಲ್ಲೀಗಲ್. ನೋಡಿ, ಯಾವುದೇ ಅದು ಅಧಿಕೃತವಲ್ಲ. ಓದ್ಬೋದು, ನಾನು ಮಾತಾಡಿದ ನಂತರ ಮಾತಾಡಿ ಅಧಿಕೃತವಾಗಿ ಅದಕ್ಕೆ ಮುದ್ರೆ ಇರೋದಿಲ್ಲ. ಇದು ಒಂದು ತಿಳ್ಕೊಬೇಕು ನಾವೆಲ್ಲ. ನೀನು ಮಾತಾಡ್ತಾನೆ ಇರು, ನಾ ಕುಂದಿರ್ತೀನಿ, ನಾ ಕೂತ್ಕೋತೀನಿ. ನೀವೇನ್ ಮಾತಾಡ್ತೀಯ ನಾನು ಕೂತ್ಕೊಂಡು ಕೇಳ್ತೀನಪ್ಪ. ಇಲ್ಲೇ ನಾನು ಕೇಳಕ್ ಬಂದಿದ್ದೀನಿ, ನೀವ್ ಇನ್ನೂ ಬೇಕಾದ್ರೆ ನಾನು ಊಟನೇ ಬೇಡ, ಇಲ್ಲೇ ಕೂತ್ಕೊಂಡು ಕೇಳ್ತೀನಿ. ಯಾಕಂದ್ರೆ ನನ್ನ ಸಮಾಜಕ್ಕೆ ನ್ಯಾಯ ಸಿಗ್ಬೇಕು, ನನಗೆ ನನ್ನ ಸಮಾಜಕ್ಕೆ ನ್ಯಾಯ ಸಿಗಬೇಕು. ಅದಕ್ಕೆ ನಾ ಇಲ್ಲಿ ಬಂದಿದ್ದೀನಿ. ನಾನು ಊಟಕ್ಕೆ ಹೊರಟಿದ್ದೆ, CM ಅವ್ರು ನೋಡಪ್ಪ ಹೋಗಿ ಬಾ ಅಂತ ಹೇಳಿದ್ರು, ನಾ ಬಂದಿದ್ದೀನಿ.
ಯಾವುದೇ ಕಾರಣಕ್ಕೂ ಇದು ಲೇಟ್ ಆಗಕ್ಕಾಗತ್ತೆ ಅನ್ನೋದು ನಮ್ಮ ತಿಳ್ಕೊಬೇಕಲ್ಲ. ಯಾಕೆ ಲೇಟ್ ಆಗತ್ತೆ? ನಾವು ಹೇಳಿದೀವಿ ಬ್ಯಾಕ್ಲಾಗ್ ತುಂಬಿಕೊಳ್ಳಿ, ನಮ್ಮ ವಕೀಲರು ಹೇಳಿದ್ದಾರೆ. ಅದ್ರ ಪ್ರಕಾರ ಬ್ಯಾಕ್ಲಾಗ್ ಇಲ್ಲ, ಹೊಸ ಅಪಾರ್ಟ್ಮೆಂಟ್ ಇಲ್ಲ. ಅದಕ್ಕೆ ನನ್ನ ಸರ್ಕಾರ ಬಂದಿದೆ, ನಾನು ಮುಖ್ಯಮಂತ್ರಿಗಳ ಜೊತೆ ಈ ವಿಷಯನೂ ಮಾತಾಡ್ತೇನೆ. ಅದನ್ನ ಹೇಳ್ಬಿಡ್ತೀನಿ, ಅದನ್ನ ಹೇಳ್ತೀನಿ ಕೇಳ್ತೀನಿ. ಇನ್ನ ದತ್ತಾಂಶ ಯಾಕೆ ತಗೊಳ್ಳಿ? ನಾಗಮೋಹನ್ ದಾಸ್ ಅವರು ವಿದೌಟ್ ದತ್ತಾಂಶ ಮಾಡಿದ್ರಂದ್ರೆ ಅದು ಫೇಲ್ ಆಗಿ ಹೋಗಿದೆ. ನಾಳೆ ಕೋರ್ಟ್ನಾಗ ಹೋಗ್ಬೇಕಂದ್ರೆ ಮತ್ತೆ 10 ವರ್ಷ ಹೋದ್ರೆ ನನ್ನ ಸಮಾಜಕ್ಕೆ ಅನ್ಯಾಯ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕನ್ನೋ ಚರ್ಚೆ ನಡೀತಾ ಇದೆ. ಅದಕ್ಕೆ ಏನ್ ಮಾಡ್ಬೇಕನ್ನೋ ಸೊಲ್ಯೂಷನ್ ಮುಖ್ಯಮಂತ್ರಿಗಳು ಇಟ್ಕೊಂಡು ಕುತ್ಕೊಂಡಿದ್ದಾರೆ. ಅದನ್ನ ಮಾಡ್ತೀವಿ. ಅಲ್ಲಿ ತನಕ ನೋ ಅಪಾಯಿಂಟ್ಮೆಂಟ್, ನೋ ಪ್ರಮೋಷನ್. ಅದು ನಮ್ಮ ಜವಾಬ್ದಾರಿ, ನಮ್ಮ ಸರ್ಕಾರದ ಜವಾಬ್ದಾರಿ. ಆದ್ರಿಂದ ನಾನು ಈ ತಕ್ಷಣ ಈ ಮನವಿ ತಗೊಂಡಿದ್ದೀನಿ. ಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು, ನಮ್ಮ ನಾಯಕರನ್ನ 10 ಜನ ಕುತ್ಕೊಂಡು ಏನೇನ್ ಮಾಡ್ಬೇಕು, ಎಷ್ಟು ದಿವಸದಾಗ ಆಗತ್ತೆ, ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನ ನೀವು ಯಾರು 10 ಮಂದಿ ಬರ್ತಿರೋ ಬರೀ ಇಮಿಡಿಯೇಟ್ ಮೀಟಿಂಗ್ ಮಾಡ್ತಿದ್ದೀನಿ. ಮೀಟಿಂಗ್ ಮಾಡಿದ್ರೆ ಸರಿದಾರಿ ತರ್ತಕ್ಕಂಥ ಕೆಲಸ ಮುಖ್ಯಮಂತ್ರಿಗಳು, ಸೋಷಿಯಲ್ ವೆಲ್ಫೇರ್ ಮಂತ್ರಿಗಳನ್ನ ನಿಮ್ಮ ಎದುರುಗಡೆ 10 ಮಂದಿ ಮುಂದೆ ಕುಂದಿರಿಸ್ಕೊಂಡು ಇದನ್ನು ಚರ್ಚೆ ಮಾಡಿ ಬಗೆಹರಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸಾಧ್ಯ ಆದರೆ ಇವತ್ತೇ ನಾಳೆ ನಂಗೆಲ್ಲ ಇವತ್ತೇ ಮಾತಾಡ್ಕೊಂಡು ನಿಮ್ಮನ್ನು ಬಗೆಹರಿಸ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಜೈ ಮಾದಿಗ, ಜೈ ಜೈ ಮಾದಿಗ. ಇದು ನಮ್ಮ ಬದ್ಧತೆ, ನಮ್ಮ ಮುಖ್ಯಮಂತ್ರಿಗಳ ಬದ್ಧತೆ. ನಾನು ಒಪ್ಪಿಗೆ ಕೊಡ್ತೇನೆ. ಎಲ್ಲರಿಗೆ ಜೈ ಭೀಮ್, ಜೈ ಮಾಡಿ. ಈ ಒಂದು ಪ್ರತಿಭಟನೆಯ ಮನವಿ ಪತ್ರವನ್ನ ಕರ್ನಾಟಕ ಸರ್ಕಾರದ ಪರವಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಅವರಿಗೆ ಅಬಕಾರಿ ಸಚಿವರು ಅವರಿಗೆ ಮನವಿಯನ್ನ ಸಮುದಾಯದ ಸಂಘಟನೆ ಪರವಾಗಿ ಅರ್ಪಿಸ್ತಾ ಇದ್ದಾರೆ. ದಯಮಾಡಿ ತಾವೆಲ್ಲರೂ ಸಹಕಾರ ನೀಡುವುದರೊಂದಿಗೆ ಮಾನ್ಯ ಸಚಿವರು ಹೇಳಿದ್ದಾರೆ, ಹಿಂದೆನೆ ಇಲ್ಲಿಯ ಪ್ರತಿಭಟನಾ ಸಮಾವೇಶದ ನಾಯಕತ್ವವನ್ನ ವಹಿಸಿಕೊಂಡಿರ್ತಕ್ಕಂತಹ ಮುಖಂಡಗಳನ್ನ ಮತ್ತು ಮಾನ್ಯ ಮುಖ್ಯಮಂತ್ರಿಯ ಅಧ್ಯಕ್ಷತೆಯಲ್ಲಿ